ಎಲ್ಲರಿಗೂ ನಮಸ್ಕಾರ. ಈಗ ಬಂತು. ಭಾರತೀಯ ಧರ್ಮದಲ್ಲಿ ನಮಸ್ಕಾರ ಅಂದರೆ ಪ್ರತಿ ನಮಸ್ಕಾರ ಹೇಳಬೇಕು. ಇದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ. ನಮಸ್ಕಾರ ಅಂತ ಹೇಳಿ ಅವ್ರು ನಮಸ್ಕಾರ ಮಾಡೋದನ್ನು ಕಾಯಬಾರ್ದು. ನಾವೇ ಮೊದಲು ನಮಸ್ಕಾರ ಮಾಡಿಬಿಡ್ಬೇಕು. ಮಕ್ಕಳೇ, ದೂರದ ಮಲೆ ಮಾದೇಶ್ವರನ ಕ್ಷೇತ್ರದಿಂದ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶವನ್ನು ಮಧುಗಿರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೆ ಕನ್ನಡ ನಾಡಿನ ಖ್ಯಾತ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆಯ ಕಡೆಯವರು ಮತ್ತು ಈ ಶಾಲೆಯವರು ಇವರೆಲ್ಲರೂ ಸೇರಿ ಇವತ್ತು ವಿಜಯೀ ಭವ ಅಂದರೆ ನೀವೆಲ್ಲರೂ ಪರೀಕ್ಷೆ ಎಂಬ ಯುದ್ಧಕ್ಕೆ ಹೊರಟಿರ್ತಕ್ಕಂಥ ಸೇನಾನಿಗಳು. ನಿಮ್ಮ ಮುಖದಲ್ಲಿ ಒಬ್ಬ ಸೈನಿಕನಲ್ಲಿರ್ತಕ್ಕಂಥ ತೇಜಸ್ಸಿರಬೇಕು. ಅಂತಹ ವಿಜಯವನ್ನು ಸಾಧಿಸಲಿ ಎನ್ನುವಂತಹ ಸದುದ್ದೇಶದಿಂದ ಪರೀಕ್ಷೆಗೆ ಪೂರ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರ ಆಶಯ ಈಡೇರಲಿ. ನೀವೆಲ್ಲರೂ ಸಹ ಅದೇ ಮನಸ್ಸಿನಿಂದ ಪರೀಕ್ಷೆಯನ್ನು ಎದುರಿಸುವಂಥವರಾಗಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ನೀವೆಲ್ಲ ಇಲ್ಲಿಗೆ ಬಂದಿರತಕ್ಕಂಥದ್ದು ನಿಮ್ಮ ಬದುಕನ್ನು ರೂಪಿಸಿಕೊಳ್ಳೋದಕ್ಕಾಗಿ. ಆದ್ದರಿಂದ ಎಲ್ಲರ ಗಮನ ಈ ಕಡೆಗಿರಬೇಕು. ಅರಳಿ ಬೀಜದೊಳ್ ಅಧಮ್ಯ ಶಕ್ತಿಯನಿಟ್ಟು ಅರಳುವ ಸುಮಗಳಲ್ಲಿ ಸೌರಭವ ತುಂಬಿ ಪರಿಸರದ ಭವ್ಯತೆಗೆ ರಮಣೀಯತೆಯ ನೀವಾ ವರ ಚೈತನ್ಯಕ್ಕೆ ನಮಿಸೋ ಮುದ್ದು ಮಗುವೇ. ಜೇನು ಬೆಟ್ಟದ ಬುಡದಲ್ಲಿದ್ದುದರಿಂ ಮಧುಗಿರಿ ಎನಿಸಿ ಸೈನ್ಯಾಧಿಕಾರಿ ಸಿದ್ಧನಾಯಕನಿಂ ಆಳಲ್ಪಟ್ಟು ಏಷ್ಯಾದೊಳ್ ದ್ವಿತೀಯ ಏಕಶಿಲಾ ಬೆಟ್ಟವೆನಿಸಿರ್ಪ ಮದ್ದಗಿರಿಯ ಕೋಟೆ ನೋಡಲ್ಕೆ ವಿಶ್ವವಿಖ್ಯಾತಿ ಎನಿಸದಿರ್ದಪುದೇ. ರಾಜ ಹಿರೇಗೌಡ ಪಾಳೆಯಗಾರನಿಂ ನಿರ್ಮಿಸಲ್ಪಟ್ಟ ರಾಜ ಹಿರೇಗೌಡ ಪಾಳೆಯಗಾರನಿಂ ನಿರ್ಮಿಸಲ್ಪಟ್ಟ ಮೃತ್ತಿಕೆಯ ಕೋಟೆಯಂ ವಿಜಯನಗರ ಸಾಮ್ರಾಟರ್ ಮೈಸೂರ ಒಡೆಯರ್ ಹೈದರಾಲಿ ಟಿಪ್ಪು ಸುಲ್ತಾನರಿಂ ಪ್ರಗತಿಯಂ ಹೊಂದಿರ್ಪ ಮಧುಗಿರಿಯ ಕೋಟೆ ಇತಿಹಾಸದೊಳ್ ಅಚ್ಚರಿಯಲ್ತೆ ಶಕ್ತಿ ದೇವತೆ ದಂಡಿನ ಮಾರಮ್ಮ ನರಸಿಂಹ ಸ್ವಾಮಿ ವೆಂಕಟರಮಣ ಸ್ವಾಮಿ ಮಲ್ಲೇಶ್ವರ ಸ್ವಾಮಿ ಚೋಳೇಶ್ವರ ದೇವಾಲಯಗಳಿಂ ಮೆರವ ಕಲ್ಯಾಣಿಗಳಿಂ ಕೆರೆಕಟ್ಟೆ ಗುಹೆಗಳಿಂ ಕಂಗೊಳಿಸುತ್ತಿರ್ಪ ಗಿಡಮೂಲಿಕೆಗಳಿಗೆ ಪ್ರಸಿದ್ಧಿ ಒಡೆದ ಸಿದ್ಧರ ಬೆಟ್ಟ ಮಿಡಿಕೇಶಿ ಬೆಟ್ಟ ತಿಮಲಾಪುರ ಕಾನನದಿಂ ಮೈದನಹಳ್ಳಿಯ ಕೃಷ್ಣಮೃಗ ವನ್ಯಧಾಮದಿಂ ರಾರಾಜಿಸುತ್ತಿರ್ಪ ಜೇನ ಸವಿಯ ನಾಡು ಮಧುಗಿರಿಯ ಖ್ಯಾತಿ ಸಾಮಾನ್ಯವೇ
ಮಧುಗಿರಿಯ ಖ್ಯಾತಿ ಸಾಮಾನ್ಯಮೇ. ಮಧುಗಿರಿಯ ಕವಿ ಗೀತ ರಚನೆಕಾರರೆನಿಸಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ದೊಡ್ಡರಂಗೇಗೌಡರ್. ತೆರೆಮರೆಯ ಸಾಧಕ ಮಧುಗಿರಿಯ ಗಿರಿಯನಿಸಿರ್ಪ BS ಗಿರೀಶ್ KP ನಟರಾ. ಕಲಾ ಪ್ರಪಂಚದೊಳ್ ಮಿಂಚಿ ಮರೆಯಾದ ಶಕ್ತಿ ಪ್ರಸಾದ್ ಮೇಣ್ ಅರ್ಜುನ ಸರ್ಜರಿಂ. ಸಾಹಿತ್ಯಿಕ ಸಾಂಸ್ಕೃತಿಕ ಲೋಕದೊಳ್ ಮಧುವನಿತ್ತ ಮಧುಗಿರಿ ಶ್ರೇಷ್ಠವಿದಲ್ತೆ. ಅಲಸಿಕೆಯ ನೀತಾಳಿ ಕಲಿವ ವಿಷಯವ ಮರೆತು ಒಲವಿಲ್ಲದೆಯ ನೀ ತರಗತಿಯೊಳಿರಲು ಸಲಹಿದ ತಾಯ್ ತಂದೆ ಬಾಧೆ ಪಡುವರು ಸತತ. ಛಲದಿಂದ ನೀ ಕಲಿಯೋ ಮುದ್ದು ಮಗುವೆ. ಓದುವ ಸಮಯದೊಳು ನಿನ್ನ ಮನ ಹದವಿರಲಿ. ನಾದದೊಳು ಲಯಗೊಂಡ ಯತಿಯ ತೆರದೆ ಓದಿದ ವಿಷಯವನ್ನು ಮನನವ ಮಾಡುತ್ತ ಮೇದಿನಿಯೊಳು ಜಸವ ಪಡೆ ಮುದ್ದು ಮಗುವೆ. ಶಿಷ್ಯರ ಹೃದಯದೊಳು ಜ್ಞಾನದೀವಿಗೆ ಹಚ್ಚಿ ಅಜ್ಞಾನ ಅಂಧಕಾರ ಮೌಢ್ಯತೆಗಳನ್ನು ಓಡಿಸಿ ಬದುಕಿನೊಳು ತನ್ನ ತಾನರಿವ ಕಲೆಯ ರೂಪಿಸಿದ ಗುರುಶ್ರೇಷ್ಠ ಬಂಧು ಭಗಿನಿಯರಿಗಾಂ ವಂದಿಪೆಂ. ವಿದ್ಯೆಯ ನರಸಿ ಜ್ಞಾನಿದೇ ಗುರುದೊಳ್ ಅಹರ್ನಿಶಿ ಕಲಿಯುತ್ತ ಸಾಧನೆಯ ಮೆಟ್ಟಿಲೊಂದೊಂದನೇರುತ್ತಾ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ದೇಶದ ಆಧಾರ ಸ್ತಂಭಗಳೆನಿಸಿರ್ಪ ವಿದ್ಯಾರ್ಥಿ ಮಿತ್ರರಿಗಾಂ ವಂದಿಪೆಂ. ಮಾಧ್ಯಮ ರಂಗದೊಳ್ ಕ್ರಾಂತಿಯ ನೆಬ್ಬಿಸಿ ಜನರ ಹೃದಯವ ತಟ್ಟಿ ಜಾಗೃತಿಯ ಮೂಡಿಸಿ ಬದುಕಿನ ನೈಜಾರ್ಥವ ಸಮಾಜದೊಳು ರೂಪಿಸಿ ದೇಶದ ನಾಡಿನ ಏಳ್ಗೆಯೊಳು ರಚನಾತ್ಮಕ ಮನೋಭೂಮಿಕೆಯ ಸೃಷ್ಟಿಸಿ ವಿದ್ಯಾರ್ಥಿಗಳ ಹೃದಯದಲ್ಲಿ ವಿಜಯವ ಸೃಜಿಸುತ್ತಿರ್ಪ ವಿಜಯೀ ಭವ ಕಾರ್ಯಕ್ರಮವಂ ರೂಪಿಸಿರ್ಪ. ವಿಜಯ ಕರ್ನಾಟಕ ಪತ್ರಿಕೆಯ ಹೆಗ್ಗಳಿಕೆಯೇಂ ಸಾಮಾನ್ಯಮೇ. ಕಾರ್ಯಕ್ರಮ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲಬೇಕು. ದೂರದ ಊರುಗಳಿಂದ ಬಂದಿದ್ದೀರಾ ಇಲ್ಲಿಗೆ, ಇಡೀ 2 ಹೋಬಳಿಯ ವಿದ್ಯಾರ್ಥಿಗಳಲ್ಲಿ ಸೇರಿದ್ದೀರಾ. ಯಾಕೆ ಸುಮ್ಮನೆ ಮಾತಾಡಿಕೊಂಡು ಹಾಗೆ ಒಂದಷ್ಟು ಚರ್ಚೆ ಮಾಡಿಕೊಂಡು ಹೋಗೋಕೆ ಬಂದಿದ್ದೀರಾ? ಅಥವಾ ಮಾತಾಡೋದಕ್ಕೆ ಮನೆಯಲ್ಲೇ ಬೇಕಾದಷ್ಟು ಅವಕಾಶಗಳಿದೆ, ಶಾಲೆಯಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಇಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದು ಕೂರಿಸಿ ಇಂತಹ ಸುಂದರವಾದ ತಾಣದಲ್ಲಿ ಕೂರಿಸಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಬದುಕನ್ನು ಅರ್ಥ ಮಾಡ್ಕೋಬೇಕು. ನೀವು ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ ಶಾಲೆಗೆ. ಅಲ್ಲಿ ಪಾಪ ಅರ್ಕಲ್ ಬನೀನ ಹಾಕ್ಕೊಂಡು, ಅರ್ಕಲ್ ಚಡ್ಡಿ ಹಾಕ್ಕೊಂಡು ಹೊಲದಲ್ಲೋ ಇನ್ನೆಲ್ಲೋ ಕೂಲಿ ಮಾಡೋ ತಂದೆಯನ್ನು ಸ್ಮರಿಸ್ಕೊಳ್ಳಿ, ನೆನೆಸ್ಕೊಳ್ಳಿ. ನನ್ನ ಮಗ ಶಾಲೆಗೆ ಹೋಗ್ತಾ ಇದ್ದಾನೆ, ಅವನು ಕಲಿಬೇಕು, ದೊಡ್ಡವನ್ನ ಆಗಬೇಕು ಅಂತ ಆಸೆ ಇಟ್ಕೊಂಡಂತ ನಿಮ್ಮ ತಾಯಿ ಇದ್ದಾಳಲ್ಲ,
ಅರ್ಕಲ್ ಸೀರೆ ಹುಟ್ಕೊಂಡು, ಪಾಪ ಆ ಅರ್ಕಲ್ ಸೀರೆ ಹುಟ್ಕೊಂಡು ನಿನಗಾಗಿ ಇಡೀ ಜೀವನವನ್ನೇ ಸವೆಸ್ತಾ ಇರ್ತಕ್ಕಂಥ ತಾಯಿಯನ್ನ ಒಮ್ಮೆ ನೆನೆಸ್ಕೊಳ್ಳಿ. ಆ ತಂದೆ ತಾಯಿಗಳು ನಿಮ್ಮ ಕಣ್ಣ ಮುಂದೆ ಬಂದುಬಿಟ್ರೆ ಆಗ ನಿಮಗೆ ಒಂದು ಒಳ್ಳೆಯ ಮನೋಭಾವ ನಿಮಗೆ ಬರ್ತದೆ. ಅಯ್ಯೋ, ನನ್ನ ತಂದೆ ತಾಯಿಗಳು ನನಗಾಗಿ ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದ್ದಾರೆ, ಅಂತ ತಂದೆ ತಾಯಿಗಳಿಗೆ ನಾನೇನು ಕೊಡಬಲ್ಲೆ, ನಾನೇನು ಕೊಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಮೂಡಿದ್ರೆ ಅದು ಸಾರ್ಥಕ. ಸುಮ್ಮನೆ ಮಾತಾಡಿಕೊಂಡು ಹಲ್ಕಿಸ್ಕೊಂಡು ಹೊರಟೋದ್ರೆ ಏನು ಪ್ರಯೋಜನ? ಅರ್ಥ ಮಾಡ್ಕೋಬೇಕು. ಸರ್ ಹೇಳಿದ್ರು ಬೆಳಿಗ್ಗೆ ಮೊದಲ ಸೆಷನ್ನಲ್ಲಿ ಇಂಗ್ಲಿಷ್ ವ್ಯಾಕರಣ ಸಂಬಂಧಪಟ್ಟಂತೆ ಇಂಗ್ಲಿಷ್ ಭಾಷೆಯ ಬಗ್ಗೆ. ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಫೇಲ್ ಆಗೋದು ಇಂಗ್ಲಿಷ್ನಲ್ಲಿ. ಒಂದು ಶಾಲೆಯ ರಿಸಲ್ಟ್ ಅತ್ಯುತ್ತಮ ಅನ್ನಿಸ್ಕೊಳ್ಬೇಕು ಅಂದರೆ ಆ ಶಾಲೆಯ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್ ಈ 3 ಸಬ್ಜೆಕ್ಟ್ ಇವೆಯಲ್ಲ, ಇವು ಪ್ರಧಾನವಾದಂಥ ವಿಷಯಗಳು. ಅವು 3ರಲ್ಲಿ ಯಾರು ಯಶಸ್ಸನ್ನು ಗಳಿಸ್ತಾನೆ, ಉಳಿದಂಥ ವಿಚಾರಗಳು ಒಳ್ಳೆ ಹಾಲು ಕುಡ್ದಂಗೆ ಆಗುತ್ತೆ. ಯೋಚನೆ ಮಾಡಿ. 10ನೇ ತರಗತಿ ಅನ್ನೋದು ನಿಮ್ಮ ಬದುಕಿನ ತಿರುವು. ಆ ಬದುಕಿನ ತಿರುವಿನಲ್ಲಿ 10ನೇ ತರಗತಿಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಅಂಕವನ್ನು ಪಡ್ಕೊಂಡಿದ್ದೇ ಆದರೆ ಮುಂದಿನ ನಿಮ್ಮ ಬದುಕು ಆನಂದದಾಯಕವಾಗ್ತದೆ. ಕೂತ್ಕೊಂಡು ಯೋಚನೆ ಮಾಡಿ ಸ್ವಲ್ಪ. ನಾನೇನು 10ನೇ ತರಗತಿ ಅಂದ್ರೆ ಏನು? ಇದುವರೆಗೆ ಹೇಳಿರ್ತಕ್ಕಂಥ ಎಲ್ಲ ಪಾಠಗಳನ್ನು ನಾನು ಕಲ್ತಿದ್ದೀನಾ? ನನ್ನ ತಲೆಯೊಳಗೆ ಹಾಕ್ಕೊಂಡಿದ್ದೀನಾ? ಎಷ್ಟು ಪಾಠಗಳಲ್ಲಿ ಬಂದಿದೆ, ಆ ಪಾಠಗಳಲ್ಲಿ ಕಠಿಣವಾದಂಥ ವಿಚಾರಗಳು ನನಗೆ ಗೊತ್ತಾಗಿದೆಯಾ? ಯಾವ್ದು ಗೊತ್ತಾಗಿಲ್ಲ, ಯಾವ್ದು ಇನ್ನೂ ಓದಬೇಕು, ಯಾವ್ದು ಇನ್ನೂ ತಿಳ್ಕೋಬೇಕು ಅನ್ನುವಂಥ ಪ್ರಶ್ನೆಯನ್ನು ಯಾವತ್ತಾದರೂ ಮಾಡ್ಕೊಂಡಿದ್ದೀರಾ? ಒಂದು ಪ್ರಶ್ನೆ ಹಾಕ್ಕೊಂಡಿದ್ದೀರಾ ನೀವು? ಇಲ್ಲ, ಹಾಕ್ಕೋಬೇಕು. ಆ ಪ್ರಶ್ನೆಗಳನ್ನ ಮೇಲಿಂದ ಮೇಲೆ ಕೇಳ್ಕೋಬೇಕು. ಯಾವುದರೂ ಇನ್ನೂ ನಾನು ಕಲಿಬೇಕಾಗಿದೆ. ಇನ್ನೂ 56 ದಿನಗಳಿದೆ. ಈ 56 ದಿನಗಳು ಒಂದೊಂದು ದಿನವೂ ಅಮೂಲ್ಯ, ಒಂದೊಂದು ಕ್ಷಣವೂ ಅಮೂಲ್ಯ. ಒಂದು ನಿಮಿಷವನ್ನೂ ವ್ಯರ್ಥ ಮಾಡಬಾರ್ದು. ಇಲ್ಲಿ ಕೂತಿದ್ದೀರಿ, ನಿಮ್ಮೆಲ್ಲ ಕಣ್ಣುಗಳು ಈ ಕಡೆನೇ ಇರಬೇಕು. ನಿಮ್ಮ ಕಿವಿ ಒಂದು ಶಬ್ದವನ್ನು ಬಿಡದ ಹಾಗೆ ಗ್ರಹಿಸ್ಕೋಬೇಕು. ಅಲ್ಲಿಂದಲ್ಲಿಗೆ ಒಂದು ಪುಸ್ತಕದಲ್ಲಿ ನೋಟ್ ಮಾಡ್ಕೋತಾ ಹೋಗಬೇಕು. ಒಂದೊಂದು ವಿಚಾರ, ಒಳ್ಳೆ ವಿಚಾರಗಳು ಬಂದಾಗ ಅಲ್ಲೇ ನೋಟ್ ಮಾಡ್ಕೋಬೇಕು. ಇದು ನಿಮ್ಮ ಬದುಕಿಗೆ ಒಂದು ಹೊಸ ತಿರುವನ್ನು ಕೊಡುವಂಥದ್ದು. ಆ ಕಾರಣದಿಂದ ನೀವು SSLCಯಲ್ಲಿ ಉನ್ನತ ತರಗತಿಯಲ್ಲಿ ಉನ್ನತದರಲ್ಲಿ ಪಾಸಾದರೆ ನಿಮ್ಮ ತಂದೆ ತಾಯಿ ಖುಷಿ ಪಡ್ತಾರೆ, ನಿಮ್ಮ ಶಾಲಾ ಶಿಕ್ಷಕರು ಖುಷಿ ಪಡ್ತಾರೆ, ಈ ತಾಲೂಕಿನ ಅಧಿಕಾರಿಗಳು ಖುಷಿ ಪಡ್ತಾರೆ, ಈ ಜಿಲ್ಲೆಯ ಅಧಿಕಾರಿಗಳು ಖುಷಿ ಪಡ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ. ಮದ್ದೂರಿನ ಒಂದು ಮಗು, ಮಧುಗಿರಿಯ ಒಂದು ಮಗು 625ಕ್ಕೆ 625 ಅಂಕ ಪಡ್ಕೊಂಡ ಅಂತ ಹೇಳಿದ್ರೆ ಇಡೀ ಕರ್ನಾಟಕವೇ ನಿಮ್ಮ ಕಡೆ ನೋಡ್ತಾ ಇರ್ತದೆ. ಎಲ್ಲರ ಮನಸ್ಸು ನಿಮ್ಮ ಕಡೆಗೆ ಇರ್ತದೆ. ಎಲ್ಲ ಪೇಪರ್ನವರೆಲ್ಲ ಬಂದು ನಿಮ್ಮನ್ನ ಸಂದರ್ಶನ ಮಾಡ್ತಾರೆ, ಟಿವಿಯವರು ಸಂದರ್ಶನ ಮಾಡ್ತಾರೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಿಮ್ಮ ಹೆಸರು ಮನೆ ಮಾತಾಗುತ್ತೆ. ಆಗ ಪ್ರತಿಷ್ಠಿತ ಕಾಲೇಜಿನವರು ನಿಮ್ಮನ್ನು ಕರೆದು ಸೀಟ್ ಕೊಡ್ತಾರೆ. ಬನ್ನಿ, ನೀವೇನು ಫೀಸ್ ಕೊಡಬೇಡಿ, ಬನ್ನಿ ನಮ್ಮ ಶಾಲೆನಲ್ಲಿ ಓದಿ, ನಮ್ಮ ಕಾಲೇಜಲ್ಲಿ ಓದಿ, ನಮ್ಮ ಕಾಲೇಜಲ್ಲಿ ಓದಿ ಅಂತಂತ. ನೀನು ಏನೂ ಮಾಡ್ದೇನೆ ಸುಮ್ಮನೆ ಹಾಗೇ ನಾನು ಕಾಲೇಜ್ಗೆ ಹೋಗಿ ಸೇರ್ಕೊಳ್ತೀನಿ ಅಂತ ಹೇಳಿದ್ರೆ, ಕೆಲವು ಪ್ರತಿಷ್ಠಿತ ಕಾಲೇಜ್ನವರು ಮೊದಲು ಕೇಳುವಂಥದ್ದೇನು ಅಂತ ಹೇಳಿದ್ರೆ, ಏನು ನಿಮ್ಮ ಸಾಧನೆ? ಸರ್, ಏನೋ ಪಾಸಾಗಿದ್ದೀನಿ ಸರ್. ಹೌದಾ, ಜಸ್ಟ್ ಪಾಸಾ? ನಿಮ್ಮಂಥವ್ರಿಗೆ ನಮ್ಮ ಕಾಲೇಜ್ನಲ್ಲಿ ಅವಕಾಶ ಇಲ್ಲ ನೋಡಿ. ನೀವು ನಮ್ಮ ಕಾಲೇಜ್ ಒಳಗಡೆ ಬರೋದಲ್ಲ, ನಮ್ಮ ಕಾಲೇಜಿನ ಕಾಂಪೌಂಡ್ ಗೋಡೆಯನ್ನು ಮುಟ್ಟಬೇಡಿ, ಹಾಗೆ ಹೊರಟು ಬಿಡಿ ಅಂತ ಹೇಳ್ತಾರೆ. ಇದು ಬೇಕಾ? ಯೋಚನೆ ಮಾಡಿ ಮಕ್ಕಳೇ. ಇಂಥದ್ದು ಬೇಡ, ಇಂಥದ್ದು ಬೇಡ ಅಂತಂತ ಹೇಳಿದ್ರೆ ನೀವೇನು ಮಾಡಬೇಕೀಗ? ಈ 56 ದಿನಗಳಲ್ಲಿ ಪ್ರತಿ ಕ್ಷಣವೂ ಆ ನಿಟ್ಟಿನಲ್ಲೇ ಮನಸ್ಸು ಓಡಬೇಕು. ಕಲಿಯೋದ್ರತ್ತ ಭಾಷೆನಲ್ಲಿ, ಕನ್ನಡದ ಪ್ರಥಮ ಭಾಷೆ ಕನ್ನಡದಲ್ಲಿ ಏನೆಲ್ಲ ಕಲ್ತಿಲ್ಲ, ಅದರಲ್ಲಿ 8-10 ವಾಕ್ಯ ಕಲ್ತಿದ್ದಾನ, ಕಂಠಪಾಠ ಪದ್ಯ ಕಲ್ತಿದ್ದಾನ, ಸಾರಾಂಶ ಕಲ್ತ್ಕೊಂಡಿದ್ದೀನ, ಸಂದರ್ಭಗಳು ಏನು ಬರೆದ್ರು ಬರಿತೀನ, ಕವಿ ಪರಿಚಯ ಬರಿತೀನ, ಯಾವ್ದು ಗೊತ್ತಿಲ್ಲ, ಯಾವುದು ಇನ್ನೂ ಗೊತ್ತಾಗಬೇಕಾಗಿದೆ. ಒಮ್ಮೆ ಪುನರಾವಲೋಕನ ಮಾಡ್ಕೊಳ್ಳಿ. ಮ್ಯಾಥ್ಸ್ನ ಅಭ್ಯಾಸಗಳನ್ನು ಮಾಡ್ರಿ, ಇಂಗ್ಲಿಷ್ನ ವಿಚಾರವನ್ನು ತಿಳ್ಕೊಳ್ಳಿ. ಎಲ್ಲ ವಿಷಯವನ್ನು ಮೇಲಿಂದ ಮೇಲೆ ಅವಲೋಕನ ಮಾಡಿಕೊಳ್ಳಬೇಕಾದಂಥ ಒಂದು ಸಂದರ್ಭ ಇದು. ಹಗುರವಾಗಿ ತಗೊಳ್ಬೇಡಿ. ಇವತ್ತು ಹಗುರವಾಗಿ ತೆಗೆದುಕೊಂಡ್ರೆ ನೀವು ನಾಳೆ ಕಟ್ಟಡ ಕಟ್ಟುವವನ ಬಳಿ ಜಲ್ಲಿ ಗಾರೆ ಒತ್ಕೊಂಡಿರ್ಬೇಕಾಗ್ತದೆ.
ಮುಂದೆ ನಿಮ್ಮ ಬದುಕು ಬಹಳ ಕಷ್ಟ ಅಂತ ಅನ್ನಿಸ್ತದೆ. ಅದಕ್ಕಾಗಿ ನೀವು ನಿಮ್ಮ ಗುರಿಯನ್ನು ಈಗಲೇ ಸಿದ್ಧಪಡಿಸಿಕೊಳ್ಳಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಗುರಿನೇ ಗೊತ್ತಿಲ್ಲ. ಏನ್ ನಿನ್ನ ಗುರಿ ಅಂತ ಹೇಳಿದ್ರೆ ತಲೆ ಕೆರೀತಾರೆ. ನಿಜವಾದ ಗುರಿ ಏನು? ಈಗಲಿಂದ ಆ ಗುರಿ ಬರಬೇಕು. ನಾನು IAS ಪಾಸ್ ಮಾಡಬೇಕು, ಅಥವಾ KS ಪಾಸ್ ಮಾಡಬೇಕು, IPS ಪಾಸ್ ಮಾಡಬೇಕು, ನಾನೊಬ್ಬ ಒಳ್ಳೆ ಎಂಜಿನಿಯರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಶಿಕ್ಷಕನಾಗಬೇಕು, ಒಳ್ಳೆ ಪೊಲೀಸ್ ಆಗಬೇಕು, ಅಥವಾ ಏನೂ ಬೇಡ, ನಮ್ಮಪ್ಪ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ನಾನು ಒಬ್ಬ ಈ ಇದರಲ್ಲಿ ನಾಗರಿಕನಾಗಿ, ಒಳ್ಳೆ ಶ್ರೇಷ್ಠ ನಾಗರಿಕನಾಗಿ, ಒಬ್ಬ ಒಳ್ಳೆ ಮನುಷ್ಯನಾಗಿ ಎಲ್ಲರೂ ನನ್ನನ್ನೇ ಕೇಳಬೇಕು, ಎಲ್ಲರೂ ನನ್ನನ್ನೇ ನೋಡಬೇಕು, ಎಲ್ಲರೂ ಯಾರ ಮಗ ಅವನು, ಎಂಥ ಮನಸ್ಸು, ಎಂಥ ಗುಣ ಅಂತ ಹೇಳಿ ಮೇಲಿಂದ ಮೇಲೆ ನನ್ನನ್ನೇ ನೋಡ್ತಾ ಹೋಗಬೇಕು, ಅಂಥ ಬದುಕನ್ನು ಬದುಕ್ತಕ್ಕಂಥ ಒಬ್ಬ ವಿಶೇಷ ನಾಗರಿಕನಾಗಬೇಕು ಅನ್ನೋಂಥ ಗುರಿನಾದರೂ ಇಟ್ಕೋಬೇಕು. ನೀವು ಗುರಿಯೇ ಇಲ್ಲ ಅಂತ ಹೇಳಿದ ಮೇಲೆ ನೀವೇನು ಮಾಡ್ತೀರಿ? ಗುರಿ ಬೇಕು, ಆ ಗುರಿಗೆ ತಕ್ಕ ಅಭ್ಯಾಸ ಮಾಡಬೇಕು, ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಎಲ್ಲಿರ್ತದೋ ಅಲ್ಲಿ ಜ್ಞಾನ ಹಿಂಬಾಲಿಸಿಕೊಂಡು ಬರ್ತದೆ. ಆದ್ರಿಂದ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ವಿದ್ಯಾರ್ಥಿಗಿರ್ಬೇಕಾಗಿದ್ದು ಮೊದಲು ತನ್ನ ಗುರಿಯ ಸ್ಪಷ್ಟತೆ. ಇವತ್ತೇ ನೀವೊಂದು ಗುರಿಯನ್ನು ಇಟ್ಕೋಬೇಕು. ಏನಾಗಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಿ, ಆ ಗುರಿ ಇಟ್ಕೋಬೇಕು. ಅದಕ್ಕೆ ತಕ್ಕಂತೆ ಸುಮ್ಮನೆ ಹೇಳ್ಕೊಂಡು ತಿರ್ಗೋದಲ್ಲ ಗುರಿ ಅಂತ, ಅಭ್ಯಾಸ ಮಾಡಬೇಕು, ಶ್ರದ್ಧೆಯನ್ನು ಬೆಳೆಸ್ಕೊಳ್ಬೇಕು. ಆ ಶ್ರದ್ಧೆ ಬೆಳೆದಾಗ ನಿಮ್ಮಲ್ಲಿ ಒಂದು ಹೊಸತನ ಬರ್ತದೆ. ಒಂದು ನಿಮಿಷ ವೇಸ್ಟ್ ಮಾಡ್ಕೊಳ್ಳಲ್ಲ. ನೀವು ಕುಂತ ಜಾಗದಲ್ಲಿ ಏನಾದರೂ ಒಂದು ಬರೆಯೋದೋ ಓದೋದೋ ಏನಾದರೂ ಮಾಡ್ತಾ ಇರ್ತೀರಾ, ಅದು ನಿಮಗೆ ಬರಬೇಕು. ಇಡೀ ಪರೀಕ್ಷೆ ಮುಗಿಯೋ ತನಕ ನೀವು ಹುಚ್ಚರಾಗ್ಬಿಡ್ಬೇಕು. ಯಾವುದ್ರ ಬಗ್ಗೆ? ಓದೋದ್ರ ಬಗ್ಗೆ, ಮನನ ಮಾಡ್ಕೊಳ್ಳೋದ್ರ ಬಗ್ಗೆ, ಮತ್ತೆ ಮತ್ತೆ ಪ್ರಶ್ನೆಗಳು. ನೀವೆಲ್ಲರೂ ಒಂದ್ ಕಡೆ ಸೇರ್ತೀರಿ, ವಿದ್ಯಾರ್ಥಿಗಳೆಲ್ಲ ನಿಮ್ಮ ಫ್ರೆಂಡ್ಸ್ಗಳ ಜೊತೆನಲ್ಲಿ 3 ಜನ 4 ಜನ ಸೇರ್ತೀರಿ. ಆ ಸೇರಿದಂಥ ಸಂದರ್ಭದಲ್ಲಿ ನೀವು ಕೇಳುವಂಥ ಪ್ರಶ್ನೆಗಳು ಯಾವುದಾಗಿರ್ಬೇಕು ಅಂತ ಹೇಳಿದ್ರೆ, ಏನು ಊಟ ಮಾಡ್ಕೊಂಡು ಬಂದೆ, ಏನು ತಿನ್ಕೊಂಬಂದೆ, ನಮ್ಮ ಮನೆಯಲ್ಲಿ ಇವತ್ತು ಇಡ್ಲಿ ಮಾಡಿದ್ರು ಕಣೆ, ನನಗಂತೂ ತುಂಬ ಇಷ್ಟ ಆಗಲಿಲ್ಲಪ್ಪ, ಈ ರೀತಿ ಮಾತನಾಡುವುದನ್ನು ಬಿಟ್ಟು. ಅಲ್ಲ, ಮೊನ್ನೆ ಮ್ಯಾಥ್ಸ್ ಟೀಚರ್ ಹೇಳಿದ್ರಲ್ಲ, ಯಾವುದೋ ಪ್ರಮೇಯ ಬರ್ತದೆ ಅಂತ ಹೇಳಿದ್ರಲ್ಲ ಈ ಸಾರಿ ಪರೀಕ್ಷೆಗೆ. ಆ ಪ್ರಮೇಯ ನನಗಿನ್ನು ಸ್ವಲ್ಪ ಅರ್ಥ ಆಗಲಿಲ್ಲ ಕಣೆ, ನೀನೊಂಚೂರು ಹೇಳ್ಕೊಡು ಅದ್ರ ಬಗ್ಗೆ. ಶಿಕ್ಷಕರು ಹೇಳಿದ್ದನ್ನ ಕೇಳಿಸ್ಕೊಳ್ಳೋದು ಕೆಲವರಿಗೆ ಕಷ್ಟ ಆಗ್ತದೆ. ಅದೇ ವಿದ್ಯಾರ್ಥಿಗಳು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಅದು ಮನಸ್ಸಿನಲ್ಲಿ ಹೆಚ್ಚು ಕಾಲ ಉಳಿತದೆ. ಹಾಗೆ ನೀವು ಈ 56 ದಿನಗಳಲ್ಲಿ ನೀವು ಚರ್ಚೆ ಮಾಡಬೇಕು, ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು, ಕಲಿಯುವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು. ಅಣ್ಣ, ಕಪ್ಪು ಅಂಗಿ ಹಾಕೊಂಡು ಬಂದು ಕುಂತಿದ್ಯಲ್ಲ, ಸರಿಯಾಗಿ ಕೂತ್ಕೊಳ್ಳೋಣ, ಗೌರವದಿಂದ ಕೂತ್ಕೊಳ್ಳೋಣ. ಸ್ವಲ್ಪ ಈ ಕಡೆ ನೋಡೋಣ, ನನ್ನನ್ನ ನೋಡು, ಸ್ವಲ್ಪ ಈ ಕಡೆ ನೋಡು. ಇವತ್ತು ನಮ್ಮ ಶಿಕ್ಷಕರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಎಷ್ಟೋ ಶಿಕ್ಷಕರು ನಾನು ಕೂಡ ಹೇಳ್ತಾರೆ, ಸಾರ್ ಸರಿಯಾಗಿ ನಿದ್ರೇನೆ ಬರಲ್ಲ ಸಾರ್. ಆ ನಿದ್ರೆನಲ್ಲೂ ಆ ಹುಡುಗಂದೇ ನೆನಪು ಸರ್. ಯಾರು ಮೇಡಮ್? ಅಯ್ಯೋ, ನಮ್ಮ ತರಗತಿನಲ್ಲಿ ಒಂದು 5 ಜನ ಇದ್ದಾರೆ ಸರ್, ಹೋಮ್ವರ್ಕ್ ಮಾಡಲ್ಲ, ಹೇಳ್ಕೊಟ್ಟದ್ದು ಬರೆಯೋಲ್ಲ, ಒಂದು ಪ್ರಶ್ನೆಗೂ ಉತ್ತರ ಮಾಡಲ್ಲ, ಏನಿಲ್ಲ ಸರ್. ಹೆಂಗೆ ಸರ್ ಅವ್ರನ್ನ ಪಾಸ್ ಮಾಡೋದು? ಅವ್ರು ಬರ್ತಾರೆ, ಸಿಒಗಳು ಬರ್ತಾರೆ, ಮತ್ತೆ ಇನ್ನೂ ಬರ್ತಾರೆ, ಡಯಟಿನ್ ಬರ್ತಾರೆ, ಎಲ್ಲರೂ ಬಂದು ಕೇಳ್ತಾರೆ, ಸರ್ ನಿಮ್ಮಲ್ಲಿ ಎಷ್ಟು ಜನ ಫೇಲ್ ಆಗ್ತಾರೆ, ಅವ್ರನ್ನ ಪಾಸ್ ಮಾಡೋದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ ಅಂತೇಳಿ ನಮ್ಮನ್ನು ಕೇಳ್ತಾನೆ ಇರ್ತಾರೆ ಸರ್. ನಾವು ಸರ್ ಏನು ಸರ್ ಮಾಡೋದು? ನಾನು ಎಲ್ಲ ಪಾಠ ಮಾಡಿದ್ದೀನಿ, ಇದೆಲ್ಲ ತಂದುಕೊಟ್ಟಿದ್ದೀನಿ, ಎಲ್ಲ ಡೈಲಿ ಬರೆಸ್ತಾ ಇರ್ತೀನಿ ಸರ್. ಬರೆಯೋದು ಇಲ್ಲ ಸರ್, ನಾನು ಏನು ಸಾರ್ ಮಾಡಲಿ? ಪಾಪ ಅವ್ರಿಗೆ ಇದುವರೆಗೂ ಆರೋಗ್ಯ ತುಂಬ ಚೆನ್ನಾಗಿತ್ತು, ಈಗ BP ಶುಗರ್ ಎಲ್ಲ ತಾನೇ ಬರ್ತಾ ಇದೆ. ನೋಡಿ, ಯೋಚನೆ ಮಾಡಬೇಕಾದವ್ರು ನೀವು, ಕಲಿಬೇಕಾಗಿರೋರು ನೀವು, ಶ್ರಮ ಪಡಬೇಕಾಗಿರೋರು ನೀವು, ಹಗಲು ರಾತ್ರಿ ಅನ್ನದೇ ಓದಬೇಕಾಗಿರೋರು ನೀವು. ನಿಮ್ಮಲ್ಲೇ ಆ ಭಯ ಇಲ್ಲ, ನಿಮ್ಮಲ್ಲೇ ಅಂತ ವಾತಾವರಣವಿಲ್ಲ. ಪಾಪ ನಮ್ಮ ಶಿಕ್ಷಕರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅದನ್ನ ನೋಡಾದ್ರೂ ನಿಮಗೆ ಹೊಟ್ಟೆ ಚುರುಕನ್ಬಾರ್ದ, ಕರಳು ಚುರುಕನ್ಬಾರ್ದ? ಅದಕ್ಕಾಗಿ ಆದ್ರೂ ನೀವು ಓದಬೇಕು. ಓದಿ ಅಂತ ನಾನು ಹೇಳ್ತೇನೆ, ಆದರೆ ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ನಿಮ್ಮೊಳಗಿರ್ಬೇಕು. ನಾನು ಇವತ್ತು ನನ್ನನ್ನು ಕರೆಸಿ ಅಷ್ಟು ದೂರದಿಂದ ಇಲ್ಲಿ ನನ್ನ ಮೂಲಕ ಹೇಳಿಸ್ತಾ ಇರೋದು ಏನು ಅಂತ ಹೇಳಿದ್ರೆ,
ನಿಮಗೆಲ್ಲ ಪ್ರೇರಣೆಯಾಗಲಿ ಅಂತ. ಈ ಪ್ರೇರಣೆ ಅನ್ನುವಂಥದ್ದು ಹೊರಗಡೆಯಿಂದ ಕೊಡುವಂಥ ಒತ್ತಡ. ನಾನು ಹೇಳ್ತಾ ಇದ್ದೇನೆ, ಹಾಗೋದಿ, ಹೀಗೋದಿ, ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಪ್ರೇರಣೆ. ನನ್ನ ಪ್ರೇರಣೆ ಒಂದೇ ಸಾಲದು. ನಿಮ್ಮ ಒಳಗೆ ಆ ಸ್ಫೂರ್ತಿ ಉದಯವಾಗಬೇಕು, ಆ ಸ್ಫೂರ್ತಿ ಬರಬೇಕು. ಆ ಸ್ಫೂರ್ತಿ ಬಂದಾಗ ನೀವೇನಾದರೂ ಮಾಡೋದಕ್ಕೆ ಸಾಧ್ಯ. ಹೌದು, ಹೇಳ್ತಾ ಇದ್ದಾರೆ ಇವತ್ತು ಸರ್, ಹೇಳ್ತಾ ಇದ್ದಾರೆ ನಾನು ಏನಾದರೂ ಮಾಡಲೇಬೇಕು, ಇಷ್ಟು ದಿನ ಓದಿಲ್ಲ, ನಾನು ಪಾಸ್ ಆಗಲೇಬೇಕು. ನಮ್ಮ ಮೇಡಮ್ ಹೇಳ್ತಾರೆ ನೀ ಪಾಸ್ ಆಗಲ್ಲ ಅಂತ ಹೇಳ್ತಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ಅವ್ರಿಗೆ, ನಾನು ಖಂಡಿತವಾಗಿ ನಾನು ಒಳ್ಳೆ ಅಂಕ ತಗೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೇನೆ ನೋಡಿ ಮೇಡಮ್. ಯಾರಾದರೂ ಚಾಲೆಂಜ್ ಮಾಡಿದಿರ ಈ ರೀತಿಯಾಗಿ? ಬರೀ ಮಾಡೋದಲ್ಲ, ಪರೀಕ್ಷೆನಲ್ಲಿ ಫಲಿತಾಂಶದಲ್ಲಿ ತೋರಿಸ್ಬೇಕದನ್ನ. ಅದಕ್ಕೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಏನಿರಬೇಕು? ಆತ್ಮವಿಶ್ವಾಸ. ಏನದ ಆತ್ಮವಿಶ್ವಾಸ ಅಂತ ಹೇಳಿದ್ರೆ, ಮಕ್ಕಳೇ, ಈಗ ನೀವೆಲ್ಲ ಶಾಲೆಗೆ ಬರ್ತೀರಿ. ಶಾಲೆ ಅಂತ ಒಂದು ಬಿಲ್ಡಿಂಗ್ ಇರ್ತದೆ. 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಪಾಠ ಕೇಳ್ತೀರಿ. ನೀವೆಷ್ಟು ಪುಣ್ಯಶಾಲಿಗಳು ಅಂತ ಹೇಳಿದ್ರೆ, ನಾನು ನಿಮ್ಮ ಹಾಗೆ ಪ್ರೌಢಶಾಲೆಯನ್ನು ಓದುವಾಗ ನಮಗೆ ಊಟ ಇರಲಿಲ್ಲ, ಹಾಕೊಳ್ಳೋಕೆ ಚಪ್ಪಲಿ ಇರಲಿಲ್ಲ, ಪ್ಯಾಂಟ್ ಅಂತೂ ಇರಲೇ ಇಲ್ಲ ನಮಗೆ. ಚಡ್ಡಿಕೊಂಡು ಹೈಸ್ಕೂಲ್ ಬಂದು ಚಡ್ಡಿಕೊಂಡೇ ಹೋಗ್ತಾ ಇದ್ವಿ. ಆ ಮಟ್ಟದ ಬಡತನ. ಬಿಸಿ ಊಟ ಅಂತ ಅನ್ನೋದು ಇರಲೇ ಇಲ್ಲ. ಇವತ್ತು ನಿಮಗೆ ಎಷ್ಟೊಂದು ಬಿಸಿ ಊಟದ ವ್ಯವಸ್ಥೆ. ಮೊಟ್ಟೆ ತಿನ್ನೋರ್ಗೆ ಮೊಟ್ಟೆ ಬೇಡ ಅಂದರೆ ಬಾಳೆಹಣ್ಣು, ದಿನಕ್ಕೊಂದು ಊಟ, ಏನೆಲ್ಲ ಕೊಟ್ಟಿದ್ದಾರೆ. ಬರೆಯೋಕ್ ಪುಸ್ತಕ, ಓದೋಕ್ ಪುಸ್ತಕ, ಎಲ್ಲವನ್ನ ಕೊಟ್ಟಿದ್ದಾರೆ ನಿಮಗೆ. ಆ ಗುರುಕುಲಕ್ಕೆ ಮಕ್ಕಳನ್ನ ಓದೋದಕ್ಕೆ ಕಳಿಸ್ಬಿಡೋರು. ಅವ್ರ ತಂದೆ ತಾಯಿಗಳೇನೋ ಹುಡುಗನ್ ಕರ್ಕೊಂಡೋಗಿ ಆ ಗುರುಗಳ ಮುಂದೆ ನಿಲ್ಲಿಸ್ಬಿಟ್ಟು, ಗುರುದೇವ, ಇವನು ಇವತ್ತಿನ ತನಕ ನಮ್ಮ ಮಗ, ಇವತ್ತಿಂದ ಇವನು ನಿಮ್ಮ ಮಗ, ಇವನನ್ನ ಸರಿಯಾಗಿ ಓದಿಸಿ ಬರೆಸಿ ಇವನಿಗೆ ಸರಿಯಾದ ವಿದ್ಯೆಯನ್ನು ಕೊಡುವಂತ ಜವಾಬ್ದಾರಿ ನಿಮ್ಮದು, ದಯಮಾಡಿ ಅದನ್ನು ಮಾಡಿ ಅಂತೇಳಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೊಡ್ತಾ ಇದ್ರು. ಅಲ್ಲಿ ಗುರುಗಳು 64 ವಿದ್ಯೆಗಳನ್ನು ಹೇಳ್ಕೊಡೋರು, ಜೀವನಕ್ಕೆ ಬೇಕಾದಂಥ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಡೋರು. ಹೀಗೆ ವಿದ್ಯಾಭ್ಯಾಸ ನಡೀತಾ ಇದೆ. ಒಂದು ದಿನ ಮಧ್ಯಾಹ್ನ ಒಳ್ಳೆ ಊಟ ಹಾಕಿದ್ದಾರೆ ಗುರುಗಳು. ಮಕ್ಕಳೆಲ್ಲ ಊಟ ಮಾಡಿದ್ದಾರೆ. ನಿದ್ದೆ ಮಾಡುವಂಥ ಸಮಯ ಮಧ್ಯಾಹ್ನದ ವೇಳೆ. ಗುರುಗಳು ಹೇಳಿದ್ರು, ಬನ್ನಿ ನಿದ್ರೆ ಮಾಡಬೇಡಿ, ನಿಮಗೆಲ್ಲ ನಾನು ಶಾಸ್ತ್ರ ಹೇಳ್ತೇನೆ, ಕೈ ನೋಡಿಬಿಟ್ಟು ಯಾರ್ಯಾರು ಯಾವ್ಯಾವ ಹುದ್ದೆಯನ್ನು ಅಲಂಕರಿಸ್ತೀರಿ, ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾನು ಹೇಳ್ತೀನಿ ಬನ್ನಿ ಅಂತ ಹೇಳಿ ಕರೆದ್ರು ಹುಡುಗರನ್ನ. ಎಲ್ಲ ಹುಡುಗರು ನನ್ನ ಭವಿಷ್ಯ ಕೇಳಬೇಕು ಅಂತೇಳಿ ಗುರುಗಳ ಮುಂದೆ ಬಂದು ಕೈ ಚಾಚಿದ್ರು. ಗುರುಗಳು ಹೇಳಿದ್ರು, ಏನಕ್ಕಂದ, ಈ ರೇಖೆ ವಿದ್ಯಾರೇಖೆ ಎಷ್ಟು ಚೆನ್ನಾಗಿ ಬಂದಿದೆ, ನೀನು ಒಳ್ಳೆ ವಿದ್ಯಾವಂತನಾಗ್ತೀಯ ಅಂದಾಗ ಅವನ ಮುಖದಲ್ಲಿ ಮಂದಹಾಸ. ನಾನು ವಿದ್ಯಾವಂತನಾಗ್ತೇನೆ. ಗುರುಗಳು ಹೇಳಿಬಿಟ್ರು. ಇನ್ನೊಬ್ಬ ಬಂದ, ಏನು ಕಂದ, ನಿನ್ನಲ್ಲಿ ಧನರೇಖೆ ಇದೆ, ನೀನು ದೊಡ್ಡ ಶ್ರೀಮಂತನಾಗ್ತೀಯ, ಹೀಗೆ ಹೇಳ್ತಾ ಹೋದರು. ಒಂದು ಹುಡುಗ ಬಂದ, ಕೈ ಕೊಟ್ಟ. ಗುರುಗಳು ಹಿಂಗಿದೆಲ್ಲ ತಿರುಗಿಸಿ ನೋಡಿದ್ರು. ಏನು ಕಂದ, ಮುಖ ನೋಡಿದ್ರು. ಏನೋ ಮಗನೇ, ನಿನ್ನ ಕೈಯಲ್ಲಿ ಒಂದು ರೇಖೆನೂ ಇಲ್ವಲ್ಲೋ, ನೀನು ಏನು ಆಗ್ತೀಯೋ, ಬಹಳ ಕಷ್ಟ ಇದೆ ಕಂದ ಅಂದರು. ಹೌದಾ ಗುರುಗಳೇ, ನನ್ನ ಕೈನಲ್ಲಿ ಏನು ರೇಖೆ ಇಲ್ವೇ, ಹಾಗಾದ್ರೆ ನಾನೇನು ಆಗೋದಿಲ್ವೇ? ಇಲ್ಲ ಕಂದ, ಭಾಳ ಕಷ್ಟ. ಒಂದು ಸ್ವಲ್ಪ ತಡೀರಿ ಗುರುಗಳೇ, ಒಂದು ಸ್ವಲ್ಪ ತಡೀರಿ ಅಂತ ಹೋದ. ಆ ಕಡೆಗೆ ಸ್ವಲ್ಪ ಹೋದ. ಗುರುಗಳಿಗೆ ಆಶ್ಚರ್ಯ, ಇವನು ಯಾಕೆ ಆ ಕಡೆ ಹೋಗ್ತಾ ಇದ್ದಾನೆ ಅಂತಂತ. ಅಲ್ಲೊಂದು ಕಾರ್ಯಮೇಳೆ ಇತ್ತು. ಕಾರ್ಯಮೇಳೆ ಇತ್ತು. ಒಂದು ಮುಳ್ಳು ಮುರ್ಕೊಂಡು ಹಿಂಗೆ ಗೀಚ್ದ. ಗುರುಗಳೇ ನೋಡಿ, ಈಗ ಬಂತು ಗೆರೆ. ಗುರುಗಳು ನಡುಗ್ತಾ ಇದ್ದಾರೆ. ಏನೋ ಕಂದ ನೀನು ಮಾಡ್ತಾ ಇರೋದು, ಅಲ್ಲ ಸ್ವಲ್ಪ ಭಯವಾಗ್ಲಿಲ್ವಾ? ಆ ಮುಳ್ಳು ತಗೊಂಡು ಹಾಗೆ ಗೀಚ್ಕೊಂಡಿಲ್ಲ. ಹೌದು ಗುರುಗಳೇ, ಇದು ನನ್ನ ವಿದ್ಯಾರೇಖೆ, ನೋಡಿ ನಾಳೆಯಿಂದ ನನ್ನ ವಿದ್ಯೆಯ ಮಹತ್ವವನ್ನ ಅಂತ ಹೇಳಿ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ. ಭಾರತ ದೇಶಕ್ಕೆ ಇವತ್ತು ನಾವೆಲ್ಲ ವ್ಯಾಕರಣ ಓದ್ತೀವಲ್ಲ, ಅಕ್ಷರಮಾಲೆ, ಸಂಧಿ, ಸಮಾಸ, ಅವ್ಯಯ, ಕೃದಂತ, ತದ್ದಿತಾಂತ, ಕ್ರಿಯಾಪದ ಎಲ್ಲ ಓದ್ತೀವಲ್ಲ, ಸಂಸ್ಕೃತದ ಮೂಲ ಅಂತಹ ವ್ಯಾಕರಣ ಗ್ರಂಥವನ್ನು ಅಷ್ಟಾಧ್ಯಾಯಿ ಅಂತ,
ಅಂತ ಅಷ್ಟಾಧ್ಯಾಯಿ ಅನ್ನೋಂಥ ವ್ಯಾಕರಣ ಗ್ರಂಥವನ್ನು ಬರೆದವನು ಯಾರು ಅಂತ ಹೇಳಿದ್ರೆ ಪಾಣಿನಿ ಆಚಾರ್ಯ. ಆ ಹುಡುಗನೇ ಪಾಣಿನಿ ಆಚಾರ್ಯ. ಕೈ ಗೀಚ್ಕೊಂಡಲ್ಲ, ಅವನೇ ಪಾಣಿನಿ ಆಚಾರ್ಯ. ಆ ಪಾಣಿನಿ ಆಚಾರ್ಯನಿಗೆ ಒಂದು ಚಪ್ಪಾಳೆ ಬರಲಿ ಜೋರಾಗಿ. ಚಪ್ಪಾಳೆನೇ ಹೊಡೆಯೋದನ್ನೇ ಮಾಡ್ಕೋಬೇಡಿ, ಒಂದೆರಡೇ ಚಪ್ಪಾಳೆ ಅಷ್ಟೇ, ಒಂದೆರಡು ಚಪ್ಪಾಳೆ ಅಷ್ಟೇನೆ. ಪಾಣಿನಿ ಆಚಾರ್ಯ ಅವನಲ್ಲಿದ್ದಂಥ ಆತ್ಮವಿಶ್ವಾಸವನ್ನು ನೀವು ನೋಡಬೇಕು. ಅವನಲ್ಲಿದ್ದಂಥ ಆತ್ಮವಿಶ್ವಾಸ, ಗುರುಗಳು ಈಗ ಹೇಳಿದ್ರಲ್ಲ ಅದನ್ನು ನಾನು ಮಾಡಿ ತೋರಿಸ್ತೇನೆ ಅನ್ನುವಂಥ ಛಲ, ಇದು ಅವನನ್ನು ಆ ಎತ್ತರಕ್ಕೆ ಬೆಳೆದು ನಿಲ್ಲಿಸ್ತು. ಅಂತ ಪಾಂಡಿತ್ಯ ಬರಬೇಕಾಗಿದ್ರೆ ಆ ಛಲ ಮುಖ್ಯ. ನಿಮ್ಮಲ್ಲೂ ಆ ಛಲ ಬರಬೇಕು, ಆ ಆತ್ಮವಿಶ್ವಾಸ ಬರಬೇಕು. ಆ ಸಾಧಿಸುವ ಛಲ ಅನ್ನೋದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಈಗಾಗಲೇ ಅನೇಕ ಜನ ಆ ಸಾಧಿಸುವ ಛಲವನ್ನು ಇಟ್ಕೊಂಡು, ರವಿ ಚೆನ್ನಣ್ಣನವರ್ ಕೇಳಿದ್ದೀರಲ್ವಾ? ರವಿ ಚೆನ್ನಣ್ಣನವರ್ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಒಂದು ದಂತ ಕಥೆ. ಒಬ್ಬ ಸಾಮಾನ್ಯ ಬಡವರ ಕುಟುಂಬದಲ್ಲೇ ಇದ್ದಂತಹ ರವಿ ಚೆನ್ನಣ್ಣನವರ್ ಚೆನ್ನಾಗಿ ಓದಿ IPS ಆಗಿ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿ ರೂಪುಗೊಂಡ್ರು. ಅವರಲ್ಲಿದ್ದಂಥದ್ದು ಆತ್ಮವಿಶ್ವಾಸ, ಅವರಲ್ಲಿದ್ದಂಥದ್ದು ಛಲ. ಆ ಛಲವನ್ನು ಬಳಸ್ಕೊಂಡು, ತಮ್ಮಲ್ಲಿರುವಂತಹ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು, ಒಳ್ಳೆಯ ಮನಸ್ಸನ್ನು ಬಳಸ್ಕೊಂಡು ಆ ಎತ್ತರಕ್ಕೆ ಹೇರಿದರು. ನಿಮ್ಗೆ ಯಾರಿಗೂ ಭಗವಂತ ಬುದ್ಧಿ ಕೊಟ್ಟಿಲ್ವಾ? ಮನಸ್ಸನ್ನು ಕೊಟ್ಟಿಲ್ವಾ? ಕೊಟ್ಟಿದ ಮೇಲೆ ಮತ್ತೆ ನೀವು ಪ್ರಾರಂಭಿಸಿ. ಇವತ್ತಿಂದ ಚೆನ್ನಾಗಿ ಓದೋದನ್ನು ಪ್ರಾರಂಭಿಸಿ, ಬರೆಯೋದನ್ನು ಪ್ರಾರಂಭಿಸಿ, ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ಳೋದನ್ನ ಪ್ರಾರಂಭಿಸಿ. ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಬ್ಯಾನರ್ ಹಾಕಿದ್ರು. ಅಲ್ಲಿ ಒಂದು ಹುಡುಗಿ 625ಕ್ಕೆ 625ನ ತಗೊಂಡು ಆ ಪ್ರಶಸ್ತಿಯನ್ನ ಮುಖ್ಯಮಂತ್ರಿಗಳಿಂದ ಪಡ್ಕೊಳ್ಳೋದನ್ನ ಒಂದು ಫೋಟೋ ಹಾಕಿದ್ರು. ಆ ಮಗುನ ಹೆಸರು, ಅಲ್ಲಿ ನಿಂತ್ಕೊಂಡು ಒಂದು ಮಗು, ಒಂದು ಹೆಣ್ಮಗು ನಿಂತ್ಕೊಂಡು ಸುಮ್ಮನೆ ಆ ಫೋಟೋನೇ ನೋಡ್ತಾ ಇದ್ಲು. ಅದನ್ನ ಅವ್ರ ಶಿಕ್ಷಕಿ ಗಮನಿಸಿದ್ರು. ಅನನ್ಯ, ಏನಮ್ಮ ಆ ಫೋಟೋನೇ ಅಷ್ಟೊತ್ತಿಂದ ನೋಡ್ತಾ ಇದೆಯಲ್ಲ ಕಂದ, ಏನು? ಅವಳು ರಾಮಕೃಷ್ಣ ವಿದ್ಯಾಶ್ರಮದಲ್ಲಿ ಓದ್ತಾ ಇದ್ಲು. ಅನನ್ಯ ಹೇಳಿದ್ಲು, ಮೇಡಮ್, ಆ ಫೋಟೋ ನೋಡಿ ನನಗೇನನ್ನಿಸ್ತು ಗೊತ್ತಾ? ಏನು ಕಂದ, ಏನನ್ನಿಸ್ತು? ಮೇಡಮ್, ನಾನು ಕೂಡ ಈ ವರ್ಷದ SSLC ಪರೀಕ್ಷೆನಲ್ಲಿ 625ಕ್ಕೆ 625 ತಗೊಂಡು ಆ ರೀತಿ ಮುಖ್ಯಮಂತ್ರಿಗಳಿಂದ ಆ ಪದಕ ತಗೊಳ್ಬೇಕು, ಆ ರೀತಿ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಅದು ನನ್ನ ಕೈನೆಲ್ಲ ಆಗ್ತದ ಮೇಡಮ್? ಖಂಡಿತ ತಗೊಳ್ತೀನಿ ಮೇಡಮ್. ಯಾಕಂದ ಹೀಗೆ ಹೇಳ್ತಾ ಇದೆಯಾ? ನಿನಗೆ ಒಳ್ಳೆ ಬುದ್ಧಿ ಇದೆ, ನಿನಗೆ ಓದೋ ಹವ್ಯಾಸ ಚೆನ್ನಾಗಿದೆ, ನೀನು ತುಂಬ ಬುದ್ಧಿವಂತೆ, ಖಂಡಿತವಾಗಿ ನೀನು ಆ ಎತ್ತರಕ್ಕೆ ಏರ್ತೀಯ ಕಂದ. ಇವತ್ತಿಂದ ನೀನು ಪ್ರಯತ್ನ ಮಾಡು, ನಿನಗೇನು ಬೇಕು ನನ್ನನ್ನು ಕೇಳು, ನಾನು ಕೊಡ್ತೇನೆ. ಹಾಗೆ ಆ ಅನನ್ಯ ಆವತ್ತಿಂದ ಶುರು ಮಾಡಿದವಳು ಆ ಒಂದು ಫೋಟೋ, ಅದನ್ನು ನೋಡ್ತಾ ನೋಡ್ತಾ ಅವಳ ಬದುಕನ್ನೇ ಬದಲಾಯಿಸ್ಕೊಂಡ್ಬಿಟ್ಲು. 625ಕ್ಕೆ 625 ಅಂಕವನ್ನು ತಗೊಂಡ್ಳು ಅವಳು. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರು ಆ ಮಗುವಿನ ಕಡೆಗೇ ನೋಡ್ತಾ ಇದ್ರು. ಇದಲ್ವೇ ಸಾಧನೆ ಎನ್ನುವಂಥದ್ದು. ಇಂಥ ಸಾಧನೆ ನಿಮ್ಮ ಕೈನಲ್ಲಿ ಯಾಕಾಗೋಲ್ಲ ಅಂದ್ರೆ ನಿಮ್ಮದೆಲ್ಲ ಪ್ಲೇಟ್ ಸಮಸ್ಯೆ. ಎಂಥ ಸಮಸ್ಯೆ? ಪ್ಲೇಟ್ ಸಮಸ್ಯೆ. ಯಾಕೆ ಸರ್? ಬಿಸಿ ಊಟ ಇದೆ, ಒಳ್ಳೆ ಪ್ಲೇಟು, ಒಳ್ಳೆ ತಟ್ಟೆ, ತಳತಳ ಅಂತಿರ್ತದೆ, ಒಳ್ಳೆ ಬಿಸಿ ಊಟ ಹಾಕೊಳ್ತಾರೆ. ಆ ಪ್ಲೇಟ್ ಅಲ್ಲ ನಾನು ಹೇಳ್ತಾ ಇರೋದು. ಪ್ಲೇಟ್ ಅಂದ್ರೆ ಬೇರೆ, PLATE ಪ್ಲೇಟ್. P ಅಂದ್ರೆ ಪೋಸ್ಟ್ಪೋನ್. ಸರ್ 56 ದಿನ ಅಂತೀರಿ, ಹೋಗಿ 56 ದಿನ ತಾನೇ? ಅಯ್ಯೋ, ಇನ್ನೂ ತುಂಬ ದಿನ ಅದೇ ಸರ್. 56 ದಿನ ಓದ್ಬೇಕಾ ಸರ್ 16 ಅಂಕ ತಗೊಳ್ಳೋದಕ್ಕೆ? 13 ಅಂಕ ತಗೊಂಡ್ರು ಪಾಸು ಸರ್ ನಾನೀಗ. 16 ಅಂಕ ತಗೊಂಡ್ರು ಪಾಸು ಸರ್ ಈಗ. ಸರ್ ಇಷ್ಟು ಓದ್ಕೊಂಡ್ರೆ ಸಾಕು ಸರ್. ಎಂಥ ದಡ್ಡತನ.
ಹೊಡೆದ್ರೆ ಭಂಡಾರನೇ ಲೂಟಿ ಮಾಡಬೇಕು. ಸುಮ್ಮನೆ ಸಣ್ಣ ಪುಟ್ಟ ಹಣಕ್ಕೆ ಆಸೆ ಪಡುವಂಥದ್ದಲ್ಲ. ನೀವು ಹೊಡೆದ್ರೆ 625 625 ಹೊಡಿಬೇಕು. ನಾ ಸುಮ್ಮನೆ ಅಷ್ಟೋ ಇಷ್ಟೋ ಏನೋ ಜಸ್ಟ್ ಪಾಸ್ಗೆ ನೀವು ಪ್ರಯತ್ನ ಮಾಡಲೇಬಾರ್ದು. ಅಯ್ಯೋ ಇನ್ನೂ 56 ದಿನದ ಓದ್ಕೊಳ್ಳೋದು, ಒಂದು ತಿಂಗಳಾಯಿತು, ಇನ್ನೆಷ್ಟು ದಿನ, ಅಯ್ಯೋ ಇನ್ನೂ 30 ದಿನ ಇದೆ ಓದ್ಕೊಳ್ಳೋದು, ಪರೀಕ್ಷೆ ಇನ್ನೊಂದು ವಾರ ಬಂತು. ಆಗ ಎಲ್ಲ ಶಿಕ್ಷಕರು ಶುರು ಮಾಡ್ತಾರೆ, ಮ್ಯಾಥ್ಸ್ ಓದಿದೀಯಾ, ಸೈನ್ಸ್ ಓದಿದೀಯಾ, ಇಂಗ್ಲೀಷ್ನಲ್ಲಿ ಇದನ್ನು ಕಲ್ತಿದ್ಯಾ, ಕನ್ನಡದಲ್ಲಿ ಇದನ್ನು ಕಲ್ತಿದ್ಯಾ, ಈ ಅಲಂಕಾರ ಯಾವ್ದು ಹೇಳು, ಈ ಛಂದಸ್ ಯಾವ್ದು ಹೇಳು, ಎಲ್ಲ ಒಂದೇ ಸಾರಿ ಕೇಳ್ತಾ ಇರ್ತಾರೆ. ಆಗ ನಿನಗೆ ಶುರುವಾಗುತ್ತೆ ಚಳಿ ಜ್ವರ. ಅಯ್ಯೋ ಅವರು ಕೇಳ್ತಾರೆ ಇವರು ಕೇಳ್ತಾರೆ, ಅದನ್ನು ಕಲ್ತಿಲ್ಲ ಇದನ್ನು ಕಲ್ತಿಲ್ಲ, ಏನೂ ಮಾಡಿಲ್ಲ. ಅಂದಂದಿನ ಪಾಠವನ್ನ ಅಂದಂದೇ ಓದ್ಕೊಂಡಿದ್ರೆ, ಆವತ್ತು ಮಾಡಿದ ವಿಚಾರವನ್ನ ಅವತ್ತೇ ತಿಳ್ಕೊಂಡಿದ್ರೆ, ಎಲ್ಲವನ್ನ ಕಲ್ತು ಆವತ್ತೇ ನೀನು ಬರೆದು ಒಂದು ಶಾರ್ಟ್ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ, ಪರೀಕ್ಷೆ ಒಂದು ವಾರ ಅಂತ ಹೇಳಿ ಎಲ್ಲ ಪುಸ್ತಕವನ್ನು ಅಗುತ್ಕೊಂಡು ಓದೋದಲ್ಲ. ಒಂದು ಸಣ್ಣ ನೋಟ್ಸ್ ಇಟ್ಕೋಬೇಕು, ಇಷ್ಟು ಅಂಗೈ ಅಗಲದ ನೋಟ್ಸ್ ಇಟ್ಕೋಬೇಕು ಅಷ್ಟೇ. ಅದ್ರಲ್ಲಿ ಒಂದೊಂದೇ ಪದ ಇಟ್ಕೊಂಡಿರ್ಬೇಕು. ಆ ಒಂದು ಪದ ನೋಡಿದ ತಕ್ಷಣನೇ ಎಲ್ಲ ಅರ್ಥವಾಗ್ಬಿಡ್ಬೇಕು, ಎಲ್ಲ ವಿವರಣೆ ಬಂದ್ಬಿಡ್ಬೇಕು ತಲೆಗೆ. ಆ ರೀತಿಯಾದಂಥ ಶಾರ್ಟ್ ನೋಟನ್ನು ಮಾಡಿ ಇಟ್ಕೋಬೇಕು ನೀವು. ಪೋಸ್ಟ್ ಪೋನ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇದು ನಿಮ್ಮ ಸಮಸ್ಯೆ. ಆವತ್ತಿನ ಪಾಠವನ್ನೇ ಆವತ್ತೇ ಓದುವಂತ ಧೀರರ ಕೈ ಎತ್ತಿ ನೋಡೋಣ. ಯಾರಿಲ್ಲ. ಮತ್ತೆ ಪಾಪ ಮಾನ ಉಳಿಸಿದ್ರು ಕಣಪ್ಪ, ಬಹಳ ಒಳ್ಳೇದು. ನೀನು 625 625 ತಗೋಬೇಕು. ಸರಿ, ಪೋಸ್ಟ್ಪೋನ್ ಮಾತಾಡೋದನ್ನು ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊಳ್ಳಿ. ಈಗ ಪೋಸ್ಟ್ಪೋನ್ ಇದೆಯಲ್ಲ, ಇದನ್ನು ಯಾರು ಮಾಡಬಾರ್ದು. ನಿಮ್ಗೆ ಏನನ್ನಿಸ್ತು? ಈಗ ಇವತ್ತೇ ಓದ್ಕೋತೀನಿ ನಾನು, ನಾಳೆ ಅನ್ನೋಲ್ಲ ನಾನು, ಇವತ್ತೇ ನನಗೇನು ಗೊತ್ತಿಲ್ಲ ಅದನ್ನ ಮೇಡಮ್ ಕೇಳಿ ತಿಳ್ಕೊಳ್ತೀನಿ, ಮಾಸ್ಟರ್ ಕೇಳಿ ತಿಳ್ಕೊಳ್ತೀನಿ, ಇವತ್ತೇ ನಾನು ಅಭ್ಯಾಸ ಮಾಡ್ತೀನಿ ಅನ್ನೋ ಮನಸ್ಸು, ಮನೋಧರ್ಮ ಬರಬೇಕು ನಿನ್ನಲ್ಲಿ. ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬಾರ್ದು. ಪೋಸ್ಟ್ಪೋನ್ ಏನಾಯ್ತು? ಈಗ ಪ್ಲೇಟಲ್ಲಿ ಏನಾಯ್ತು? ಪಿ ಬಿಟ್ರಿ ಅಲ್ವಾ? ಪೋಸ್ಟ್ಪೋನ್ ಬಿಟ್ರಿ. ನೆಕ್ಸ್ಟ್ ಎಲ್, ಲೇಜಿನೆಸ್. ನೀವೇ ಕನ್ನಡ ಮಾಸ್ಟ್ರು ನೋಡ್ರಿ ಮಕ್ಕಳ, 3 ಗಂಟೆ ಪೇಪರು ಕನ್ನಡ ಇರೋದು, 3.25 ಗಂಟೆ ಪೇಪರು ಕನ್ನಡ ಇರೋದು. ಎಲ್ಲವನ್ನ ಬರಿಬೇಕು, ಪ್ರಬಂಧ ಬರಿಬೇಕು, ಪತ್ರಲೇಖನ ಬರಿಬೇಕು, ಸಾರಾಂಶ ಬರಿಬೇಕು, ಸಂದರ್ಭ ಬರಿಬೇಕು, ಕವಿ ಪರಿಚಯ ಬರಿಬೇಕು, 8 ವಾಕ್ಯ ಬರಿಬೇಕು, ಬಹು ಆಯ್ಕೆ ಬರಿಬೇಕು, 3-4 ವಾಕ್ಯ ಬರಿಬೇಕು. ಇಷ್ಟೆಲ್ಲ ಬರಿಬೇಕು, ಟೈಮ್ ಸಾಲೋದಿಲ್ಲ. ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರಿಬೇಕು ಅಷ್ಟೇ ಉತ್ತರ ಬರಿಬೇಕು. ಮದಲಿಂಗನ ಕಣಿವೆಯಲ್ಲಿ ಶಾನುಭೋಗರು ಏನನ್ನ ಅನುಭವಿಸಿದ್ರು? 1 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆ. ನೀನು ಇಡೀ ಪಾಠನೇ ಕೂತ್ಕೊಂಡು ಬರಿತಾ ಹೋದ್ರೆ 1 ಪುಟ ಬರೆದ್ಬಿಟ್ರೆ ಬರೋದು 2 ಅಂಕ. 1 ಪುಟ ಬರೆದ್ರೆ ಸಮಯ ಎಲ್ಲ ಆಗತ್ತೆ. ಕೊನೆಗೆ ಬರ್ತೀಯಾ 42 43ನೇ ಪ್ರಶ್ನೆಗೆ ಬರ್ತೀಯಾ. ಪತ್ರಲೇಖನ ಟೈಮ್ ಇಲ್ಲ, ನೋಡ್ತೀಯ ಟೈಮ್ ಇಲ್ಲ, ಪ್ರಬಂಧ ಟೈಮ್ ಇಲ್ಲ. ಇಷ್ಟು 1 ಪುಟ ಬರಿಬೇಕು, ಪ್ರಬಂಧನ, ಪೀಠಿಗೆ ಬರಿಬೇಕು, ವಿಷಯ ವಿಸ್ತರಣೆ ಬರಿಬೇಕು, ಎಲ್ಲ ಮಾಡಿ ಬರಿಬೇಕು. ಆದರೆ ಟೈಮೇ ಇರೋದಿಲ್ಲ. ಆಗ ಆ ಸಮಯದಲ್ಲಿ ಏನೋ ಬರಿಬೇಕು, ಏನೋ ಬರೆದ ಹಾಗೆ ಬಂದ್ಬಿಟ್ರೆ 5 ಅಂಕ ಬರೋದ್ರ ಕಡೆಗೆ 4 ಅಂಕ ಕೊಟ್ಬಿಡ್ತಾನೆ. 1 ಅಂಕ ಹೊರಟೋಯ್ತು. ಕನಸು ಕಾಣ್ತಾ ಇರ್ತೀಯ ನೀನು 125 ತಗೋಬೇಕು ಅಂತ. ನಿಮ್ಮ ಶಿಕ್ಷಕರು ಹೇಳಿರ್ತಾರೆ 125 ತಗೊಂಡ್ರೆ 1,000. ನಿಮ್ಮ ಶಾಸಕರು ಹೇಳಿರ್ತಾರೆ ಯಾರು 125 ಅಥವಾ 625 ತಗೊಂಡಿರ್ತಾರೆ ಅವ್ರಿಗೆ 25,000 ಕೊಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾರೆ. ನೀನು 1 ಅಂಕವನ್ನು ಅಲ್ಲಿ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು ನಾವು ಕಾಣುವಂಥದ್ದು ಲೇಜಿನೆಸ್. ಸರಿಯಾಗಿ ನೋಟ್ಸ್ ಬರ್ಕೊಳ್ಳಲ್ಲ, ಆವತ್ತು ಹೇಳಿದ್ದನ್ನ ಬರೆಯೋಲ್ಲ, ಮ್ಯಾಥ್ಸ್ ವರ್ಕ್ ಮಾಡೋಲ್ಲ, ಏನನ್ನೂ ಬರೆಯೋಲ್ಲ. ನಿಮ್ಮ ಮನಸ್ಸಿನಲ್ಲಿ ಕಲ್ತಂದ ವಿಚಾರ ಹೆಚ್ಚು ಕಾಲ ನಿಂತ್ಕೋಬೇಕು ಅಂತ ಹೇಳಿದ್ರೆ ಬರಿಬೇಕು. ಓದಬೇಕು ಒಂದು ಅರ್ಧ ಗಂಟೆ ಓದಾದ್ಮೇಲೆ 1 5 ನಿಮಿಷ ಧ್ಯಾನ ಮಾಡಬೇಕು.
ಧ್ಯಾನ ಅಂದ್ರೇನು? ಕೃಷ್ಣನನ್ನ ನೆನೆಸ್ಕೊಂಡು ಧ್ಯಾನ ಮಾಡೋದಲ್ಲ, ರಾಮನನ್ನ ನೆನೆಸ್ಕೊಂಡು ಧ್ಯಾನ ಮಾಡೋದಲ್ಲ, ನೀನು ಕಲಿತಂತ ವಿಚಾರದ ಬಗ್ಗೆ ಧ್ಯಾನ ಮಾಡೋದು. ಎಷ್ಟು ಗೊತ್ತಾಯ್ತು? ಕೆಲವು ಹಾಗೇ ಹೇಳ್ಕೋತ ಬರೋದು, ಹಾಗೆ ಹೇಳ್ಕೋತ ಬರ್ತಾ ಯಾವುದಾದ್ರೂ ಒಂದು ಪದ ಬಿಟ್ಟೋದ್ರೆ, ಯಾವುದಾದ್ರೂ ವಿಷಯ ಬಿಟ್ಟೋದ್ರೆ ಆಗ ಮತ್ತೆ ತೆಗೆಯೋದು. ಓ, ಈ ವಿಷಯ ಬಿಟ್ಟೋಯ್ತು. ಆಗೇನು ಮಾಡೋದು? ಒಂದು ಕಡೆಯಿಂದ ಬರವಣಿಗೆ ಮಾಡೋದು. ಬರವಣಿಗೆ ಮಾಡ್ತಾ ದಿನಕ್ಕೆ, ಪ್ರತಿದಿನಕ್ಕೆ ಒಂದು 5 ಪುಟ ಬರೆಯೋರು ಯಾರಾದರೂ ಇದ್ರೆ ಕೈ ಎತ್ತಿರಿ ನೋಡೋಣ. 5 ಪುಟ, ದಿನಕ್ಕೆ 5 ಪುಟ. ವಿಜ್ಞಾನ, ಸಮಾಜ, ಗಣಿತ, ಕನ್ನಡ ಎಲ್ಲವನ್ನೂ ಸೇರಿಸಿ. ಸುಮ್ಮನೆ ಕೈ ಎತ್ತೋದಲ್ಲ. ಮಾಸ್ಟರ್ಗೆ ಹೇಳ್ಬಿಡ್ತೀನಿ ಈಗ, ಯಾರು ನೋಡ್ಕೊಳ್ಳಿ ಸರ್ ಅವನನ್ನ ಸರಿಯಾಗಿ ಅಂತಂತ. 5 ಪುಟ. ಯಾಕೆ ನಾವು ಹೇಳ್ತಾ ಇದ್ದೀವಿ ಹಾಗೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಬರವಣಿಗೆ ಮಾಡ್ತಾ ಹೋದ ಹಾಗೆ ನಿಮ್ಗೆ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಬರವಣಿಗೆ ಸುಲಭ ಅನ್ಸುತ್ತೆ. ನೀವು ಫಾಸ್ಟ್ ಆಗಿ ಬರೀತಾ ಹೋದ್ರೆ ಅಕ್ಷರಗಳು ದುಂಡಾಗಿರೋದಿಲ್ಲ. ನೀವು ಅಕ್ಷರಗಳು ದುಂಡಾಗಿರ್ಲಿ ಅಂತಂತ ಬರೀತಾ ಹೋದ್ರೆ ನಿಮಗೆ ಸಮಯ ಸಾಲೋದಿಲ್ಲ. ಆದ್ರಿಂದ ಬರವಣಿಗೆ ಅಭ್ಯಾಸ ಮಾಡಿ ಮಾಡಬೇಕು. ಆ ಬರವಣಿಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತ ಲೇಜಿನೆಸ್ ಹೋಗಬೇಕು. PL ಲೇಜಿನೆಸ್. ಏನಿರ್ಬೋದು ಹೇಳಿ ನೋಡೋಣ? ಏನಪ್ಪ, ಏರೋಪ್ಲೇನಾ? ಅವನ ಸರಿಯಾಗಿ ಹೇಳ್ದ, ಏರೋಪ್ಲೇನ್. ನೀನು ಓದುವಾಗ ಬರೆಯುವಾಗ ನಿನ್ನ ಮೊಬೈಲ್ನಲ್ಲಿ ಏರೋಪ್ಲೇನ್ ಮೋಡ್ಗೆ ಇಟ್ಬಿಟ್ಟು ಓದು ಅಂತ. ಅದ್ರ ಅರ್ಥ ಸರಿಯಾಗಿ ಹೇಳಿದೆ ಕಂದ, ನೀನು ಸರಿಯಾಗಿ ಹೇಳಿದೆ. ಅಂದ್ರೆ ಅಲ್ಲ, ಅಟ್ರಾಕ್ಷನ್. ಅಂದ್ರೆ ಅಟ್ರಾಕ್ಷನ್. ನಮ್ಮ ಕಾಲದಲ್ಲಿ ರೇಡಿಯೋ ಬಿಟ್ರೆ ಬೇರೆ ಏನೂ ಇರಲೇ ಇಲ್ಲ. ಆ ನಂತರ ಟಿವಿ ಬಂತು. ಪಕ್ಕದ ಮನೆಯವರು ಟಿವಿ ಹಾಕ್ಸ್ಕೊಂಡಿದ್ರೆ ನಾವೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಆ ಶುಕ್ರವಾರ ಆ ಹಾಡುಗಳದ್ದು ಗೀತೆ ಯಾವ್ದೋ ರಸಮಂಜರಿ ಕಾರ್ಯಕ್ರಮ ಚಿತ್ರಮಂಜರಿ ಕಾರ್ಯಕ್ರಮ ಬರ್ತಾ ಇತ್ತು. ಆ ಚಿತ್ರಮಂಜರಿ ಕಾರ್ಯಕ್ರಮ ನೋಡೋದಕ್ಕೆ ಅವತ್ತು ಎಲ್ಲನೂ ಬಿಟ್ಬಿಟ್ಟು ಹೋಗಿ ಕೂತ್ಕೊಳ್ತಾ ಇದ್ವಿ. ಅಲ್ಲಿಂದ ಶುರುವಾಯಿತು ನೋಡಿ ನಮ್ಮ ಪಯಣ. ಈಗ ಎಲ್ಲರ ಕೈನಲ್ಲೂ ನಾವು ತಂದು ಕೊಟ್ಬಿಟ್ಟಿದೀವಿ ಮೊಬೈಲ್ನ. ತಗೊಳ್ಳಿ, ತಳ್ತಾ ಸುಮ್ಮನೆ ಕೂತಿರೋದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆ ರೀಲ್ಸ್ಗಳನ್ನ ತಳ್ಳೋದೇ, ನಗೋದೆ, ತಮ್ಮಷ್ಟಕ್ಕೆ ತಾವು ಮಾತಾಡೋದೆ ಅಲ್ವಾ? ಏನ್ ಅಟ್ರಾಕ್ಷನ್ ಅಲ್ಲಿ 4 ಸಿಗಳು ಬರ್ತವೆ. ಇರ್ಲಿ ಅಟ್ರಾಕ್ಷನ್ ಅಲ್ಲಿ 4 ಸಿಗಳು ಬರ್ತವೆ. ಒಂದು ಸಿ ಯಾವುದು ಅಂದ್ರೆ ಸೆಲ್ ಫೋನ್. ಸ್ಮಾರ್ಟ್ ಫೋನ್ ಇದೆಯಲ್ಲ ಅದು. ಒಂದು ಪ್ರಶ್ನೆ ಕೇಳ್ತೇನೆ, ಹೆಣ್ಮಕ್ಳು ಅಥವಾ ಗಂಡು ಮಕ್ಳು ಎಲ್ರಿಗೂ, ಒಂದು ದಿನದಲ್ಲಿ ನಾನು ಮೊಬೈಲ್ನೇ ಮುಟ್ದೇನೆ ಇರೋನು ನಾನು ಅಂತ ಕೈ ಎತ್ತರಪ್ಪ ನೋಡೋಣ. ಬಿಡಿ, ವೆರಿ ಗುಡ್. ಇದನ್ನ ನೋಡಿದ್ರೆ ಖಂಡಿತ, ಈ ಬೆಳವಣಿಗೆಯನ್ನು ನೋಡಿದ್ರೆ ಖಂಡಿತವಾಗಿ ನಿಮ್ಮಲ್ಲಿ ಶೈಕ್ಷಣಿಕವಾಗಿ ಒಳ್ಳೆ ರಿಸಲ್ಟ್ ಬರ್ತದೆ ಅನ್ನೋದನ್ನ ತೋರಿಸುತ್ತೆ. ಮಕ್ಕಳೇ, ಸೆಲ್ ಫೋನು ಕೊಡ್ಲಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಮುನಿಸ್ಕೊಂಡಿರೋದನ್ನ ನೋಡಿದ್ದೇನೆ. ಅಥವಾ ಅಪ್ಪನ ಗೊತ್ತಾಗದ ಹಾಗೆ ಸೆಲ್ ಫೋನ್ ತಕೊಂಡು ಬೆಡ್ಶೀಟ್ ಒಳಗಡೆ ತಳ್ತಾ ಕೂತಿರೋದನ್ನು ನಾನು ನೋಡಿದ್ದೇನೆ. ಸೆಲ್ ಫೋನ್ ಇವತ್ತು ಅದು ಎಷ್ಟು ಉಪಯೋಗವೋ, ಎಷ್ಟು ಅನುಕೂಲವೋ ಅಷ್ಟೇ ಅನಾನುಕೂಲವಾಗಿ ಪರಿಣಮಿಸಿದೆ. ಎಲ್ಲರ ಮನಸ್ಸಿನಲ್ಲಿಯೂ ಸೆಲ್ ಫೋನ್ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸು ಸಮಾಧಾನವೇ ಆಗೋದಿಲ್ಲ. ಆ ರೀತಿಯಾಗಿ ಊಟ ಮಾಡ್ತಿರ್ಲಿ ಫೋನು, ಇನ್ನೇನೋ ಮಾಡ್ತಿರ್ಲಿ ಫೋನು. ಆ ಫೋನ್ ಬಿಟ್ರೆ ಬೇರೆ ಏನು ಜಗತ್ತೇ ಇಲ್ಲ ಅನ್ನೋ ಮಟ್ಟಿಗಿದ್ದಾರೆ. ಇದು ಮೊದಲನೇ ಅಟ್ರಾಕ್ಷನ್. ಇನ್ನು ಎರಡನೇ ಅಟ್ರಾಕ್ಷನ್ ಕೇಳಿಸ್ಕೋಬೇಕು. ಎರಡನೇ ಅಟ್ರಾಕ್ಷನ್ ಬಹಳ ಚೆನ್ನಾಗಿರ್ತದೆ. ನಮ್ಮ ಗಂಡು ಮಕ್ಕಳು ಕೇಳಿಸ್ಕೋಬೇಕು, ನಮ್ಮ ಮುದ್ದು ಮಕ್ಕಳು. ಎರಡನೇ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ, ಪರೀಕ್ಷೆ
ಪರೀಕ್ಷೆ ಟೈಮ್ಗೆನೆ, ಆನ್ಯುವಲ್ ಟೈಮ್ಗೆನೆ ಈ IPL ಟೆಸ್ಟ್ಗಳು ಅಂಥವು ಇಂಥವು ಕ್ರಿಕೆಟ್ ಟೆಸ್ಟ್ಗಳು ಬಂದ್ಬಿಡ್ತವೆ, ಕ್ರಿಕೆಟ್ ಮ್ಯಾಚ್ಗಳು ಬಂದ್ಬಿಡ್ತವೆ. ಆಗ ಅಲ್ಲಿ ಅವರು ಕ್ರಿಕೆಟ್ ಆಡ್ತಾ ಇದ್ರೆ ಇವರು ಒಂದು ಬ್ಯಾಟ್ ಎತ್ಕೊಳ್ಳೋದು, ಬಾಲ್ ಎತ್ಕೊಳ್ಳೋದು, ಒಯ್ತಾ ಇರೋದು ಆ ಕಡೆಗೆ. ಬ್ಯಾಟೋ ಬಾಲು, ಕ್ರಿಕೆಟೋ ಕ್ರಿಕೆಟೋ, ಎಲ್ಲರ ಮನಸ್ಸಲ್ಲೂ ಕ್ರಿಕೆಟೇ ಕ್ರಿಕೆಟ್ ಕ್ರಿಕೆಟ್. ಕೇಬಲ್ ಟಿವಿ ಮತ್ತೆ ಇನ್ನೂ ಕೆಲವರು ಚಾಟ್ ಮಾಡೋದು. ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು, ಫೈನ್. ಈ 4 ಸಿಗಳು ಕೇಳಿಸ್ಕೋಬೇಕು. ಅಲ್ಲಿ ನಗ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಅಲ್ಲ, ನಾವು ಇವತ್ತು ಮಾಡ್ತಾ ಇರೋದು ಹಾಗೇನೆ. ನಮ್ಮ ಬೆಳವಣಿಗೆಗೆ, ನಮ್ಮ ಅಭಿವೃದ್ಧಿಗೆ ಕುಂಠಿತವಾಗೋದಕ್ಕೆ ಇದೇ ಕಾರಣ. ಅವರು ನಮ್ಗೆ ಒಳ್ಳೆ ವಿಚಾರ ಹೇಳ್ತಾ ಇದ್ದಾರೆ, ನಾವು ಗಂಭೀರವಾಗಿ ತಗೋಬೇಕು ಅನ್ನುವಂಥ ಆಲೋಚನೆನೇ ಇಲ್ಲ ನಿಮಗೆ. ಪಾಪ ನೋಡಿ, ಈ 4 ಸಿಗಳು ವಿದ್ಯಾರ್ಥಿಯ ಬದುಕನ್ನೇ ಹಾಳು ಮಾಡ್ತಾ ಇದೆ. ಏನೇನಾಯ್ತು ಈಗ? ಪ್ಲೇಟಲ್ಲಿ ಪಿ ಆಯ್ತು, ಎಲ್ ಆಯ್ತು, ಎ ಆಯ್ತು, ಈಗ ಟಿ ಅಂದ್ರೆ ಏನು? ಟಿ ಅಂದ್ರೆ ಈಗ ನೀವು ಮಾಡ್ತಾ ಇದ್ದೀರಲ್ಲ, ಇದೇನೆ ಟೈಮ್ ವೇಸ್ಟ್. ಈಗ ಬಂದಿದ್ದೀರಿ ಕೇಳೋದಕ್ಕೆ, ಪ್ರೇರಣಾತ್ಮಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಲ್ಲಿ ಕೇಳ್ಬಿಟ್ಟು ಒಂದಷ್ಟು ಬದಲಾವಣೆ ನಿಮ್ಮಲ್ಲಿ ಆಗಲಿ ಅಂತ ಆಶಯ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ನೀವು ಇದನ್ನ ಒಂದು ರೀತಿ ಹಾಸ್ಯ ರೂಪದಲ್ಲಿ ಏನೋ ಎಂಜಾಯ್ ಮಾಡುವ ಹಾಗೆ ಆ ಕಡೆ ತಿರಿಕೊಂಡು, ಈ ಕಡೆ ತಿರಿಕೊಂಡು, ಈ ಕಡೆ ಉಳ್ಕೊಂಡು ಒಳ್ಳೆ ಗುಂಡ್ಕಲ್ಲ ಆಡ್ದಂಗೆ ಆಡ್ತಾ ಕೂತಿದ್ದೀರಾ ಇಲ್ಲಿ. ಸರಿಯಾಗಿ ಕೂತ್ಕೊಂಡು, ಒಳ್ಳೆ ನೇರವಾಗಿ ಬೆನ್ನು ಹುರಿ ನೇರ ಮಾಡಿಕೊಂಡು ಕೂತ್ಕೊಂಡು ಕೇಳುವ ಶಕ್ತಿ ನಿಮಗಿಲ್ವಾ? ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಯಾವನು ಪ್ಲೇಟ್ ಬಗ್ಗೆ ಪಿ ಅಂದ್ರೇನು, ಟಿ ಅಂದ್ರೇನು ಅನ್ನೋದ ನೋಟ್ ಮಾಡ್ಕೊಳ್ತಾ ಇಲ್ಲ. ಮತ್ ಪುಸ್ತಕ ಯಾತಕ್ಕೆ ತಗೊಂಬಂದ್ರಿ? ಹಂಗೆ ಕೂತಿದ್ದೀರಲ್ಲ. ಟೈಮ್ ವೇಸ್ಟ್ ಮಾಡಬಾರ್ದು. ನೀವು ಒಂದೊಂದು ನಿಮಿಷ ವೇಸ್ಟ್ ಆದ್ರೂ ನೀವು ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡಬೇಕು. ಅಯ್ಯೋ, ಇವತ್ತು ನಾನೇನು ಓದ್ಲೇ ಇಲ್ವಲ್ಲ, ಅಯ್ಯೋ ಇವತ್ತು ನಾನೇನು ಬರೀಲೇ ಇಲ್ವಲ್ಲ, ಅಯ್ಯೋ ಅಷ್ಟೆಲ್ಲ ಹೋಮ್ ವರ್ಕ್ಸ್ ಇತ್ತು ಅದನ್ನು ನೋಡ್ಕೊಳ್ಳೇ ಇಲ್ವಲ್ಲ ಅನ್ನುವಂಥ ಪಶ್ಚಾತ್ತಾಪ ನಿಮಗೆ ಬರಬೇಕು. ಆಗ ನೀವು ಬೆಳಿತೀರಾ. ಕೊನೆಯದು PLATE. ಇ ಅಂದ್ರೇನು ಕೇಳಿಸ್ಕೋಬೇಕು. ಇ ಅಂದ್ರೆ ಮೊದಲೇ ನೀವು ಪ್ರೌಢರು, ಸಣ್ಣ ಮಕ್ಕಳಲ್ಲ. ನಿಮ್ಮ ಭಾವನೆಗಳು ಈಗ ಕುದುರೆ ಓಡ್ದಂಗೆ ಓಡ್ತಾ ಇರ್ತದೆ, ನಾಗಾಲೋಟದಲ್ಲಿ ಓಡ್ತಾ ಇರ್ತದೆ. ಕನಸನ್ನ ಕಾಣುವಂತ ವಯಸ್ಸು ನಿಮ್ಮದು. ಏನಾಯ್ತು? ಕನಸನ್ನ ಕಾಣುವಂತ ವಯಸ್ಸು, ಭಾವನೆಗಳು ಹುಕ್ಕಿ ಹರಿಯುವಂತ ವಯಸ್ಸು ಯೌವನ. ಈಗ ನಿಮ್ಮಲ್ಲಿ ಎಮೋಷನ್ ಜಾಸ್ತಿ. ಈ ಎಮೋಷನ್ ಓದೋದಕ್ಕೆ ಅಡ್ಡಿಪಡಿಸ್ತದೆ. ಯಾವುದಾದ್ರೂ ಒಂದು ಹುಡುಗಿ ಸುಮ್ಮನೆ ವಿವೇಕ್ ಹೇಗಿದೀಯಾ ಅಂತೇಳಿ ನಕ್ಕಬಿಟ್ರೆ ಸಾಕು, ಅವನು ಬಿದ್ದ. ಕಾರಣ ಇಷ್ಟೇ, ಇದು ಎಮೋಷನ್. ಇಲ್ಲಿ ನೋಡಕಂದ, ಈ ಕಡೆ ನೋಡ, ಎಷ್ಟು ಡೈಲಾಗ್ ಬೇಡ, ಈ ಕಡೆ ನೋಡ. ಇದು ಎಮೋಷನ್. ಈ ಎಮೋಷನ್ ನಿಮ್ಮನ್ನ ಅಭಿವೃದ್ಧಿಯತ್ತ ಕರ್ಕೊಂಡು ಹೋಗ್ತಾ ಇಲ್ಲ. ಆದ್ರಿಂದ ಈ ಪ್ಲೇಟ್ ಸಮಸ್ಯೆಯಿಂದ ನೀವು ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಒಂದು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹಲಗ ಅನ್ನುವಂಥ ಒಂದು ಗ್ರಾಮದಲ್ಲಿ ಆ ಊರಿನ ಎಲ್ಲಾ ಜನ ಸೇರ್ಕೊಂಡು, ಆ ಗ್ರಾಮ ಪಂಚಾಯತಿ ಎಲ್ಲಾ ಜನ ಸೇರ್ಕೊಂಡು 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಮೊಬೈಲ್ ನೋಡಲ್ಲ, ನಾವು ಟಿವಿ ನೋಡಲ್ಲ ಅಂತೇಳಿ ಇಡೀ ಊರಿಗೆ ಒಂದು ಅಲಾರಾಮ್ ಹಾಕಿರ್ತಾರೆ. ಅದನ್ನ ಶಬ್ದ ಮಾಡ್ತು ಅಂತ ಹೇಳಿದ್ರೆ ಯಾರು ಯಾವ ಟಿವಿಯನ್ನು ಮೊಬೈಲನ್ನು ನೋಡಂಗಿಲ್ಲ, ಎಲ್ಲ ಬಂದ್. ಆ ಟೈಮು ವಿದ್ಯಾರ್ಥಿಗಳಿಗೆ ಓದೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ರಾಯಬಾಗ್ ತಾಲೂಕಿನ ಕಪ್ಪಲಗುದ್ದಿ ಎನ್ನುವಂತಹ ಒಂದು ಊರು.
ಕಪ್ಪಲಗುದ್ದಿ ಅಂತೇಳಿ ಆ ಊರಿನಲ್ಲೂ ಕೂಡ 7 ಗಂಟೆಯಿಂದ 9 ಗಂಟೆವರೆಗೆ ಟಿವಿ ನೋಡಲ್ಲ, ಮೊಬೈಲ್ ನೋಡಲ್ಲ. ಆ 2 ಗಂಟೆ ಕೇಳಿಸ್ಕೊಳಕ್ಕಂದ, ನಿನಗಾಗಿ ಹೇಳ್ತಾ ಇರೋದು. ಆ 2 ಗಂಟೆ ನೀನು ಓದ್ತಾ ಇದೆಯೋ ಅಥವಾ ಅಯ್ಯೋ ಅದು ನೋಡಬೇಕಾಗಿತ್ತು, ಅವನೇನೋ ಮೆಸೇಜ್ ಕಳಿಸ್ತೀನಿ ಅಂತ ಹೇಳಿದ್ದ, ಅಯ್ಯೋ ಇದನ್ನ ನೋಡಬೇಕಾಗಿತ್ತು ಅಂತ ನೀನು ಆ 2 ಗಂಟೆನೂ ಸುಮ್ಮನೆ ಕೂತಿರ್ಬೋದು. 2 ಗಂಟೆ ಕಳೀತಿದ್ದಾಗಲೇ ಎಲ್ಲಿ ಮೊಬೈಲ್ ಕೊಡು, ಮೊಬೈಲ್ ಕೊಡು, ಮೊಬೈಲ್ ಕೊಡು. ಕೆಲವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮಾಲೆ ಹಾಕಿಸ್ಕೊಂಡಿರ್ತಾರೆ. 48 ದಿವಸ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ, ಸ್ವಾಮಿ ಬನ್ನಿ ಸ್ವಾಮಿ, ಸ್ವಾಮಿ ಕೂತ್ಕೊಳ್ಳಿ ಸ್ವಾಮಿ, ಸ್ವಾಮಿ ಊಟ ಆಯ್ತೆ ಸ್ವಾಮಿ, ಸ್ವಾಮಿ ಇವತ್ತು ಭಜನೆ ಬಹಳ ಚೆನ್ನಾಗಾಯ್ತು ಸ್ವಾಮಿ ಅಂತ ಹೇಳಿ ಹೋಗ್ತಾರೆ. ಶಬರಿಮಲೆಗೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತೆಲ್ಲ ಓಡ್ಕೊಂಡು ಎಲ್ಲ ಬರ್ತಾರೆ. ಪಂಪಾದತ್ರ ಬಂದು ಮಾಲೆಯನ್ನು ಕಳಚಿ ಇಡ್ತಿದ್ದಾಗಲೇನೆ, ಆ ಗುಡ್ಡ ಇಳಿತಿದ್ದಾಗಲೇನೆ, ಅಲ್ಲಿ ಮೊದಲನೇ ಊರು ಸಿಕ್ತಿದ್ದಾಗಲೇನೆ, ಅಣ್ಣ ಬಹಳ ದಿನ ಆಯಿತು, ಒಂದು 90 ಹಾಕೊಂಡು ಬರ್ತೇನೆ ಅಂತ 48 ದಿನ ಬಿಟ್ಟಿದ್ದನ್ನ ಒಂದು ವಾರದಲ್ಲಿ ಹಾಕೊಳ್ತಾರಲ್ಲ, ಆಗಬಾರ್ದು. ನೀವು ಈ 56 ದಿನ ಇದೆಯಲ್ಲ, ಈ 56 ದಿನ ಇದೊಂದು ತಪಸ್ಸು ಅಂತ ತಿಳ್ಕೊಂಡು ಅಭ್ಯಾಸ ಮಾಡಬೇಕು. ಇದೊಂದು ತಪಸ್ಸು ಅನ್ನೋದನ್ನ ತಿಳಿದು ಅಭ್ಯಾಸ ಮಾಡಿದ್ರೆ ನಿಮಗೆ ಬಹಳ ಅನುಕೂಲ ಆಗ್ತದೆ, ನಿಮ್ಮ ಜೀವನ ಸುಧಾರಣೆ ಆಗ್ತದೆ. ಗಂಡು ಮಕ್ಕಳು ನೇರವಾಗಿ ಕೂತ್ಕೊಳ್ಳಿ, ಸ್ವಲ್ಪ ನೇರವಾಗಿ ಕೂತ್ಕೊಳ್ಳಿ ಗಂಡು ಮಕ್ಕಳು. ಗುಡ್. ಹೀಗೆ ಈಗ ನೀವು ಎಷ್ಟು ಪುಣ್ಯಶಾಲಿಗಳು ಅಂತ ಹೇಳಿದ್ರೆ, ಯಾಕೆ ಸರ್ ಅಂತ ಪ್ರಶ್ನೆ ಕೇಳಬೇಕು. ಹೇಳ್ತೀನಿ ಈಗ. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಮಿನೇಷನ್ ಬೋರ್ಡ್ನವರೇ ನಿಮಗೆ ಯಾವ ಪಾಠದಲ್ಲಿ ಯಾವ ಪ್ರಶ್ನೆ ಬರ್ತದೆ, ಎಷ್ಟು ಅಂಕದ ಪ್ರಶ್ನೆ ಬರ್ತದೆ ಅಂತ ಹೇಳಿಬಿಟ್ಟಿದ್ದಾರೆ. ಕೇಳಿ, ಮಾತಾಡಬಾರ್ದು, ಕೇಳಿಸ್ಕೋಬೇಕಷ್ಟೇ. ಅತಿಯಾಗಿ ಮಾತಾಡಿದ್ರೆ ತಲೆ ಹರಟೆ ಅಂತಾರೆ. ಯಾವ ಪಾಠಕ್ಕೆ ಎಷ್ಟು ಅಂಕ, ಯಾವ ಪ್ರಶ್ನೆ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅಲ್ವಾ. ನೀವೇನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅದೇ ಪ್ರಶ್ನೆ ಆ ಪಠ್ಯಪುಸ್ತಕದ ಅಭ್ಯಾಸದಲ್ಲಿರೋ ಪ್ರಶ್ನೆ ಮಾತ್ರ ಓದ್ತಾ ಇರ್ತೀರಿ. ಕ್ವಶನ್ ಪೇಪರ್ ಕೊಡೋನು ದಡ್ಡನಲ್ಲ, ಅವನಿಗೂ ಕೂಡ ಒಂದಷ್ಟು ಮಾರ್ಗಸೂಚಿ ಇರ್ತದೆ. ಅವನೇನ್ ಮಾಡಿರ್ತಾನೆ, ಪಠ್ಯಪುಸ್ತಕದ ಒಳಗಿಂದ 1-2 ಪ್ರಶ್ನೆಗಳನ್ನ ಕೊಡ್ತಾನೆ, ಅಷ್ಟೇ ಅಂಕದ್ದು. ಅದೇ ಪಾಠದಲ್ಲಿ ಆ ಪ್ರಶ್ನೆನೇ ಕೊಡಬೇಕು ಅಂತೇನಿಲ್ಲ, ಅದೇ ಮೌಲ್ಯದ ಅಂಕದ ಒಂದು ಬೇರೆ ಪ್ರಶ್ನೆನ ಒಳಗಿಂದ ತೆಗೆದು ಕೊಟ್ಬಿಡ್ತಾನೆ. ಆಗ ನೋಡಿ ನಿಮ್ಮ ಕಥೆನ, ಅಯ್ಯೋ ನಾನು ಓದಿದ್ದು ಇದು ಕೊಟ್ಬಿಟ್ಟಿನಲ್ಲ ಮುಂಡ ಮಗ, ಏನೋ ಮಾರಾಯ ಅನ್ಕೊಂಡು ನೀವು ಅಲ್ಲಿ ಬೈತೀರಿ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಏನು ಮಾಡಬೇಕು ಮಕ್ಕಳ? ಇಡೀ ಪಾಠ ಓದಿರ್ಬೇಕು, ಇಡೀ ಪಾಠ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ಇಡೀ ಪಾಠದಲ್ಲಿ ಮೊದಲಿಂದ ಕೊನೆ ತನಕ ಅರ್ಥ ಮಾಡ್ಕೊಂಡಿರ್ಬೇಕು. ಸರಿಯೆಲ್ಲ ಹೇಳ್ತಾರೆ, ಲೋ ಓದ್ರೋ, ಟೆಕ್ಸ್ಟ್ ಬುಕ್ ಹೋದ್ರೋ, ಲೋ ಅದನ್ನು ಹೋದ್ರೋ, ಲೇ ಟೆಕ್ಸ್ಟ್ ಬುಕ್ ಮೇಲಿಂದ ಮೇಲೆ ಹೇಳ್ತಾನೆ ಇರ್ತಾರೆ ಪಾಪ. ನಿಜವಾಗ್ಲೂ ನಮ್ಮ ಮಾಸ್ಟರ್ಗಳಿಗೆ ಈ ಕಷ್ಟ ಬರಬಾರ್ದಪ್ಪ. ನನ್ನ ವಿರೋಧಿ ಆದರೂ ನಾನು ಹೇಳ್ತೇನೆ, ನಮ್ಮ ಮಾಸ್ಟರ್ಗಳಿಗೆ ಇಂತಹ ಕಷ್ಟ ಬರಬಾರ್ದು. ಇದನ್ನೋದಿ ಓದಿ ಅಂತಲೇ ಹೇಳ್ತಾ ಇರ್ತಾರೆ, ನೀವಂತೂ ಓದೋದೇ ಇಲ್ಲ. ಯಾಕೆ ಓದಬೇಕು ಪುಸ್ತಕನ? ಒಂದು ಕತೆ ಇದೆ, ಹೇಳ್ತೀನಿ ಕೇಳಿ, ತುಂಬ ಚೆನ್ನಾಗಿದೆ ಕತೆ. ಒಂದು ಕಾಡಲ್ಲಿ ಒಂದು ಕಣಿವೆ, ಈ ಕಡೆನೂ ಬೆಟ್ಟ, ಈ ಕಡೆನೂ ಬೆಟ್ಟ, ಮಧ್ಯೆ ಒಂದು ಹಳ್ಳ ಹರಿತಾ ಇದೆ. ಆ ಬೆಟ್ಟದ ಮೇಲೆ ಒಬ್ಬ ವಯಸ್ಸಾದವನು ಕುರಿಗಳನ್ನ ಸಾಕೊಂಡು ಅಲ್ಲೇ ಒಂದು ಸಣ್ಣ ಮನೆ ಮಾಡಿಕೊಂಡು ಅಲ್ಲಿರ್ತಾನೆ. ಆ ಅಜ್ಜನ ಜೊತೆ ಒಬ್ಬ ಹುಡುಗ ಇರ್ತಾನೆ, ಆ ಕುರಿಗಿರಿ ನೋಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ. ಈ ರಜದ ದಿನ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿರ್ತಾನೆ ಭಾನುವಾರದ ದಿವಸ. ಆ ಅಜ್ಜನಿಗೆ ಒಂದು
ಹವ್ಯಾಸ ಇರ್ತದೆ. ಏನು ಹವ್ಯಾಸ ಅಂತ ಹೇಳಿದ್ರೆ ಮಹಾಭಾರತ ಪುಸ್ತಕ ಓದೋದು, ಮಹಾಭಾರತ ಓದೋದು. ಕುಮಾರವ್ಯಾಸ ಭಾರತನೋ ಅಥವಾ ಪಂಪನ ಅಯ್ಯೋ ವಿಕ್ರಮಾರ್ಜುನ ವಿಜಯವೋ ಅಂತ ಹೇಳಿ, ರನ್ನನ ಸಾಹಸ ಭೀಮ ವಿಜಯವೋ ಅಂತ ಹೇಳಿ, ಅಯ್ಯೋ ಇದೇನು ಲಕ್ಷ್ಮೀಶನ ಜೈಮಿನಿ ಭಾರತವೋ ಅಂತ ಹೇಳಿ. ನಾನು ಒಂದು ಹೇಳಿದ್ರೆ ಅದಕ್ಕೆ ಸ್ವಲ್ಪ ಧ್ವನಿಗೂಡಿಸ್ಬೇಕು. ಅಂದರೆ ಧ್ವನಿಗೂಡಿಸೋದು, ಓ ಅತ್ಯಂತ ಪ್ರೀತಿಯಿಂದ ಕರೆದ ಮೊಮ್ಮಗನ್ನ, ಏನ್ ತಾತ ಅಂತ ಓಡಿ ಬಂದ. ನೋಡು ಆ ಬುಟ್ಟಿ ಎತ್ಕೋ ಅಂದ. ಆ ಬುಟ್ಟಿ ಯಾವುದು ಅಂತ ಹೇಳಿದ್ರೆ, ಚಳಿಗಾಲ ಇದ್ದಾಗ ಆ ಚಳಿನಲ್ಲಿ ಕಾಯಿಸ್ಕೊಳ್ಳೋದಕ್ಕೆ, ಬೆಂಕಿ ಹಾಕೊಳ್ಳೋದಕ್ಕೆ ಒಂದು ಬುಟ್ಟಿ ತುಂಬ ಈ ಇದ್ದಲ್ನ ತುಂಬಿ ಆ ಬುಟ್ಟಿ ಕರ್ಗಿತ್ತು. ಆ ಇದ್ದಲ್ನೆಲ್ಲ ಅಲ್ಲಿ ಸುರಿದ್ಬಿಟ್ಟು ಕುಸು, ಆ ಬುಟ್ಟಿ ಎತ್ಕೋ, ಆ ಹಳ್ಳದಲ್ಲಿ ನೀರು ಹರಿತದಲ್ಲ ಮಗನೇ, ಆ ಹಳ್ಳದಲ್ಲಿ ಹೋಗಿ ಆ ಬುಟ್ಟಿಲಿ ನೀರು ತುಂಬ್ಕೊಂಡು ಬಂದು ಈ ಗಿಡಗಳಿಗೆ ಹಾಕೋ ಮಗನೇ, ಈ ಗಿಡಗಳೆಲ್ಲ ಒಣಗೋಗವೆ ನೋಡು ಅಂದ. ಏನಂದಿರ್ಬೇಕು ಆ ಹುಡುಗ? ಏನಂತಾನೆ, ತಾತ ನೀರನ್ನ ಬಿಂದಿಗೆಯಲ್ಲಿ ತಗೊಂಬರೋದು ನೋಡಿದ್ದೀನಿ, ಬಕೆಟಲ್ಲಿ ತಗೊಂಬರೋದು ನೋಡಿದ್ದೀನಿ, ಆ ಚೊಂಬಲ್ ತಗೊಂಬರೋದು ನೋಡಿದ್ದೀನಿ, ಬುಟ್ಟಿಲಿ ಯಾರಾದರೂ ನೀರು ತಂದರೆ ತಾತ? ನೀರು ಎತ್ಕೊಂಬಂದ್ರೆ ಅಲ್ಲೇ ಸುರಿದೋಗೋದಿಲ್ವೇ? ಮಗ ನಾನು ಹೇಳೋ ಮಾತು ಕೇಳೋಕಂದ, ಹೋಗಿ ಎತ್ಕೊಂಡು ಬಾ, ನೀ ಬೇಗ ಬರಬೇಕು. ನೀನು ನಿಧಾನವಾಗಿ ಬಂದರೆ ನೀರು ಅಲ್ಲೇ ಉಳ್ಕೊಂಡದೆ, ಓಡ್ ಬರ್ಬೇಕನೋ, ಹೋಗು ಎತ್ಕೊಂಡು ಬಾ. ಇನ್ನು ತಾತನ ಮಾತಿಗೆ ವಿರೋಧ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಆ ಕಂದ ಒಳ್ಳೆ ಹುಡುಗ ಹೋದ, ಬುಟ್ಟಿ ಎತ್ಕೊಂಡ, ಮುಳುಗಿಸ್ತಾ ಎತ್ತದ, ಓಡ್ ಬರ್ತಾ ಇದ್ದಾನೆ. ಒಂದಿಷ್ಟು ನೀರು ಉಳ್ಕೋತು, ಹಾಕದ, ಮತ್ತೆ ಹೋಗೋ ಕಂದ, ಬೇಗ ಹೋದ. ಮತ್ತೆ ಹೀಗೆ ಮಾಡ್ದ, ಒಂದು 8-10 ಬಾರಿ ಹೊಡೆದ. ತಾತ ನನ್ನ ಕೈಲ ಆಗಲ್ಲಕ್ಕಪ್ಪ, ನೀರೇ ಬರೋದಿಲ್ಲ ಕಂತಾತ ಅಂದ. ಮಾಮಗ್ನೆ ಎದುರ್ಕೋಬೇಡ, ನೀನು ಸರಿಯಾದ ಕೆಲಸನೇ ಮಾಡಿದೀಯ, ಬಾ ಇಲ್ಲಿ ಆ ಪುಟ್ಟಿ ನೋಡು ಅಂದ. ಬುಟ್ಟಿ ಇತ್ತಲ್ಲ, ಆ ಬುಟ್ಟಿ ನೋಡು ಅಂದ. ಬುಟ್ಟಿ ಏನೋ ಹಂಗೆ ಅದೇ ಅಂದ. ಸರಿಯಾಗಿ ನೋಡ್ಲಾ? ಓ ತಾತ, ಕರ್ಗಿದ್ದು ಬುಟ್ಟಿ ಬೆಳಗಾಗ್ಬಿಟ್ಟದೆ, ನೋಡು ತಾತ. ಮಗ, ಕರ್ಗಿದ್ದು ಬುಟ್ಟಿ ಬೆಳಗಾಯ್ತು. ಯಾಕೆ ಹೇಳು? ನೀರು ತಗೊಬಂದು ಮತ್ತೆ ತಂದು ಅದನ್ನು ಮಾಡೋದ್ರಿಂದ ಆ ಕರ್ಗಿದ್ದ ಬುಟ್ಟಿ ಬೆಳಗಾಯ್ತು ಕಂದ. ಅದಕ್ಕೆ ನಾನು ಈ ಪುಸ್ತಕನ ಓದ್ತಾ ಒಂದೊಂದು ಸಾರಿ ಓದ್ದಾಗ್ಲೂ ಒಂದು ಹೊಸ ಹೊಳಹುಗಳು ಬರ್ತಾ ಇರ್ತದೆ. ಹಾಗೆ ನೀವು ಈಗ ವಿಷಯಕ್ಕೆ ಬರ್ತೀನಿ. ಈಗ ನೀವು ನಿಮ್ಮ ಪಠ್ಯಪುಸ್ತಕನ ಮೇಲಿಂದ ಮೇಲೆ ಓದ್ತಾ ಹೋದ ಹಾಗೆ ಆ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳು, ಅಲ್ಲಿನ ಚಿತ್ರಣ, ಮತ್ತೆ ಅಲ್ಲಿನ ಏನು ಸಂಗತಿ ಇದೆ, ಅಲ್ಲಿನ ವಿಚಾರಗಳೇನಿದೆ, ಅದೆಲ್ಲವೂ ನಿಮ್ಮ ಮನಸ್ಸಿಗೆ ಹೋಗ್ತಾ ಇರ್ತದೆ. ಅಲ್ಲಿರುವಂಥ ಪರಿಕಲ್ಪನೆಗಳೇನಿದೆ ಅವೆಲ್ಲೂ ನಿಮ್ಮ ಮನಸ್ಸಿಗೆ ಹೋಗ್ತಾ ಇರ್ತದೆ. ಅದು ನಾಟಿಕೊಳ್ತದೆ ಮನಸ್ಸಿನಲ್ಲಿ, ಶಾಶ್ವತವಾಗಿರ್ತದೆ. ಆಗ ಪಂಪನ ಕಾಲವೂ ಮರೆಯಲ್ಲ, ಕುಮಾರವ್ಯಾಸನ ಕಾಲವೂ ಮರೆಯಲ್ಲ. ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಬರೀತಾರೆ. ಕುಮಾರವ್ಯಾಸನ ಕಾಲ ಯಾವುದು? 902 ಸರ್. ಪಂಪನ ಕಾಲ ಯಾವುದು? 1430 ಸರ್. ಯಾರ ಕಾಲನ ಯಾರಿಗೋ ತಗೊಂಡೋಗಿ ಹಾಕ್ತಾರೆ. ಯಾರ್ದು? ಕುವೆಂಪುಗೆ ಬಂದ ಪ್ರಶಸ್ತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ. ಲಕ್ಷ್ಮೀಶನಿಗೆ ಬಂದ ಪ್ರಶಸ್ತಿ ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ನಗ್ತಾನೆ ಇಲ್ಲ ಮಕ್ಕಳು ಪಾಪ ಇಂಥದಕ್ಕೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಕ್ಷ್ಮೀಶನ ಕಾಲದಲ್ಲಿ ಎಲ್ಲಿತ್ತು? ಅದನ್ನು ಯೋಚನೆ ಮಾಡಲ್ಲ. ಏನೋ ಬರಿಬೇಕಷ್ಟೇನೆ, ಪೇಜ್ ತುಂಬಿಸ್ಬೇಕಷ್ಟೇನೆ. ಯಾವನೋ ಮಾರ್ಕ್ ಮಾಡೋನು, ವ್ಯಾಲ್ಯೂಯೇಷನ್ ಮಾಡೋನು, ಏನೋ ಬರ್ದದೆ ಕಂದ ಅಂತಂತ ಹೇಳ್ಬಿಟ್ಟು 1 ಮಾರ್ಕೋ 2 ಮಾರ್ಕೋ ಕೊಡ್ಬೇಕು ಕಣ್ಣು ಮುಚ್ಕೊಂಡು. ಇದಲ್ಲ. ಓದಿ ವಿಷಯವನ್ನ ಗ್ರಹಿಸ್ಕೊಳ್ಬೇಕು, ಹೆಚ್ಚು ಕಲ್ತ್ಕೊಳ್ಬೇಕು. ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಇದ್ದ ಹಾಗೆ ನಿಮಗೆ ಹೆಚ್ಚಿನ ವಿಚಾರ ತಿಳಿತದೆ. ಅದರಿಂದ ಏನ್ ಅನ್ಕೊಂಡ್ರಿ ಈಗ? ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಈ 56 ದಿನಗಳಲ್ಲಿ, ಉಳಿದಂಥ ದಿನಗಳಲ್ಲಿ
ಟೆಕ್ಸ್ಟ್ ಬುಕ್ ಅನ್ನು ಆಮೂಲಾಗ್ರವಾಗಿ ಓದ್ತೇನೆ, ಮೊದಲಿಂದ ಕೊನೆ ತನಕ ಓದ್ತೇನೆ ಅನ್ನುವಂಥ ಮನಸ್ಸು ಮಾಡಬೇಕು ಮಕ್ಕಳೇ. ನೀವು ಮನಸ್ಸು ಮಾಡಬೇಕು ಮಕ್ಕಳೇ. ಮೊದಲೇ ನಾನು ಹೇಳಿದೆ ನಿಮಗೆ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಇರಬೇಕು. ಹಾಗೆ ಆತ್ಮವಿಶ್ವಾಸ ಇರಬೇಕು ಅಂತಂತ ಹೇಳಿದ್ರೆ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ಇದೊಂದು ಅವಕಾಶ ನಿಮಗೆ. ಒಂದಷ್ಟು ಒಳ್ಳೆ ವಿಚಾರಗಳನ್ನು ನನ್ನ ಮೂಲಕ ನಿಮಗೆ ಹೇಳಿಸ್ತಾ ಇದ್ದಾರೆ, ಕೇಳ್ಕೋಬೇಕು. ಹಾಗೆ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬಾರ್ದು. ಒಬ್ಬ ಬೊಂಬೆ ಮಾರೋನು ಊರೂರ ಮೇಲೆ ಬೊಂಬೆ ಮಾರ್ಕೋತ್ ಹೋಗ್ತಿದ್ದ. ಅವನ ಹತ್ರ 3 ಬೊಂಬೆ ಇತ್ತು. ಎಲ್ಲ ಮಾರ್ಬಿಟ್ಟು 3 ಬೊಂಬೆ ಇತ್ತು. 1ನೇ ಬೊಂಬೆಗೆ 500 ರೂಪಾಯಿ, 2ನೇ ಬೊಂಬೆಗೆ 5,000, 3ನೇ ಬೊಂಬೆಗೆ 50,000. ಎಲ್ಲ ಊರುಗಳಲ್ಲಿ ಸಾರ್ಕೊಂಡು ಹೋಗ್ತಾ ಇದ್ದ. ಊರ್ ಜನ ಕೇಳಿದ್ರು, ಏನಪ್ಪ ಈ ಬೊಂಬೆಗೆ 500 ಅಂತೀಯ, ಈ ಬೊಂಬೆಗೆ 5,000 ಅಂತೀಯ, ಈ ಬೊಂಬೆಗೆ 50,000 ಅಂತೀಯ. 3 ಬೊಂಬೆನ ನೋಡಿದ್ರೆ ಒಂದೇ ಥರ ಅವೆ ನೋಡು, ಎಲ್ಲ ಒಂದೇ ಥರ ಅವೆ ಇಲ್ಲ. ಇಲ್ಲಮ್ಮ, ಇದು ಆ ಥರ ಇಲ್ಲ, ನಿಮಗೆ ಗೊತ್ತಿಲ್ಲ. ಯಾರು ತಗೊಳ್ಳಿಲ್ಲ. ಬೆಳಗ್ಗಿಂದ ಸಂಜೆ ತನಕ ಊರೂರು ಸುತ್ತದ, ಊಟಕ್ಕೂ ಕಾಸಿಲ್ಲ. ಕೊನೆಗೆ ಅವನು ರಾಜನ ಮನೆ ಇತ್ತು, ಆ ರಾಜನ ಅರಮನೆಗೆ ಹೋದ. ರಾಜನ ಅರಮನೆಗೆ ಹೋಗಿ ರಾಜನ ಮುಂದೆ ಕೈಕಟ್ಟಿ ನಮಸ್ಕಾರ ಮಾಡಿ ಹೇಳಿದ, ಮಹಾಪ್ರಭು, ಬೆಳಿಗ್ಗೆಯಿಂದ ನಿಮ್ಮ ರಾಜ್ಯದಲ್ಲಿ ಬೊಂಬೆಗಳ ವ್ಯಾಪಾರ ಮಾಡೋಣ ಅಂತ ಬಂದೆ, ಯಾರೂ ಒಂದು ಬೊಂಬೆಯನ್ನು ಕೊಂಡ್ಕೊಳ್ಳಿಲ್ಲ. ನೀವು ರಾಜರು, ನೀವಾದರೂ ಈ ಬೊಂಬೆಗಳನ್ನು ಕೊಂಡ್ಕೊಳ್ಳಿ. ರಾಜ ಹೇಳ್ದ, ಈ ಬೊಂಬೆಗಳ ವಿಶೇಷತೆ ಏನು? ನೋಡೋಕ್ಕೆಲ್ಲ 3 ಬೊಂಬೆ ಒಂದೇ ಥರ ಕಾಣಿಸ್ತಾ ಇದೆ, ಇದಕ್ಕ್ಯಾಕೆ 500 ರೂಪಾಯಿ, ಇದಕ್ಕ್ಯಾಕೆ 5,000, ಇದಕ್ಕ್ಯಾಕೆ 50,000? ಮಹಾಪ್ರಭು, ನೀವೇ ನೋಡಿ ತಿಳ್ಕೊಳ್ಳಿ, ಇದರಲ್ಲೊಂದು ವಿಶೇಷತೆ ಇದೆ, ಇದರೊಂದು ಗುಟ್ಟಿದೆ, ನೀವೇ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ದ. ಅಯ್ಯೋ, ನಾನು ನೋಡಿ ತಿಳ್ಕೊಬೇಕಾ? ಹೌದು ಮಹಾಪ್ರಭು, ನಿಮ್ಮ ಆಸ್ಥಾನದಲ್ಲಿರುವಂತಹ ವಿದ್ವಜ್ಜನರಿದ್ದಾರೆ, ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಅವರೇ ತೀರ್ಮಾನ ಮಾಡಲಿ ಇದರಲ್ಲಿ ಯಾವ ಬೊಂಬೆ ಶ್ರೇಷ್ಠ, ಯಾವ ಬೊಂಬೆ ಕನಿಷ್ಠ. ಆ ಶ್ರೇಷ್ಠತೆಯನ್ನು ನೋಡಿ ಅದಕ್ಕೆ ಬೆಲೆ ಇಟ್ಟಿದ್ದೇನೆ ನಾನು. ಆಗ ಎಲ್ಲ ಮಂತ್ರಿಗಳನ್ನ ಕರೆದ ಅವನು. ಕಂದ, ಈ ಕಡೆ ನೋಡು. ಮಂತ್ರಿಗಳನ್ನ ಕರೆದು ಹೇಳ್ದ, ನೋಡಿ ಈ ಬೊಂಬೆಗಳ ವಿಶೇಷತೆಯನ್ನು ನೋಡಿ, ಟೆಸ್ಟ್ ಮಾಡಿ ಈ ಬೊಂಬೆಗಳು ಯಾವುದು ಯಾಕೆ ಅಂತ. ಒಬ್ಬ ಮಂತ್ರಿ ಬಂದ, ಎತ್ತು ನೋಡ್ದ, ತೂಕ ಒಂದೇ ಥರ ಇದೆಯಲ್ಲ, ಮತ್ತೆ ಅದನ್ನು ಮೂರು ಒಂದೇ ಥರ ಇವೆಯಲ್ಲ, ಏನು ಇದ್ರಲ್ಲಿ ವಿಶೇಷತೆ, ಏನು ಕಾಣ್ತಾನೆ ಇಲ್ವಲ್ಲ ನನಗೆ, ಛೇ ಅಂದ. ಆ ಕಡೆ ಹೋಗಿ ನಿಂತ್ಕೊಂಡ. ಕೊನೆಗೆ, ಇಲ್ಲ ಮಹಾಪ್ರಭು, ಏನು ಅರ್ಥನೇ ಆಗ್ತಾ ಇಲ್ಲ. ಅಲ್ಲೊಬ್ಬ ಒಳ್ಳೆ ಯುವಕ ಬುದ್ಧಿವಂತ ನೋಡ್ದ, ಏನೋ ವಿಶೇಷತೆ ಇದೆ. ಮಹಾಪ್ರಭು, ನನಗರ್ಥ ಆಯಿತು, ನಾನು ಅದನ್ನು ಭೇದಿಸ್ತೇನೆ, ನಾನು ಹೇಳ್ತೇನೆ ಅಂದ. ಹೌದೇನು? ಸದ್ಯ ನೀನೊಬ್ಬನಾದ್ರೂ ನನ್ನ ಮಾನ ಉಳಿಸ್ತಿಯಲ್ಲ, ಇಲ್ಲಾಂದ್ರೆ ಈ ಬೊಂಬೆ ಮಾರೋಕ್ ಬಂದಿರೋ ಇವನು ಮುಂದ್ಗಡೆ ನನ್ನ ಮಾನ ಹೋಯ್ತಾ ಇತ್ತು. ನೀನೊಬ್ಬನಾದ್ರೂ ಮಾನ ಉಳಿಸ್ತಿಯಲ್ಲ, ಬಾಯಿಲಿ ಅದೇನು ತೋರಿಸು. ಹೋದ. ಅಲ್ಲಿ ಒಬ್ಬಮ್ಮ ಆ ರಾಜನಿಗೆ ಬೀಸಣಿಗೆ ಬೀಸ್ತಿದ್ಲು ನಿಂತ್ಕೊಂಡು. ಆ ಕಡೆ ಒಬ್ರು ಈ ಕಡೆ ಒಬ್ರು ರಾಜನಿಗೆ ಬೀಸಣಿಗೆ ಬೀಸ್ತಾರಲ್ಲ, ನಿಂತಿದ್ಲು. ಉದ್ದವಾದ ಜಡೆ ಬಿಟ್ಕೊಂಡು, ಕೂದಲು ಬಿಟ್ಕೊಂಡು ನಿಂತಿದ್ಲು. ಹೋದ, ಒಂದು 3 ಕೂದಲು ಕಿತ್ಕೊಂಡ. ಅಯ್ಯೋ, ಯಾಕಣ್ಣ ನನ್ನ ಕೂದಲು ಕೀಳ್ತೀಯಾ? ಸುಮ್ಮನೆ ಇರಮ್ಮ. ಒಂದು ಕೂದಲನ್ನ ತಗೊಂಡ, ಮೊದಲನೇ ಬೊಂಬೆಯ ಕಿವಿಗೆ ಹಾಕಿದ. ಆ ಕೂದಲು ಹಾಗೆ ಬಂದು ಈ ಕಿವಿನಲ್ಲಿ ಬಂದ್ಬಿಡ್ತು. ಮಹಾಪ್ರಭು, ಈ ಬೊಂಬೆ ಇದೆಯಲ್ಲ, ಇದು ಈ ಕಿವಿಲಿ ಕೇಳ್ತದೆ, ಈ ಕಿವಿಲಿ ಬಿಟ್ಬಿಡ್ತದೆ. ಏನಿಲ್ಲ, ಇದ್ರದಿಷ್ಟೇ. ಇನ್ನೊಂದು ಕೂದಲು ಎತ್ಕೊಂಡ, ಇನ್ನೊಂದು ಬೊಂಬೆ ಹತ್ರ ಹೋದ, ಅದರ ಕಿವಿಗೆ ಹಾಕಿದ. ಅದು ಹಾಗೆ ಬಂದು ಬಾಯಿ ಮೂಲಕ ಬಂದ್ಬಿಡ್ತು. ಮಹಾಪ್ರಭು, ಈ ಬೊಂಬೆ ಇದೆಯಲ್ಲ, ಬೆಳಗಿನ ಸಂಜೆ ತನಕ ಚೆನ್ನಾಗಿ ಕೇಳಿಸ್ಕೊತದೆ, ಯಾರಾದ್ರೂ ಕೇಳಿದ್ರೆ ಎಲ್ಲನೂ ಮಾತಾಡಿ ಬಿಟ್ಬಿಡ್ತದೆ. ಹೌದಾ? ಅದಕ್ಕೆ ಈ ಬೊಂಬೆಗೆ 5,000. ಇಲ್ಲಿ ಕೇಳಿ ಇಲ್ಲಿ ಬಿಡುತ್ತಲ್ಲ, ಆ ಬೊಂಬೆಗೆ 500 ರೂಪಾಯಿ.
ಇನ್ನು 50,000 ಬೊಂಬೆ ನೋಡೋಣ ಅಂತೇಳಿ ಇನ್ನೊಂದು ಕೂದಲನ್ನ ಅದರ ಕಿವಿಗೆ ಹಾಕಿದ. ಆ ಕಿವಿಯಿಂದ ಬಂದಂತಹ ಆ ಕೂದಲು ಈ ಕಿವಿಯಲ್ಲೂ ಬರಲಿಲ್ಲ, ಬಾಯಲ್ಲೂ ಬರಲಿಲ್ಲ, ಹೃದಯದಲ್ಲಿ ಹಾಗೆ ನಿಂತ್ಕೊಂಡ್ಬಿಡ್ತು, ಹೃದ್ಗತವಾಯಿತು. ನೋಡಿ, ಇದಕ್ಕೆ 50,000. ಇವೆಲ್ಲ ಬೊಂಬೆಗಳೇ, ಇಲ್ಲಿ ಕೂತಿದ್ದಾವಲ್ಲ ಎಲ್ಲ ಬೊಂಬೆಗಳೇ. ಇಲ್ಲಿರುವಂತ ಬೊಂಬೆಗಳು ಕೆಲವು ಇಲ್ಲಿ ಕೇಳ್ತವೆ, ಇಲ್ಲಿ ಬಿಟ್ಬಿಡ್ತವೆ. ಈ ಬೆಳಗ್ಗಿಂದ ಸಂಜೆ ತನಕ ನಾನು ಹೇಳಿದಂತ, ನಮ್ಮ ಸ್ನೇಹಿತರು ಹೇಳಿದಂತ, ಬೆಳಿಗ್ಗೆ ಇಂಗ್ಲೀಷ್ನಲ್ಲಿ ಹೇಳಿದಂತ, ಪ್ರೊಫೆಸರ್ ಹೇಳಿದಂಥದ್ದು ಎಲ್ಲ ವಿಚಾರಗಳನ್ನ ಕೇಳ್ಕೊಂಡು ಸಂಧೆ ಹೋಗಿ, ಲೋ ಏನು ಹೇಳಿದ್ರು ಇವತ್ತು, ಅದೇನೇನೋ ಹೇಳಿದ್ರು, ಯಾವುದೂ ಅರ್ಥ ಆಗಲಿಲ್ಲ, ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಟ್ಟ ನೀನು. ನಾನು ಹೌದೇನೋ, ಮತ್ತು ಅದ್ಯಾತಕ್ಕೆ ಹೋಗಿದ್ದು, ಅಯ್ಯೋ ಸುಮ್ಮನೆ ಹೋಗಿದ್ದೆ. ಆಮೇಲೆ ಇನ್ನೊಬ್ರು ಇಲ್ಲೇ ಇರೋರು, ನಾನು ನೆನೆ ಬಂದಿರಲಿಲ್ಲ, ನಾನು ಬೆಂಗಳೂರಿಗೆ ಹೋಗಿದ್ದೆ, ಅದೇನೋ ಕಾರ್ಯಕ್ರಮ ನಡೀತಂತಲ್ಲ, ಏನು ನಡೀತು ಅಲ್ಲಿ? ಅವಳು ಒಂದು ಕಡೆಯಿಂದ ಕೊಳ್ಳೇಗಾಲದಿಂದ ಒಬ್ಬರು ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿ ಬಂದಿದ್ದರು. ತಗೋ, ಹಂಗೆ ಓದಿ ಹಿಂಗೆ ಓದಿ ಪಾಠ ಓದ್ಕೊಳ್ಳಿ, ನಿಮ್ಮ ಆತ್ಮವಿಶ್ವಾಸ ಆಗಿರಲಿ, ನೀವು ಅಭ್ಯಾಸ ಮಾಡಿ, ಶ್ರದ್ಧೆ ತಗೊಳ್ಳಿ, ಎಲ್ಲ ಬೆಳೆಸ್ಕೊಳ್ಳಿ, ಹಾಗೆ ಹೀಗೆ ನೀವು 100% ರಿಸಲ್ಟ್ ಕೊಡಬೇಕು, ಹಾಗೆ ಹೀಗೆ ಎಲ್ಲ ಅಂತ ಅಂದರು ಕಣೆ. ನಾನು ಕೇಳಿಸ್ಕೊಂಡೆ ಅಷ್ಟೇ, ಇನ್ನೇನು ಗೊತ್ತಿಲ್ಲ ನನಗೆ, ಮಾತಾಡೋದಷ್ಟೇ. ಇನ್ನೊಂದಿದೆ, ಇನ್ನೊಬ್ಬರಿದ್ದಾರೆ, ಕೆಲವರು ಎಲ್ಲವನ್ನ ಕೇಳಿಸ್ಕೊತಾರೆ, ಆ ಕಡೆ ಈ ಕಡೆ ತಿರುಗಿ ನೋಡಲ್ಲ. ಒಂದು ಪದ ಆ ಕಡೆ ಈ ಕಡೆ ಹೋದ್ರೂ ಏನೋ ಕಳ್ಕೊಂಡಂಗೆ ಆಡ್ತಾರೆ. ಯಾವುದೋ ಒಂದು ವಿಶೇಷ ಪದ ಬಂದರೆ ನೋಟ್ ಮಾಡ್ಕೊಳ್ತಾರೆ. ಹಾಗೆ, ಹೌದಾ, ಹಾಂ ಕರೆಕ್ಟ್, ನಾನು ಇಷ್ಟು ದಿನ ಮೊಬೈಲ್ ನೋಡೋದ್ರಲ್ಲೇ ಇದ್ದೆ, ನಾನಿವತ್ತು ಮೊಬೈಲ್ ನೋಡಬಾರ್ದು. ಇನ್ಮೇಲೆ ಇನ್ನು 56 ದಿವಸ ನಾನು ತಪಸ್ಸನ್ನು ಮಾಡಬೇಕು. ಇನ್ಮೇಲೆ ನಾನು ಹೋಗಿ ಒಂದು ವೇಳಾಪಟ್ಟಿಯನ್ನು ಮಾಡ್ಕೊಳ್ಬೇಕು, ನನ್ನ ವೇಳಾಪಟ್ಟಿಯ ಪ್ರಕಾರವೇ ಓದ್ಕೋಬೇಕು. ಅವ್ರು ಹೇಳಿದ್ದನ್ನೆಲ್ಲವನ್ನು ಹಾಗೇ ಗ್ರಹಿಸ್ಕೊಂಡು, ನಾಳೆಯಿಂದಲೇ ಅಲ್ಲ, ನಾಳೆ ಎಂಬುದು ಆಳು, ನಾಳೆ ಎಂಬುದು ನಮ್ಗೆ ಈಗಲೇ ಬರಲಿ, ನಾವು ಈಗಲೇ ಶುರು ಮಾಡ್ತೇವೆ ಅಂತ ನಮ್ಮ ಶರಣರು ಏನು ಹೇಳಿದ್ದಾರೆ, ಹಾಗೆ ಈ ಕ್ಷಣದಿಂದಲೇ ಶುರು ಮಾಡಿಕೊಂಡು ನಿಧಾನವಾಗಿ, ಅವರೆಲ್ಲ ಕೈ ಎತ್ತಾರಲ್ಲ ನಾನು ಕೈ ಎತ್ತೀನಿ ಅಂದ್ಬಿಟ್ಟು ನಿಧಾನವಾಗಿ ಎತ್ತುತ್ತಾ ಇರೋದು. ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗ್ರಹಿಸ್ಕೊಳ್ಳಿ. ಆ ನಂತರ ನೀವು ಪರೀಕ್ಷೆನಲ್ಲಿ ಒಳ್ಳೆ ಉತ್ತರನ ಬರೆದು ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು. ಮಕ್ಕಳೇ, ನಿಮಗೆ ಗೊತ್ತಿಲ್ಲ, ಕೆಲವು ಶಾಲೆಗಳಲ್ಲಿ ಮಕ್ಕಳು ಕಾಂಪಿಟೇಷನ್ ಮೇಲೆ ಓದ್ತಾರೆ. 1 ಮಾರ್ಕ್ಸ್ ಏನಾದರೂ ಅವಳು ಕಡಿಮೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಆಗ್ಲೇ ಹೇಳೋಕೆ ಶುರು ಮಾಡ್ತಾಳೆ, ಗಳೋ ಅಂತ. ಅಯ್ಯೋ 1 ಮಾರ್ಕ್ಸ್ ಹೋಯ್ತು. ನೀವು ನೋಡಬೇಕು, ಏನಾದರೂ ಆಗಲೇ ಕ್ವಶನ್ ಪೇಪರ್ ತಗೊಂಡು, ಆನ್ಸರ್ ಶೀಟ್ನ ತಗೊಂಡು ಎಲ್ಲ ನೋಡಿಬಿಟ್ಟು, ಆ ಪಕ್ಕದೊಳಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ 12ನೇ ಪ್ರಶ್ನೆಗೆ 3 ಮಾರ್ಕ್ಸ್ ಕೊಟ್ಟು ನನಗೆ 2.5 ಕೊಟ್ಟಿದ್ರೆ, ಯಾಕೆ ನಾನು ಹಾಗೆ ಬರೆದಿದ್ದೀನಲ್ಲ, ನನಗೆ ಯಾಕೆ ಅರ್ಧ ಮಾರ್ಕ್ಸ್ ಇಟ್ಕೊಂಡಿದ್ದಾರೆ? ಸರ್, ನನಗೆ ಅರ್ಧ ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದೀರಿ ಸರ್. ಯಾಕೆ ಸರ್? ಅವಳಿಗೆ 3 ಮಾರ್ಕ್ಸ್ ಕೊಟ್ಟಿದ್ದೀರಿ, ನನಗೆ ಅಷ್ಟೇ ಉತ್ತರ ನಾನು ಬರ್ದಿದ್ದೀನಲ್ಲ ಸರ್ ಅಂತೇಳಿ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಕಿತ್ಕೊಳ್ಳೋ ತನಕ ಬಿಡೋದಿಲ್ಲ. ಅಂದ್ರೆ ಆ ಛಲ, ನಾನು ಒಳ್ಳೆ ಅಂಕ ತಗೋಬೇಕು ಅಂತ. ಏನು ಮಕ್ಕಳೇ, 625ಕ್ಕೆ 624 ತಗೊಂಡಾಗ ನಿನಗೇನು ಅನ್ನಿಸ್ತದೆ? ಅಯ್ಯೋ, ಇನ್ನು 1 ಮಾರ್ಕ್ಸ್ ಎಲ್ಲೋಯ್ತು. 125ಕ್ಕೆ 124 ತಗೊಂಡ್ರಿ ಅಂತ ಹೇಳಿದ್ರೆ, ಆ 100ಕ್ಕೆ 100 ತಗೊಳ್ಳೋದ್ರಲ್ಲಿ 99 ತಗೊಂಡಾಗ 1 ಮಾರ್ಕ್ಸ್ ಎಲ್ಲೋಯ್ತು ಅಂತಂತ ಎಷ್ಟು ಗುಳೋ ಅಂತ ಅಳ್ತೀರಿ. ಒಂದೊಂದು ಮಾರ್ಕ್ಸ್ ಕೂಡ ಬಹಳ ಮುಖ್ಯ. ನಮ್ಮ ಈ ಕಡೆಯವ್ರು ಹೇಳ್ತಾರೆ, ಅಯ್ಯೋ 1 ಮಾರ್ಕ್ಸಾ, ಬರೀ 35 ಬಂದ್ರೆ ಸಾಕು ಹೋಗು, ಪಾಸ್ ಆದ್ರೆ ಸಾಕು ಹೋಗು, ಕಾಲೇಜ್ಗೆ ಹೋಗೋ ಅಷ್ಟಾದ್ರೆ ಸಾಕಪ್ಪ ನನಗೆ. ಇದಲ್ಲ, ಒಂದೊಂದು ಅಂಕನೂ ಬಹಳ ಮುಖ್ಯ. ನಿಮ್ಮ ಗುರಿ ಆ ಕಡೆಗಿರಲಿ, 100ಕ್ಕೆ 100 ಪಡ್ಕೊಳ್ಳುವಂತಹ ಗುರಿ ನಿಮ್ಮದಾಗಿರಲಿ. ಸಿಕ್ಕಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಒಂದು ಮನೆಯಲ್ಲಿ ಏನೋ ಪ್ರಶ್ನೆ ಕೇಳ್ತಾ ಇದ್ದಾನೆ. ಒಂದು ಮನೆಯಲ್ಲಿ 2 ಅಕ್ಕ ತಮ್ಮ ಇದ್ರು. ಅಕ್ಕ 2nd PUC ಓದ್ತಾ ಇದ್ಲು, ತಮ್ಮ SLC ಓದ್ತಾ ಇದ್ದ. ನಮಗೆ ಇವತ್ತು ಗಂಡು ಮಕ್ಳು ಏನು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ, ನಮಗೆ ಇವತ್ತು ರಿಸಲ್ಟ್ ಕೊಡ್ತಾ ಇರೋರು ಯಾರು ಅಂತ ಹೇಳಿದ್ರೆ ಹೆಣ್ಮಕ್ಳು.
ನೀವು ಹಾಗೇನಾ? ನೀವು ಹಾಗೇನಾ? ಅಲ್ಲ, ಇವತ್ತು ಯಾವುದೇ ಶಾಲೆ ತಗೊಂಡ್ರು ಸರ್, ಹೆಣ್ಮಕ್ಳು ಹೇಳ್ ಕೆಲಸ ಮಾಡ್ತಾರೆ ಸರ್, ಹೋಮ್ವರ್ಕ್ಸ್ ಎಲ್ಲ ಮಾಡ್ತಾರೆ ಸರ್, ಓದ್ಕೊಂಬರ್ತಾರೆ ಸರ್, ಪಾಸ್ ಆಗ್ತಾರೆ ಸರ್, ನಮ್ಗಿರೋದೇ ಇವರು ಸರ್, ಹೇಳ್ದ ಕೆಲಸ ಮಾಡಲ್ಲ, ಪರೀಕ್ಷೆ ಸರಿಯಾಗಿ ಬರೆಯೋಲ್ಲ, ಏನು ಭಾಳ ಕಷ್ಟ ಸರ್, ತಲೆ ಚೆಚ್ಕೋಬೇಕು, ಸರಿಯಾಗಿ ಶಾಲೆಗೆ ಬರೋಲ್ಲ ಸರ್, ಇವತ್ತು ಬಂದ್ರೆ ಇನ್ನೊಂದು ವಾರಕ್ಕೆ ಹುಣ್ಣಿಮೆಗೆ ಅಮಾಸೆಗೆ ಬರ್ತಾರೆ ಸರ್ ಅಂತಂತೇಳಿ ಕಂಪ್ಲೇಂಟ್ ಇದೆ ಅಲ್ವಾ? ನೀವು ಹಾಗೆ ಮಾಡಬಾರ್ದು. ಚಾಲೆಂಜ್ ಮಾಡಬೇಕು ನೀವು ಗಂಡು ಮಕ್ಕಳೇ, ಚಾಲೆಂಜ್ ಮಾಡಬೇಕು ನೀವು. ಆ ಮನೆಯಲ್ಲಿ ನಿಮ್ಮ ಒಬ್ಬರಿಗೆ ಅಲ್ಲ, ಶಿಕ್ಷಕರ ಮಾತಿ ಅಲ್ಲ, ಮನೆಯಲ್ಲಿ ಅಪ್ಪ ಅಮ್ಮನಿಗೂ ಇದೇ ಭಯ ಇರ್ತದೆ. ಅವ್ರು ಹೇಳ್ತಾರೆ, ನಿಮ್ಮ ಮಗಳು ಹೇಗೆ ಓದ್ತಿದ್ದಾಳೆ? ಅಯ್ಯೋ ನನ್ನ ಮಗಳೇನು ಬಿಡಿ, ತುಂಬ ಚೆನ್ನಾಗಿ ಓದ್ತಾಳೆ. ಅಯ್ಯೋ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾಳೆ, ಊಟನೇ ಸರಿಯಾಗಿ ಮಾಡಲ್ಲ ಸಾರ್, ಅಷ್ಟು ಚೆನ್ನಾಗಿ ಓದ್ತಾಳೆ ಅವಳು, ಒಂದು ನಿಮಿಷ ನಾವೇ ಒತ್ತಾಯ ಮಾಡಿ ಊಟ ಮಾಡಿಸ್ಬೇಕು ಅವಳಿಗೆ, ಆ ಮಟ್ಟಕ್ಕೆ ಓದ್ತಾಳೆ ಸಾರ್ ಅಂತ ಹೇಳ್ತಾಳೆ. ಅದೇ ಸಾರ್ ನನ್ನ ಮಗ ಅವನೇ, ಕೇಳಬೇಡಿ ಸರ್, ಅಯ್ಯೋ ನನಗಂತೂ ಅವಂದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ ಅಂತ. ಒಂದಿನ ಪರೀಕ್ಷೆ ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾನೆ, ನಮ್ಮ ಮಾಸ್ಟರ್ಗಳನ್ನ ಸುಮ್ಮನೆ ಬಿಡಬೇಕು ಅಧಿಕಾರಿಗಳು. ಪರೀಕ್ಷೆ ಆಗ್ತಿದ್ದಾಗ್ಲೇನೆ, ಈಗ ಪೂರ್ವ ಸಿದ್ಧತಾ ಪರೀಕ್ಷೆ ಆಯಿತು ಅಲ್ವಾ, ಮೊನ್ನೆ DDPIಗಳು ಮೀಟಿಂಗ್ ಕರೆದು ಎಲ್ಲ ಹೆಡ್ ಮಾಸ್ಟರ್ಗಳನ್ನು ಮೀಟಿಂಗ್ ಮಾಡಿದ್ದಾರೆ. ನಿಮ್ಮ ಶಾಲೆ ರಿಸಲ್ಟ್ ಎಷ್ಟು, ನಿಮ್ಮ ಶಾಲೆ ರಿಸಲ್ಟ್ ಎಷ್ಟು, ನಿಮ್ಮ ಶಾಲೆ ರಿಸಲ್ಟ್ ಎಷ್ಟು. ಆಗ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ರೆ ಆ ಹೆಡ್ ಮಾಸ್ಟರ್ಗೊಂಥರ ಖುಷಿ, ನನ್ನ ಶಾಲೆದು ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಕೊಂಡು ಎದು ತೊಟ್ಟಿ ಹೇಳ್ಕೊತಾರೆ. ಕೆಲವರು ಹೇಳ್ತಾರೆ, ಸರ್ ಸೋಷಿಯಲ್ ಸೈನ್ಸು ಪರವಾಗಿಲ್ಲ, ಕನ್ನಡನೂ ಪರವಾಗಿಲ್ಲ, ಹಿಂದಿ ಪರವಾಗಿಲ್ಲ ಸರ್, ಸರ್ ನಮ್ಮ ಮಕ್ಕಳೆಲ್ಲ ಮ್ಯಾಥ್ಸಲ್ಲಿ ಇಂಗ್ಲೀಷಲ್ಲಿ ಉಳ್ಳೋಗವ್ರೆ ಸರ್, ಉಳ್ಳೋಗ್ಬಿಟ್ಟವ್ರೆ ಸರ್, ಏನು ಸಾರ್ ಮಾಡೋದು, ಇರೋದು ಇನ್ನೊಂದು 50 ದಿವಸ ಸರ್, ಹೆಂಗ್ ಸಾರ್ ಇವ್ರನ್ನೆಲ್ಲ ಪಾಸ್ ಮಾಡಿಸೋದು ಅನ್ನೋ ವ್ಯಥೆಯಲ್ಲಿ ಪಾಪ ಕಣ್ಣೀರೊಂದು ಬರಲ್ಲ. ಹಂಗೆ ಹೇಳ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಆನಂತರ ನಾವು ಏನು ಮಾಡ್ತೇವೆ, ಟೀಚರ್ಸ್ಗಳು ನಿಮ್ಮ ಅಪ್ಪ ಅಮ್ಮನ ಕರೆಸಿ ಅಪ್ಪ ಅಮ್ಮರ ಸಭೆ ಮಾಡಿ, ನೋಡಿ ನಿಮ್ಮ ಹುಡುಗ ಓದ್ತಾ ಇಲ್ಲ, ಇವನಿಗೊಂದು ಸ್ವಲ್ಪ ಹೇಳಿ ಅಂತಂತ ಹೇಳಿ ಅವ್ರಿಗೆ ವಿವೇಕ ಹೇಳ್ತಿರ್ತೀವಲ್ಲ. ಹಾಗೆ ಹೇಳುವಾಗ ನೋಡಿ, ಇವನು ಪ್ರಶಾಂತ್ ಇದ್ದಾನಲ್ಲ, ಇವನು ನಮ್ಮ ಶಾಲೆಗೆ ಫಸ್ಟ್ ಬರ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಓದ್ತಾನೆ, ಇವನು ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ ಅಂತ ಅವರ ಎದುರುಗಡೆ ಹೇಳ್ಬಿಟ್ರೆ, ಆ ಓದಲ್ವಲ್ಲ ಅವ್ರ ಅಪ್ಪ ಇದ್ದಾನಲ್ಲ ಅವನು ಅನ್ಕೋತಾನೆ, ನನ್ನ ಮಗನೂ ಅವನೇ 3 ಹೊತ್ತು ತಿನ್ಕೊಂಡು ಮೊಬೈಲ್ ಗೀಚ್ಕೊಂಡು ಕೂತಿರ್ತಾನೆ, ಅಯ್ಯೋ ನೋಡು ಏನಂತ ಅವನ್ನ ಹೆಂಗೆ ಹೊಗಳ್ತಾ ಇದ್ದಾರೆ ನೋಡು ಅಂದ್ಕೊಂಡು ಆ ಕೋಪನೆಲ್ಲ ಇಟ್ಕೊಂಡು ಮನೆಗೆ ಬರ್ತಾನೆ. ಅದೇ ಸಮಯಕ್ಕೆ ನೀನೇನೋ ತಪ್ಪು ಮಾಡಿರ್ತೀಯ, ಆಗ ತಗೋಬೇಕು ನಿನಗೆ ಸಂಸ್ಕೃತ ವರ್ಡ್ಗಳು ಹೆಂಗೆ ಬರ್ತವೆ ಅಂತಂತ ಹೇಳಿಬಿಟ್ಟು. ಹಾಗೆ ತಂದೆ ಆ ಮಗನನ್ನ ಬೈದ, ನೀನು ಪ್ರಯೋಜನ ಇಲ್ಲ ಕಣೋ, ನನ್ನ ಮಗಳು ನೋಡೋ ಹೇಗೆ ಓದ್ತಾಳೆ, ಹಾಗೆ ನೀನು ಯಾಕಾಗಿ ನನ್ನ ಮಗನಾಗಿ ಹುಟ್ಟದೆ ನೀನು ಅಂತೇಳಿ ಬೈದ್ಬಿಟ್ಟ. ಮಗ ಏನು ಮಾಡ್ದ, ನಮ್ಮಪ್ಪ ಏನು ಈ ರೀತಿ ನನ್ನನ್ನು ಬೈತಾನಲ್ಲ, ಇರಲಿ, ಜಗತ್ತು ವಿಶಾಲವಾಗಿದೆ, ಜಗತ್ನಲ್ಲಿ ನಾನು ಎಲ್ಲಾದ್ರೂ ಹೋಗಿ ನಾನು ಸಾಧನೆ ಮಾಡಿ ತೋರಿಸ್ತೇನೆ ನಮ್ಮ ಅಪ್ಪನಿಗೆ ಅಂತ ಹೇಳ್ಬಿಟ್ಟು ಅವನು ಅವತ್ತು ಮನೆ ಬಿಟ್ಟುಬಿಟ್ಟ. ನೀವ್ಯಾರು ಮನೆ ಬಿಡಲ್ಲಲ್ವಾ, ನೀವೆಲ್ಲ ಜಾಂಡ್ರು, ನಿಮ್ಮ ಅಪ್ಪನೇ ಮನೆ ಅಂತ ಆಚೆ ಕಳಿಸ್ತೀರಿ ನೀವೆಲ್ಲ ಜಾಂಡ್ರು, ನೀವು ಯಾರು ಮನೆ ಬಿಡಲ್ಲ. ಹಾಗೆ ಅವನು ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ, ಜೇಬಲ್ಲಿ ಕಾಸಿಲ್ಲ, ಹೋಟೆಲಲ್ಲಿ ಏನಾದ್ರು ತಿನ್ನೋಣ, ಹಸಿವು ನೀಗಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಕಾಸಿಲ್ಲ, ಏನಿಲ್ಲ. ಹೋಯ್ತಾ ಇದ್ದಾನೆ, ಒಂದು ಮರುಭೂಮಿ ಸಿಕ್ತ. ಅಲ್ಲಿ ಮರುಭೂಮಿ ಗೊತ್ತಲ್ಲ, ಭಾರತದ ಮರುಭೂಮಿ ಯಾವುದು? ರಾಜಸ್ಥಾನದಲ್ಲಿರುವಂಥ ಮರುಭೂಮಿ ಹೆಸರೇನು? ಥಾರ್ ಮರುಭೂಮಿ. ನೋಡಿ, ನಮ್ಮ ಗಂಡು ಮಕ್ಕಳ ಕಡೆಯಿಂದ ಉತ್ತರ ಬಂತು, ವೆರಿ ಗುಡ್, ಒಂದು ಚಪ್ಪಾಳೆ ಬರಲಿ. ಹಾಗೆ ಮರುಭೂಮಿಯಲ್ಲಿ ನಡ್ಕೊಂಡು ಹೋಯ್ತಾ ಇದ್ದಾನೆ, ಹೊಟ್ಟೆ ಹಸಿತಾ ಇದೆ,
ಅಷ್ಟು ದೂರ ನಡ್ಕೊಂಡು ಹೋಗಿದ್ದಾನೆ, ಬಿಸಿಲು ಬೇರೆ, ಮರಳು ಕಾಲು ಸುಡ್ತಾ ಇದೆ. ಇದ್ದಕ್ಕಿದ್ದಂಗೆ ಯಾರೋ ಮಾತಾಡ್ದಂಗಾಯ್ತು. ಲೈ ಕಲ್ಲೆದ್ ಜೇಬ್ಗೆ ಹಾಕೋ, ಲೈ ಕಲ್ಲೆದ್ ಜೇಬ್ಗೆ ಹಾಕೋ, ಲೈ ಹೇಳ್ತಾ ಇದ್ದೀನಿ ಕೇಳೋ, ಕಲ್ಲೆದ್ ಜೇಬ್ಗೆ ಹಾಕೋ ಅಂತು. ಇವನಿಗೆ ಹಿಂಗ್ ತಿರುಗ್ದ ನೋಡ್ದ, ಅಯ್ಯೋ ಯಾರು ಇಲ್ವಲ್ಲ, ಯಾರು ಹೇಳ್ತಾ ಇದ್ದಾರೆ ಈಗಂತ ಇನ್ ಸ್ವಲ್ಪ ಮುಂದೆ ಹೋದ. ಅಲ್ಲಿ ಮತ್ತೆ ನಾನು 2ನೇ ಸಾರಿ ಹೇಳ್ತಾ ಇದ್ದೀನಿ, ಕಲ್ಲೆದ್ ಜೇಬ್ಗೆ ಹಾಕೋ. ಅಯ್ಯೋ ಇದೇನಪ್ಪ ಇದು ಕತೆ, ಈ ತರ ಯಾರು ಹೇಳ್ತಾ ಇದ್ದಾರೆ ಅಂತೇಳಿ ಇನ್ನೊಂದು ಸ್ವಲ್ಪ ಮುಂದೆ ಹೋದ. ಆಗ ನೋಡೋ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಕಲ್ಲೆತ್ತು ಜೇಬ್ಗೆ ಹಾಕೋ ಅಂತೋದು. ಭಯ ಆಗೋಯ್ತು ಇವನಿಗೆ. ಓ ಇದೇನೋ ಇದು, ಹೋಗ್ಲಿ ಬಿಡು, ಒಂದು ಕಲ್ಲೆತ್ತು ಹಾಕೊಂಬಿಡುಮ ಅಂತೇಳಿ ಇಷ್ಟು ಒಂದು ಸಣ್ಣದೊಂದು ಕಲ್ಲು ತೆಗೆದು ಜೇಬು ಹಾಕೊಂಡ. ಸರಿ ಆಯ್ತು. ಹೊರಟ ಮುಂದೆ ಹೋದ. ಅಲ್ಲೊಂದು ರೈಲ್ವೆ ಸ್ಟೇಷನ್ನು. ರೈಲು ಬರೋ ಅಷ್ಟರಲ್ಲಿ ಕೂತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಒಂದು ಕಲ್ಲು ಬೆಂಚ್ ಹಾಕಿದ್ರು, ಕಲ್ಗಳು ಬೆಂಚ್ ಹಾಕಿರ್ತಾರೆ, ಕಲ್ಲು ಬೆಂಚ್ಗಳನ್ನ ಹಾಕಿದ್ರು. ಅಲ್ಲೋಗಿ ಮಲ್ಕೊಂಡ. ನಡೆದಿದ್ನಲ್ಲ ಪಾಪ, ಹೊಟ್ಟೆ ಬೇರೆ ಹಸ್ತಿತ್ತಲ್ಲ, ಮಲ್ಕೊಂಡ. ಏನ್ ನಿದ್ದೆ ಬಂತು, ಅಲ್ಲೇ ಮಲಗಿದ್ದಾನೆ. ಬೆಳಗಾನ ನಿದ್ರೆ, ಗಾಢವಾದ ನಿದ್ದೆ ಬಂದಿದೆ. ಬೆಳಗಿನ ವೇಳೆ ಹಕ್ಕಿಗಳ ಚಿಲಿಪಿಲಿ ಆಗಿದೆ. ಕಣ್ಣು ಬಿಟ್ಟು ನೋಡ್ತಾನೆ, ಅಯ್ಯೋ ಬೆಳಕಾಗೋಯ್ತು, ರಾತ್ರಿ ನಾನು ಇಲ್ಲೇ ಮಲಗಿದ್ದ, ಅಯ್ಯೋಯ್ಯೋ ಎಂಥ ಕೆಲಸ ಆಗೋಯ್ತು ಅಂತೇಳಿ ಒಂಚೂರು ಹೊರಗದ, ಈ ಕಡೆಗೆ ಹೊರಗದ್ನೆಲ್ಲ ಒತ್ತು ಬಿಡ್ತು. ಆ ಕಲ್ಲು ಹಾಕೊಂಡಿದ್ನೆಲ್ಲ ಕಲ್ಲು ಒತ್ತು ಬಿಡ್ತು. ಇದೇನೋ ಒತ್ತುತ್ತ ತಡಿ. ಅದೇ ಒಂದು 7-8 ಗಂಟೆ ಬೆಳಿಗ್ಗಿನ ಜಾವ, ಬೆಳಕಿತ್ತು ಚೆನ್ನಾಗಿ. ಕಲ್ಲೆತ್ತದ, ಈ ಕಲ್ಲು ಬೇರೆ ಅದೇನೋ ಹೇಳ್ತಿತ್ತಪ್ಪ, ಅದು ತೆಗೆದು ಬೇರೆ ಕಲ್ಲು ಬೇರೆ ಹಾಕೊಂಡೆ ನಾನು. ನೋಡ್ತಾನೆ, ವಜ್ರ ಆಗ್ಬಿಟ್ಟದೆ. ಅಯ್ಯೋ ಎಂತ ಕೆಲಸ ಆಯ್ತು. ಅಯ್ಯೋ ಅದು ಹೇಳ್ತದು, ಮೇಲಿನ ಮೇಲೆ ಹೇಳ್ತು, ಕಲ್ಲೆತ್ತಾಕೋ ಅಂತ ಹೇಳ್ತು. ನಾನು ಅಯ್ಯೋ ಇಷ್ಟು ಗಾತ್ರ ಕಲ್ಲೆತ್ತಾಕೊಂಡಲ್ಲ, ಜೇಬ್ ತುಂಬ್ಕೊಂಡ್ಬಿಟ್ಟಿದ್ರೆ ಎಲ್ಲ ವಜ್ರ ಆಗ್ಬಿಡ್ತಾ ಇತ್ತು. ಇವತ್ತಿ ಒಂದೊಂದು ವಜ್ರದ ಬೆಲೆ ಲಕ್ಷ ಕೋಟಿ. ನಾನು ಕೋಟ್ಯಾಧೀಶನಾಗಿ ಈಗಲೇ ನಮ್ಮ ಅಪ್ಪನ ಮುಂದೆ ತಗೊಂಡೋಗಿ ಸುರಿದು ಬಿಟ್ಟು, ನೋಡು ನಾನು ಎಂಥ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ, ಎಂಥ ಕೆಲಸ ಮಾಡಿಬಿಟ್ಟು, ಅಯ್ಯೋ ನನ್ನ ಬಾಳು ಹೋಯ್ತು ಹೋಗು ಅಂಥೇಳಿ ಗೊಡೋ ಅಂತ ಅಲ್ಲೇ ಅಳ್ತು ಕೂತ್ಕೊಂಡ. ಇದೊಂದು ಕತೆ, ಇದೊಂದು ಸಾಂಕೇತಿಕವಾದಂಥ ಕತೆ. ಈ ಪಾತ್ರ ಬೇರೆ ಯಾರೂ ಅಲ್ಲ, ನೀವೇ. ಆ ಕಲ್ಲೆತ್ತಾಕೋ ಅಂತ ಹೇಳ್ತಿತ್ತಲ್ಲ, ಅದೇನು ಗೊತ್ತಾ? ಯಾರು ಹೇಳಿ? ವೆರಿ ಗುಡ್, ಟೀಚರ್ಸ್, ನಿಮ್ಮ ಶಿಕ್ಷಕರು, ನಿಮ್ಮ ಮೇಡಮ್ನವರು, ಅವರೇ ಹೇಳೋದು. ಮೇಷ್ಟ್ರು ಅಥವಾ ಮೇಡಮ್ ಯಾರಾದರೂ ಆಗಲಿ ಹೇಳೋದು ಅವರೇನೆ. ಏನು ಹೇಳ್ತಾರೆ ಹೇಳೋ? ಏಯ್ ಓದ್ಕೊಳ್ರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ಈ ಸಾರಿ ಗಣಿತದಲ್ಲಿ ಪ್ರಮೇಯ ಇದೇ ಬರ್ತದೆ, ಈ ಪ್ರಾಬ್ಲಮೇ ಬರ್ತದೆ, ಇದನ್ನೇ ಕೊಡ್ತಾರೆ. ಮತ್ತೆ ಕನ್ನಡ ಮಾಸ್ಟರ್ ಹೇಳಿರ್ತಾರೆ, ನೋಡ್ರಮ್ಮ ಕಳೆದ ಬಾರಿ ಈ ಅಲಂಕಾರ ಕೊಟ್ಟಿದ್ದ, ಈ ಸಾರಿ ಈ ಅಲಂಕಾರ ಕೊಡ್ತಾನೆ, ನೋಡ್ಕೊಡ್ರಮ್ಮ, ಮತ್ತೆ ಇದನ್ನ ನೋಡ್ಕೊಳ್ಳಿ, ಮತ್ತೆ ಅದನ್ನ ನೋಡ್ಕೊಳ್ಳಿ. ಹೀಗೆ ವಿಜ್ಞಾನದವರು ಈ ಚಿತ್ರ ಕೊಡ್ತಾರೆ, ಆ ಚಿತ್ರ ಕೊಡ್ತಾರೆ, ಹೀಗೆ ಹೇಳ್ತಾ ಇರ್ತಾರೆ. ನೀವೇನ್ ಮಾಡ್ತೀರಿ ಹೇಳಿ? ಹಿಂದೆ ಕೂತ್ಕೊಂಡು, ನಮ್ಮ ಸ್ಟೂಡೆಂಟ್ಸ್ ಕೆಲವರು ಇರ್ತಾರೆ, ಅವ್ರ ಹಿಂದೆ ಕೂತ್ಕೊಂಡು ಬರೀ ಡವ್ ಹೊಡಿತಾರೆ, ಡವ್ವ. ಯಾವ ಪ್ರಶ್ನೆ? ಅದಕ್ಕೆ ಇವ್ರೇನು ಕ್ವಶನ್ ಪೇಪರ್ ಕೊಡೋಕೆ ಹೋಗಿದ್ರ? ಸುಮ್ಮನೆ ಹೇಳ್ತಾರೆ ಕಣಲ್ಲ, ಅದಕ್ಕೆ ನಾನು ಓದ್ತಾ ಇಲ್ಲ ಅಂತ ಮಾತಾಡ್ತಾ ಇರ್ತಾನೆ. ಎಕ್ಸಾಮ್ ಬಂತು, ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾನೆ, ಮುಂದ್ಗಡೆ ಅವನ ನಂಬರ್ ಇದೆ, ಇನ್ವಿಜಿಲೇಟರ್ ಬಂದ, ಕ್ವಶನ್ ಪೇಪರ್ ಎಲ್ಲ ಕೊಟ್ಕೊಂಡು ಬಂದ, ಒಂದು ಸ್ಕೇಲ್ ತಗೊಂಡು, ಉದ್ವಾ ಸ್ಕೇಲ್ ತಗೊಂಡು ಛರ್ರ ಅಂತ ಇವನು ಅರ್ದು ನೋಡ್ತಾನೆ. ಮೊದಲನೇ ಕ್ವಶನ್ನೇ ಮೇಡಮ್ ಹೇಳಿದ್ದೆ ಬಂದಿದೆ, ಎರಡನೇ ಕ್ವಶನ್ ಮೇಡಮ್ ಹೇಳಿದ್ ಬಂದಿದೆ, ಅವ್ರು ಏನೇನು ಬರ್ತದೆ ಅಂತ ಹೇಳಿದ್ರು ಅದೇ ಬಂದಿದೆ. ಆಗ ನೋಡ್ದು, ಅಯ್ಯೋ
ಸರ್ ಹೇಳ್ತಿದ್ರು ಇದೇ ಪ್ರಶ್ನೆ ಬರುತ್ತೆ 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 ಅಂತ. ನಾನು ಉದಾಸೀನ ಮಾಡಿಕೊಂಡು ಓದ್ದೇನೆ. ಈಗ ಅಯ್ಯೋ, ಆಗ ನಿಮಗೆ ಶುರುವಾಗುತ್ತೆ, ಅಲ್ಲಿ ಕತ್ತಲೆ ಕಟ್ಟುತ್ತೆ, ಕಣ್ಣು ಮಂಜಾಗ್ತದೆ, ಮೈಯೆಲ್ಲ ಬೆವ್ತು ಹೋಗ್ತದೆ, ಏನು ಅನ್ನೋದೇ ಕಾಣೋದಿಲ್ಲ. ಈ ಕಡೆ ನೋಡ್ತೀಯಾ, ಈ ಕಡೆ ನೋಡ್ತೀಯಾ, ಯಾರಾದ್ರೂ ಆಪತ್ ಬಾಂಧವರು ಕಿಟಕಿಯ ಕಡೆಯಿಂದ ಏನಾದ್ರೂ ಪೇಪರ್ ಚೂರ್ನ ಎಸಿತಾರೇನೋ ಅಂತ. ಅಲ್ಲಿ CCTV ನೋಡ್ತಾ ಇರೋದೆ. ಬಡಿ ಮಗನೇ, ನೀನೇನಾರ ಈ ಕಡೆ ಬಂದ್ರೆ ನಿನ್ನನ್ನು ಹಿಡಿದು ಸ್ಟೇಷನ್ ಒಳಗೆ ಹಾಕ್ಬಿಡ್ತೀನಿ ಅಂತ ಅಷ್ಟಿ CC ಕ್ಯಾಮ್ರಾ ನೋಡ್ತಾ ಇರ್ತದೆ. ಯಾರು ಹತ್ತಿರಕ್ಕೆ ಸುಳಿಯೋದೇ ಇಲ್ಲ. ಆಗ ನಿಮ್ಮ ಕತೆ ನೋಡಬೇಕು, ನಿಮ್ಮ ಕತೆ ನೋಡಬೇಕು ಮಕ್ಕಳೇ. ಈಗಿನ ಕತೆ ಇಲ್ಲ. KS ತಗೊಂಡಿರ್ತಾರೆ, IAS ತಗೊಂಡಿರ್ತಾರೆ, ದೊಡ್ಡ ದೊಡ್ಡ ಎಕ್ಸಾಮ್ ತಗೊಂಡಿರ್ತಾರೆ, PSI ಎಕ್ಸಾಮಿನೇಷನ್ ತಗೊಂಡಿರ್ತಾರೆ. ಆಗ ರ್ಯಾಂಕ್ ಲಿಸ್ಟ್ ಬಿಟ್ಬಿಡ್ತಾರೆ. 50 ಪೋಸ್ಟ್ಗೆ ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಆ ರ್ಯಾಂಕ್ ಲಿಸ್ಟ್ ಬಿಟ್ಟಾಗ ರ್ಯಾಂಕ್ ಲಿಸ್ಟ್ ಎಲ್ಲಿಗೆ ನಿಂತಿರ್ತದೆ? ಯಾವುದೋ ಒಂದು ಸಂಖ್ಯೆಗೆ ಬಂದು ನಿಂತಿರ್ತದೆ. ಆ ರ್ಯಾಂಕ್ ಲಿಸ್ಟ್ ಅಲ್ಲಿ ಆ ಸ್ಥಾನದಲ್ಲಿ ನಿನ್ನ ಅಂಕ ಬರೀ ಒಂದೇ ಒಂದು ಅಂಕದಲ್ಲಿ ನಿನಗೆ ಕೆಲಸ ತಪ್ಪೋಗ್ತದೆ. ಒಂದೇ ಒಂದು ಅಂಕದಲ್ಲಿ ಕೆಲಸ ತಪ್ಪೋಗ್ತದೆ. ಏನ್ ಅನ್ನಿಸ್ತದೆ ಆಗ? ಅಯ್ಯೋ, ಎಂಥ ಕೆಲಸ ಆಯ್ತು. ಇನ್ನೊಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದು ಬಿಟ್ಟಿದ್ರೆ ನಾನು ತಹಸೀಲ್ದಾರ್ ಆಗ್ಬಿಡ್ತಿದ್ನಲ್ಲ, ಅಸಿಸ್ಟೆಂಟ್ ಕಮಿಷನರ್ ಆಗ್ಬಿಡ್ತಿದ್ನಲ್ಲ, ನಾನು DC ಆಗ್ಬಿಡ್ತಿದ್ನಲ್ಲ, SP ಆಗ್ತಿದ್ನಲ್ಲ ಅಂತ ಹೇಳಿ ಆವತ್ತು ಹತ್ಕೊಂಡು ಕೂತ್ಕೊಂಡ್ರೆ ಆದದೆ ಅಲ್ವಾ? ಹತ್ಕೊಂಡು ಕೂತ್ಕೊಂಡ್ರೆ ಆದದ? ಏನ್ ಮಾಡ್ಬೇಕು ನೀವು? ಇವತ್ತಿಂದ, ಈಗಿಂದ ಪ್ರತಿ ಪ್ರಶ್ನೆಯೂ ಅಮೂಲ್ಯ, ಪ್ರತಿ ಪ್ರಶ್ನೆಯೂ ಬಹಳ ಮುಖ್ಯ ಅಂತ ಇಟ್ಕೊಂಡು ನೀವು ಅಭ್ಯಾಸ ಮಾಡಬೇಕು. ಆಗ ನಿಮಗೆ ಯಶಸ್ಸು ಸಿಗ್ತದೆ. ಹೇಳಿದ ಅರ್ಥ ಆಯ್ತಾ? ಆ ಕನಸು ಕಾಣ್ಬೇಕು ನೀವು. ಎಂತ ಕನಸು? ಸರ್, ನಾನು ದಿನಾ ಕನಸು ಕಾಣ್ತೀನಿ ಸರ್, ದಿನಾ ಕನಸು ಕಾಣ್ತೀನಿ ಸರ್. ಏನೊಂದು ಮೋಟ್ರ್ ಬೈಕ್ ತಕೊಂಡು, ಪಲ್ಸರ್ ಬೈಕ್ ತಕೊಂಡು, ಏನು ಅಂತಂತ ಓಡೋದು ಕನಸು ಕಾಣ್ತಾ ಇರ್ತೀನಿ ಸರ್. ಅದಲ್ಲ. APJ ಅಬ್ದುಲ್ ಕಲಾಂ ಅವರು ಕನಸು ಬಗ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹೇಳಿ ನೋಡೋಣ. ನಿಮ್ಮ ಕನಸು ನಿದ್ರೆ ಮಾಡೋದಕ್ಕೆ ಬಿಡಬಾರ್ದು. ನಿಮ್ಮ ಕನಸು ನಿಮ್ಮನ್ನ ನಿದ್ರೆ ಮಾಡೋಕ್ ಬಿಡಬಾರ್ದು. ಅಂಥ ಕನಸನ್ನ ನೀವು ಕಾಣಬೇಕು. ಒಡೆದಾಡೋಕ್ ಬಂದ್ರ ಇಲ್ಲಿಗೆ, ಮಾತಾಡೋಕ್ ಬಂದ್ರ ಇಲ್ಲಿಗೆ? ಕೇಳಿಸ್ಕೊಳ್ಳಿ, ಎಂತ ಕನಸು. ಕನಸು ಕಾಣೋದನ್ನ ಕನಸು ಕಾಣಬೇಕು. ಕನಸು ಹೇಗಿರ್ಬೇಕು? ಎಂಥ ಕನಸನ್ನ ಕಾಣಬೇಕು ನೀವು? ಕನಸು ಕಾಣೋದು ಮುಖ್ಯ. ಸರ್, ನಿಜ ಸರ್, ರವಿಚಂದ್ರನ್ ಹೇಳ್ಕೊಟ್ಟಿದ್ದಾರೆ ಸರ್ ನಮ್ಗೆ. ಅವ್ರ ಸಿನಿಮಾದಲ್ಲೆಲ್ಲ ಕನಸು ಕಾಣಿ ಕನಸು ಕಾಣಿ ಅಂತ ಹೇಳಿದ್ದಾರೆ ಸರ್. ನಾನು ಅದೇ ಕನಸು ಕಾಣ್ತಾ ಇದ್ದೀನಿ ಸರ್. ಆ ಕನಸಲ್ಲ. ಕನಸು ನಿಮ್ಮನ್ನ ನಿದ್ದೆ ಮಾಡದ ಹಾಗೆ ನಿಮ್ಮನ್ನ ಕಾಡಬೇಕು. ಅಂತ ಕನಸು ಆಗ್ಬೇಕು. ಕಂದ, ಲೋ ಇಲ್ಲಿ ಇವನು ನೋಡಿ, ಈ ಕಡೆಗೆ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ತಮಿಳ್ನಾಡಲ್ಲಿ ವಿಜಯನ್ ಅಂತ ಒಬ್ರು DC, ಡೆಪ್ಟಿ ಕಮಿಷನರ್, ಜಿಲ್ಲಾ ಕಲೆಕ್ಟರ್ ಅಂತ ಕರೀತಾರೆ ಅಲ್ಲಿ. ಏನವ್ರ ಹೆಸರು? ವಿಜಯನ್ ಅಂತ. ತಮಿಳ್ನಾಡಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರು. ಡಾಕ್ಟರ್ ವಿಜಯನ್ ಅಂತ ಹೇಳ್ಬಿಟ್ಟು IAS ಆಫೀಸರ್. ಅವ್ರನ್ನ ಒಬ್ಬ ಸಂದರ್ಶನ ಮಾಡಿದ. ನೀವು IAS ರ್ಯಾಂಕಿಂಗ್ ಅಲ್ಲಿ 25ನೇವರಾಗಿ ತಮಿಳ್ನಾಡು ಕೇಡ್ರಲ್ಲಿ DC ಆಗಿ ಬಂದಿದ್ದೀರಲ್ಲ, ನಿಮಗೆ DC ಆಗಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅಂತ ಒಂದು ಪ್ರಶ್ನೆ ಕೇಳ್ದ. ನಿಮ್ಮನ್ನು ಯಾರಾದರೂ ಕೇಳ್ಬೋದು ಈ ಪ್ರಶ್ನೆನ. ಮುಂದೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ DCನೋ ಜಿಲ್ಲಾಧಿಕಾರಿನೋ ಅಥವಾ ತಹಸೀಲ್ದಾರ್ ಆದಾಗ ನಿಮ್ಮನ್ನು ಪ್ರಶ್ನೆ ಕೇಳ್ಬೋದು. ಆಗ ವಿಜಯನ್ ಅವ್ರನ್ನ ಪ್ರಶ್ನೆ ಕೇಳ್ತಾನೆ ಅವನು, ಪತ್ರಿಕಾ ವರದಿಗಾರ. ಆಗ ಅವನು ಹೇಳ್ತಾನೆ, ನಾನು DC ಆಗಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದೆ. ಹೇಗೆ ಕನಸು ಕಾಣ್ತಾ ಇದ್ರಿ? ಹೇಗೆ ಬಂತು ನಿಮಗೆ ನಾನು DC ಆಗಬೇಕು ಅಂತಂತ? ನೋಡಿ, ನಾನು ಚಿಕ್ಕವನು, ದನ ಮೇಯ್ಸೋಕೆ ಹೋಯ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಬಡತನ. ನಮ್ಮಪ್ಪ ನನ್ನನ್ನು ಭಾನುವಾರ ಶನಿವಾರ ಬಂತು ಅಂದರೆ ದನ ಮೇಯ್ಸೋಕೆ ಕಳಿಸ್ತಾ ಇದ್ದ. ನಮ್ಮೂರಿಗೆ ಒಂದಿನ DC ಬಂದಿದ್ರು, ಡಿಸ್ಟಿಕ್ ಕಲೆಕ್ಟರ್ DC ಬಂದಿದ್ರು. ಅವರು ಕಾರಲ್ಲಿ ಬಂದಿದ್ರು. ಅವ್ರ ಕಾರ್ ನೋಡಿದೆ. ಹಿಂದ್ಗಡೆ ಪೊಲೀಸ್ ಆಫೀಸರ್ಸು, ಮುಂದ್ಗಡೆ ಪೊಲೀಸ್ ಆಫೀಸರ್ಸು, ಮಧ್ಯದಲ್ಲಿ DC ಅವ್ರ ಕಾರು.
ಆ ಕಾರು ಬೆಳ್ಳಗಿನ ಕಾರು, ಆ ಕಾರಿನ ಮೇಲೆ ಕೆಂಪು ದೀಪ ಪಕ್ಕ 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 ಅನ್ನೋದು. ಗೂಟದ ಕಾರು ಅಂತ ಕರೀತಾರೆ ಅದಕ್ಕೆ. ಎಂತ ಕಾರು? ಗೂಟದ ಕಾರು. ಆ ಗೂಟದ ಕಾರು ಬಂದು ಅಲ್ಲಿ ನಮ್ಮೂರಲ್ಲಿ ಬಂದು ನಿಲ್ತು. ನಾನು ಹೋಗಿ ನಿಂತ್ಕೊಂಡೆ, ಅದೇ ಹೇಳ್ತೀನಿ ಕೇಳು. ಆಮೇಲೆ ಹೋಗಿ ನಾನು ನೋಡಿದೆ, ಆ ಕಾರ್ ನೋಡಿ ಆ ಹಿಂದೆ ಮುಂದೆ ಇದ್ದಂಥ ಸೆಕ್ಯೂರಿಟಿ ಇವ್ರನ್ನೆಲ್ಲ ನೋಡಿ ಅನ್ನಿಸ್ತು, ಯಾರು ಇವರು ಅಂತ. ಅಲ್ಲಿ ಪಕ್ಕದಲ್ಲಿ ಇದ್ದವನು ಹೇಳ್ದ, ಮಗ ಇವರು DC ಡೆಪ್ಟಿ ಕಮಿಷನರ್ ಅಂತ, ಇಡೀ ಜಿಲ್ಲೆಯ ಆಡಳಿತವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇವ್ರಿಗೆ ಸೇರಿದೆ, ಇವರು IAS ಮಾಡಿದ್ದಾರೆ ನೋಡು, ಕಾರ್ ಎಂತಹ ಕಾರ್ ಕೊಟ್ಟಿದ್ದಾರೆ, ಗೂಟದ ಕಾರ್ ಕೊಟ್ಟಿದ್ದಾರೆ. ಆವತ್ತು ವಿಜಯನ್ ಮನಸ್ಸು ಮಾಡಿದಂತೆ, ನಾನು ಏನಾದರೂ ಸಾಧಿಸ್ಬೇಕು ಅಂದರೆ ನಾನು ಇದೇ ತರ ಗೂಟದ ಕಾರಲ್ಲಿ ಓಡಾಡೋದನ್ನ ಕಾಣಬೇಕು, ಗೂಟದ ಕಾರಲ್ಲಿ ಓಡಾಡಬೇಕು, ನಾನು DC ಆಗಬೇಕು ಅಂತ ಆವತ್ತು ನಾನು ಕನಸು ಕಾಣೋದಕ್ಕೆ ಶುರು ಮಾಡಿದೆ. ಬರೀ ಕನಸು ಕಾಣಲಿಲ್ಲ, ಅಭ್ಯಾಸ ಮಾಡೋಕೆ ಶುರು ಮಾಡಿದೆ, ಶ್ರದ್ಧೆನ ಬೆಳೆಸ್ಕೊಂಡೆ, ಓದಿ 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 ಜ್ಞಾನವನ್ನು ಹೆಚ್ಚು ಮಾಡಿಕೊಂಡೆ. ಮಕ್ಕಳೇ, ನಿಮ್ಗೊಂದು ಮಾತು ಹೇಳ್ತೇನೆ, ಇದು ಬುದ್ಧಿವಂತರ ಕಾಲ, ಇದು ಜ್ಞಾನವಂತರ ಕಾಲ, ಇದು ಓದುವವರ ಕಾಲ. ಯಾರು ಚೆನ್ನಾಗಿ ಓದಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಜ್ಞಾನವನ್ನು ಬುದ್ಧಿಯನ್ನು ಕಟ್ಟಿಟ್ಕೊಂಡಿರ್ತಾರೋ ಅಂಥವ್ರಿಗೆ IAS ಸುಲಭ, IAS ಕಷ್ಟ ಆಗೋಲ್ಲ, KS ಕಷ್ಟ ಆಗೋಲ್ಲ, IPS ಕಷ್ಟ ಆಗೋಲ್ಲ, PSI ಕಷ್ಟ ಆಗೋಲ್ಲ, ಯಾವುದೇ ಪರೀಕ್ಷೆನೂ ಕಷ್ಟ ಆಗೋಲ್ಲ. ಆರಾಮಾಗಿ ಅಂಥ ಪರೀಕ್ಷೆಯನ್ನು ಬರೆದು ಒಳ್ಳೆ ರ್ಯಾಂಕಿಂಗ್ ಅನ್ನು ತಗೊಂಡು ಕೆಲಸ ಗಿಟ್ಟಿಸ್ಕೋಬಹುದು. ಕೆಲಸ ನಿಮ್ಮ ಕೈಗೆ ಬರ್ತದೆ, ನಿಮ್ಮ ಮನೆ ಬಾಗಿಲಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರ್ತದೆ. ಎಂಥವ್ರಿಗೆ? ಯಾರು ಚೆನ್ನಾಗಿ ಓದಿ ಜ್ಞಾನವನ್ನು ತಮ್ಮದಾಗಿಸ್ಕೊಂಡಿರ್ತಾರೆ. ಹಗಲಿರುಳು 24 ಗಂಟೆಯಲ್ಲಿ ಸುಮಾರು ಒಂದು 8 ರಿಂದ 10 ಗಂಟೆ ಓದಬೇಕು. 8 ರಿಂದ 10 ಗಂಟೆ ಬರೀ ಓದೋದು ಮಾತ್ರ ಅಲ್ಲ, ಓದಿದ್ದನ್ನ ಅರಗಿಸ್ಕೊಳ್ಬೇಕು, ಮೈಗೂಡಿಸ್ಕೊಳ್ಬೇಕು. ಹೇಗೆ ನಾವು ತಿಂದಂಥ ಆಹಾರ ರಕ್ತಗತವಾಗ್ತದೋ ಹಾಗೆ ನಾವು ಓದಿದಂಥ ವಿಚಾರ ನಮ್ಮ ಮಿದುಳಲ್ಲಿ, ನಮ್ಮ ತಲೆಯಲ್ಲಿ ಅದು ನಿಲ್ಲಬೇಕು. ಆ ರೀತಿ ಮಾಡಿಕೊಂಡಾಗ ಯಾವುದೇ ಪರೀಕ್ಷೆಯೂ ಕಷ್ಟ ಅನ್ಸಲ್ಲ. ಹಾಗೆ ವಿಜಯನ್ ಹೇಳ್ತಾನೆ, ನಾನು ಕೂಡ ಹಾಗೇನೆ ಓದಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ. ಗೂಗಲ್ನ CEO ಗೊತ್ತಾ ನಿಮಗೆ? ಗೂಗಲ್ನ CEO ಯಾರು ಅಂತ? ಯಾರು? ಸುಂದರ್ ಸಿದ್ದರಾಮಯ್ಯನವರಂತೆ. ಅಯ್ಯೋ, ಎಲ್ಲಿದ್ದ ನೀನು? ಗೂಗಲ್ನ CEO ಸುಂದರ್ ಪಿಚ್ಚೈ ಅಂತ. ಸುಂದರ್ ಪಿಚ್ಚೈ, ಅವನು ಸುಂದರವಾಗಿಲ್ಲ, ಅವನು ನೋಡ್ಬೇಕು ನೀವು ಹೇಗಿದ್ದಾನೆ ಅಂತಂತೇಳಿ. ಆದರೆ ಅವನು ಇವತ್ತು ಗೂಗಲ್ನ CEO. ಅವನ ಸಂಬಳ ಎಷ್ಟು ಗೊತ್ತಾ? ದಿನಕ್ಕೆ 3 ಕೋಟಿ, ಒಂದು ತಿಂಗಳಿಗೆ 90 ಕೋಟಿ ಸಂಬಳ ಅವನಿಗೆ. ಎಂಜಿನಿಯರ್ ಮಾಡಿರೋದು ಅವನು. ನೋಡಿ ಅವನ ಸಾಧನೆ ಎಂತಹದ್ದು. ಒಂದು ದಿನಕ್ಕೆ 3 ಕೋಟಿ ಸಂಬಳ ತಗೊಳ್ತಾನೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಬರಲಿಲ್ಲ. ಎಲ್ಲರನ್ನೂ ಗೂಗಲ್ CEO ಮಾಡಲ್ಲ. ಅವನಲ್ಲಿ ಏನೋ ಶಕ್ತಿ ಸಾಮರ್ಥ್ಯ ಇದೆ, ಏನೋ ವಿಶೇಷವಾದಂಥ ಗೂಗಲ್ ಅನ್ನುವಂಥದ್ದನ್ನು ಕಂಡಿಡ್ದಿದ್ದಾನೆ, ಅದಕ್ಕೆ ಅವನಿಗೆ ಆ ಸ್ಥಾನ ಸಿಕ್ಕಿದೆ. ಹಾಗೆ ನಿಮಗೂ ಅಷ್ಟೇ. ನಿಮ್ಮೊಳಗೆ ಶಕ್ತಿ ಇಲ್ವೇ? ನಿಮ್ಮೊಳಗೆ ಬುದ್ಧಿ ಇಲ್ವೇ? ನಿಮ್ಮೊಳಗೆ ಮನಸ್ಸಿಲ್ವೇ? ನಿಮ್ಮಲ್ಲಿ ಆ ಶ್ರದ್ಧೆ ಇಲ್ವೇ? ಯಾಕೆ ನೀವು ಕೂಡ ಹಾಗೆ ಬಳಸ್ಕೋಬಾರ್ದು? ಅವನಲ್ಲೂ ಇದೆ, ನಿನ್ನಲ್ಲೂ ಇದೆ, ನಿನ್ನಲ್ಲೂ ಇದೆ, ಎಲ್ಲರಲ್ಲೂ ಇದೆ ಕಣೋ. ನೀವು ಸಾರ್ ಇವನ ಹತ್ರ ಇದೆಯಂತ ಸರ್ ಶಕ್ತಿ ಅಂತ, ಅವನು ಪಕ್ಕದವನು ನೋಡಿ, ಇಂಥವರೆಲ್ಲ ಇದ್ದಾರೆ ಅಲ್ವಾ? ಕರ್ನಾಟಕದಲ್ಲಿ ಕನ್ನಡ ನಾಡೆ ಕೂಡ ಹೆಮ್ಮೆ ಪಡುವಂತ ಕಾರ್ಯವನ್ನು ಕೆಲವರು ಮಾಡಿದ್ದಾರೆ. ಮೈಸೂರಿನ ಪಕ್ಕದಲ್ಲಿ ಸುಮ್ಮನೆ ಗುಂಡ್ಕಲ್ಲಾಗಿ ಬಿದ್ದಿದ್ದಂಥ ಕಲ್ಲನ್ನು ಕೆತ್ತಿ ಅಯೋಧ್ಯೆಯ ಬಾಲರಾಮನನ್ನ ನಿರ್ಮಾಣ ಮಾಡಿದ್ದು ಕರ್ನಾಟಕದ ಅಯೋಧ್ಯ. ಕರ್ನಾಟಕದ ಒಬ್ಬ ವ್ಯಕ್ತಿ ಅಯೋಧ್ಯ ಮಂದಿರವನ್ನು ಕಟ್ಟೋದಕ್ಕೆ ಗೋಪಾಲ್ ಅಂತ ಹೇಳ್ಬಿಟ್ಟು ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥವರು ಕರ್ನಾಟಕದವರು. ಮತ್ತೆ ಉಡುಪಿಯ ಒಬ್ಬ ಸ್ವಾಮಿಗಳು
ಅಲ್ಲಿನ ಉಸ್ತುವಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕವೇ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಕಾರಣೀಭೂತವಾಗಿದೆ. ನಿನ್ನೆ ಮೊನ್ನೆ ಕೇಳಿದಂಥ ವಿಚಾರ, ಅಯೋಧ್ಯೆ ದೇವಸ್ಥಾನಕ್ಕೆ 35 ಕೋಟಿ ರೂಪಾಯಿನ 10 ಅಡಿ ಎತ್ತರದ ರಾಮನ ವಿಗ್ರಹ, ಅದು ಸಾಮಾನ್ಯ ವಿಗ್ರಹವಲ್ಲ, ಇಡೀ ವಿಗ್ರಹ ಮುತ್ತು ರತ್ನಗಳಿಂದ ತುಂಬಿದೆ. 35 ಕೋಟಿ. ಆ ವ್ಯಕ್ತಿ ಹೇಳಿದ್ರಂತೆ, ನಾನು ಇದನ್ನ ಕೊಡ್ತೇನೆ, ಆದರೆ ನನ್ನ ಹೆಸರನ್ನ ಎಲ್ಲೂ ಹೇಳಬೇಡಿ, ನನ್ನ ಹೆಸರು ಎಲ್ಲೂ ಗೊತ್ತಾಗಬಾರ್ದು. ನೋಡಿ ಏನಾ ಆ ವಿಶೇಷತೆ, ಏನಾ ಒಂದು ಶ್ರೀಮಂತಿಕೆ, ಏನಾ ಸರಳ ಸಜ್ಜನಿಕೆ. ಅಲ್ಲ, ನಾವೊಂದು 4 ಪುಸ್ತಕ ಕೊಟ್ಬಿಟ್ರೆ, ಸನ್ಮಾನ್ಯ ಇಂತಿಂಥವರು ಈ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿರುತ್ತಾರೆ, ಸನ್ಮಾನ್ಯ ಇಂಥವರು 100 ತಟ್ಟೆಗಳನ್ನು, ಊಟದ ತಟ್ಟೆಗಳನ್ನು ಕೊಟ್ಟಿದ್ದಾರೆ, 100 ಲೋಟಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಳುವಂಥ ಈಗಿನ ಕಾಲದಲ್ಲಿ 35 ಕೋಟಿ ರೂಪಾಯಿನ ವಿಗ್ರಹವನ್ನು ಕೊಟ್ಟವರು ನನ್ನ ಹೆಸರನ್ನೇ ಹೇಳ್ಕೋಬೇಡಿ ಅಂತಂತ ಹೇಳ್ತಾರಂತೆ. ಎಂಥವರು, ಎಂಥ ಗುಣ, ಎಂಥದ್ದು. ಅವ್ರು ಯಾರು ಅಂದರೆ ಅವರು ಬೇರೆ ಯಾರೂ ಅಲ್ಲ, ನಾರಾಯಣ ಮೂರ್ತಿ ಸುಧಾಮೂರ್ತಿಯವರು. ನಾರಾಯಣ ಮೂರ್ತಿ ಸುಧಾಮೂರ್ತಿಯವರು. ನೋಡ್ರಿ, ಯಾಕೆ ಈ ಸಂದರ್ಭದಲ್ಲಿ ನಾರಾಯಣ ಮೂರ್ತಿ ಸುಧಾಮೂರ್ತಿಯವ್ರನ್ನ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಅವರು ಈ ಭಾರತ ಸಂಸ್ಕೃತಿಯ ಪ್ರತೀಕ, ಸರಳತೆಯ ಪ್ರತೀಕ, ಶ್ರಮದ ಪ್ರತೀಕ, ಬುದ್ಧಿವಂತಿಕೆಯ ಪ್ರತೀಕ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಬಾಳಿ ಬದುಕಬಹುದೋ ಅನ್ನೋದಕ್ಕೆ ನಮಗೆಲ್ಲರೂ ಪಾಠವಾಗಿರ್ತಕ್ಕಂಥವ್ರು ಅವರು. ಕೇಳಿಸ್ಕೋಬೇಕೋ, ನಾರಾಯಣ ಮೂರ್ತಿ ಅವರು BE ಮುಗಿಸಿದಾಗ, ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು BE ಮುಗಿಸಿದಾಗ ಒಂದು ಕಂಪನಿನಲ್ಲಿ ಹೋಗಿ ಕೆಲಸ ಕೇಳ್ತಾರೆ, ಅವ್ರ ಕಂಪನಿ ಕೆಲಸ ಕೊಡೋದಿಲ್ಲ. ಆಗ ನಾರಾಯಣ ಮೂರ್ತಿ ಸುಧಾಮೂರ್ತಿ ಅವರು ಯೋಚನೆ ಮಾಡ್ತಾರೆ, ನಾವು ಇವರ ಬಳಿಯಲ್ಲಿ ಯಾಕೆ ಕೆಲಸ ಮಾಡಬೇಕು, ನಮ್ಮದೇ ಒಂದು ಕಂಪನಿಯನ್ನು ಮಾಡೋಣ ಅಂತ ಹೇಳಿ ಸುಧಾಮೂರ್ತಿ ಅವರಿಗೆ ಅವರ ಅಪ್ಪ ಹಾಕಿದ್ದಂಥ, ಮೈ ಮೇಲೆ ಹಾಕಿದ್ದಂಥ ಒಡವೆ ಇದೆಯಲ್ಲ, ಆ ಒಡವೆಯನ್ನು ಗಿರವಿ ಇಟ್ಟುಬಿಟ್ಟು 10,000 ತಗೊಂಡು ಆ 10,000ದಲ್ಲಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಅದು ಇನ್ಫೋಸಿಸ್ ಕಂಪನಿ. ಆ ಇನ್ಫೋಸಿಸ್ ಕಂಪನಿ ಇವತ್ತು ವಿಶ್ವದಾದ್ಯಂತ ಬೆಳೆದು ಕೋಟಿ 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 ಸಂಪಾದನೆ ಮಾಡಿ ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಟ್ಟಿದೆ. ನೋಡಿ, ಅಂದು ಸುಧಾಮೂರ್ತಿಯವರು ತಮ್ಮ ಆಭರಣಗಳನ್ನು ಕೊಟ್ಟು ಅವರು ತ್ಯಾಗ ಮಾಡಲಿಲ್ಲ ಅಂತ ಹೇಳಿದ್ರೆ, ಹಾಗೇನೆ ನಾರಾಯಣ ಮೂರ್ತಿಯವರು ತಮ್ಮ ಬುದ್ಧಿಶಕ್ತಿಯಿಂದ, ಜ್ಞಾನ ಶಕ್ತಿಯಿಂದ ಆ ಕಂಪನಿಯನ್ನು ಕಟ್ಟದೇ ಹೋಗಿದ್ರೆ ಇವತ್ತು ಕನ್ನಡ ನಾಡಿನಲ್ಲಿ ಅಂತಹ ಸಜ್ಜನರನ್ನ ನಾವು ಎಲ್ಲಿ ಕಾಣೋಕ್ಕಾಗ್ತಿತ್ತು? ನಿಜವಾದ ಸಜ್ಜನಿಕೆ ಅಂದರೆ ಇದೇನೆ. ಎಲ್ಲಿಂದ ಬಂದೆವೇನೆ ಯಾರಿಗೂ ಗೊತ್ತಿಲ್ಲ, ಎಲ್ಲಿಗೀ ಪಯಣ ಎಂಬರಿವು ಇಲ್ಲ, ಎಲ್ಲಿಗೇಕೆ ಹೋಗಿ ಬಗೆವೆಂದು ತಿಳಿಯದಲೆ ಸುಮ್ಮನೆ ಸಾಗಿಗೆವು ಬೋಳು ಬಸವ. ಎಲ್ಲಿಂದ ಬಂದ್ವಿ ಅಂತ ಕೇಳಿದ್ರೆ ಈ ಹುಡುಗನ ಹೇಳ್ತಾನೆ, ಸಾರ್ ನಾನು ಕೊಡಗೇನಹಳ್ಳಿಯಿಂದ ಬಂದೆ ಸಾರ್. ಮತ್ತೆ ಎಲ್ಲೂ ಹೋಗ್ತೀಯಾ? ಗೊತ್ತಿಲ್ಲ. ಅಲ್ಲ, ನೀನು ಸತ್ತ ಮೇಲೆ ಎಲ್ಲ ಹೋಗ್ತೀಯಾ ಅಂತ. ಸತ್ತ ಮೇಲೆ ಎಲ್ಲ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಹುಟ್ಟೋ ಕನಸನ್ನ ಕಟ್ಕೋಬೇಕು. ಆ ಕನಸು ಸುಮ್ಮನೆ ಆಗಬಾರ್ದು. ಕನಸು ಎಷ್ಟರ ಮಟ್ಟಿಗೆ, ಯಾವ ಮಟ್ಟಿಗೆ ಇರಬೇಕು ಅಂತಂತ ಹೇಳಿದ್ರೆ, ಅಮೇರಿಕದ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್, ಯಾವ ಅಧ್ಯಕ್ಷನ ಹೆಸರು ಹೇಳಿದೆ? ಅಮೇರಿಕದ ಅಧ್ಯಕ್ಷ, ಅವನ ಹೆಸರೇನು? ಗುಡ್, ಎಲ್ಲ ಕೇಳಿಸ್ಕೊತಾ ಇದ್ದಾರೆ ಸರ್. ಅಬ್ಬಾ, ಬಹಳ ಖುಷಿ ಆಯ್ತು ನನಗೆ. ಈಗ ನಿಮ್ಗೆ ಊಟ ಕೊಡಲೇಬೇಕು. ಓಕೆ, ಕತೆ 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 ಜಾರ್ಜ್ ವಾಷಿಂಗ್ಟನ್ ಅವನು ಕುರಿ ಮೇಯಿಸ್ತಿದ್ದವನು. ನೋಡ್ರಿ, ಒಬ್ಬ ಕುರಿ ಮೇಯಿಸ್ತಿದ್ದವನು ಅಮೆರಿಕದ ಅಧ್ಯಕ್ಷ ಹೇಗಾದ ಅಂತ ಅಲ್ವಾ? ಯಾರು ಹೇಗಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರು ಏನೇನ್ ಬೇಕಾದ್ರೂ ಆಗ್ಬಹುದು. ಅವರ ಬುದ್ಧಿಶಕ್ತಿಯಿಂದ, ಜ್ಞಾನದ ಬಲದಿಂದ ಏನ್ ಬೇಕಾದ್ರೂ ಆಗ್ಬೋದು. ಅವನು ಕುರಿ ಮೇಯಿಸ್ತಿದ್ದವನು. ಒಬ್ಬರು ಶ್ರೀಮಂತರ ಮನೆಯಲ್ಲಿ ಕುರಿ ಮೇಯಿಸ್ಕೊಂಡಿದ್ದ.
ಕುರಿ ಮೇಯಿಸ್ಕೊಂಡಿದ್ದ. ಕುರಿ ಮೇಯಿಸಕ್ ಹೋದಾಗ ಏನ್ ಮಾಡ್ತಿದ್ದ ಅವನು? ಕುರಿಗಳೆಲ್ಲ ಮೇಯ್ತಾ ಇದ್ವಲ್ಲ, ಕಲ್ಲಿದೆಯಲ್ಲ, ಆ ಗುಂಡ್ಕಲ್ ಬೆಟ್ಟದಲ್ಲಿ ಕಲ್ಲುಗಳಿವೆಯಲ್ಲ, ಆ ಕಲ್ಲಿನ ಮೇಲೆ ಬರಿತಾ ಇದ್ನಂತೆ, ಜಾರ್ಜ್ ವಾಷಿಂಗ್ಟನ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಬರಿತಾ ಇದ್ನಂತೆ. ನೋಡ್ರ, ಕುರಿ ಮೇಯಿಸ್ತಿದ್ದವನು ಅವನು ಬರಿತಿದ್ದೇನು ಅಂತ ಹೇಳಿದ್ರೆ ಜಾರ್ಜ್ ವಾಷಿಂಗ್ಟನ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಬರಿತಾ ಇದ್ನಂತೆ. ಬರೆದ್ಬಿಟ್ಟು ಸೈನ್ ಮಾಡ್ತಿದ್ನಂತೆ. ಅಂದ್ರೆ ಅವನು ಆಸೆ ಏನಿತ್ತು ಅಂತ ಹೇಳಿದ್ರೆ, ನಾನು ಒಂದಲ್ಲ ಒಂದಿನ ಅಮೇರಿಕದ ಅಧ್ಯಕ್ಷನಾಗಲೇಬೇಕು ಅಂತ ಅವನ ಆಸೆ ಅವನಿಗೆ. ಪಾಪ ಕುರಿ ಮೇಯಿಸೋದು ದಿನ ಇವನ್ ಕೆಲಸ. ಆ ಸಾಹುಕಾರನಿಗೆ ಕುರಿ ಮೇಯಿಸ್ತಾ ಇದ್ನಲ್ಲ, ಸಾಹುಕಾರನಿಗೆ ಒಬ್ಬ ಮಗಳಿದ್ಲು. ಇವನೇನ್ ಮಾಡ್ದ, ಒಂದ್ ದಿವಸ ಇವನು ಬೆಳೆದು ದೊಡ್ಡವನಾಗಿದ್ನಲ್ಲ, ಅವಳನ್ನ ಲವ್ ಮಾಡ್ದ. ಲವ್ ಅಂದ್ರೆ ಅದ್ ಏನು ಆಸೆನೋ, ಅದ್ ಏನ್ರೋ ನಿಮ್ಗೆ ಲವ್ ಅಂತ ಹೇಳಿದ್ರೆ. ಲವ್ ಮಾಡಿ ಕೇಳ್ದ ಅವನು, ನೋಡು ನಿನ್ ಮಗಳನ್ನ ನಾನು ಲವ್ ಮಾಡ್ತಾ ಇದ್ದಾನೆ, ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ದ. ಆ ಸಾಹುಕಾರನಿಗೆ ಇನ್ನಿಲ್ಲದ ಕೋಪ ಬಂತು. ಅವನು ಹೇಳ್ಕೊಂಡು ಚೆನ್ನಾಗಿ ಎಡಗಾಲಲ್ಲಿ ಒದ್ದು ಮನೆಯಿಂದ ಆಚೆ ಓಡಿಸ್ತಾ ಆ ಕಡೆಗೆ. ನೋಡ್ರಿ, ಲವ್ ಮಾಡಿದವ್ರಿಗೆ ಬರೋ ಸಿಗುವಂತ ಇದು ಕೇಳಿಸ್ಕೊಳ್ಳಿ. ಹೀಗೆ ಓಡಿಸ್ತಾ ವಾಷಿಂಗ್ಟನ್ ಹೋದ, ಹೊರಗಡೆ ಹೋದ, ಬೆಳೆದ, ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ತೊಡಗಿಸ್ಕೊಂಡ, ಅವನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡ. ಮುಂದೊಂದು ದಿವಸ ಸುಮಾರು ವರ್ಷಗಳ ನಂತರ ಅವನು ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆಗ್ಬಿಟ್ಟ. ಒಂದ್ ದಿವಸ ಈ ಶ್ರೀಮಂತ ಮನೇಲಿ ಕೂತ್ಕೊಂಡು ಬೆಳಗಿನ ಹೊತ್ತು ಪೇಪರ್ ಓದ್ತಾ ಇದ್ನಲ್ಲ, ಪೇಪರ್ ನೋಡ್ದ, ಪ್ರೆಸಿಡೆಂಟ್ ಆಫ್ ಅಮೇರಿಕಾ ವಾಷಿಂಗ್ಟನ್, ಯಾರಿವನು ನೋಡ್ದ, ಯಾರಿವನು ಅಂತ. ಅಲ್ಲಿ ಸೈನ್ ಮಾಡಿರೋದು ಒಂದು ಸೈನ್ ಇತ್ತು ಅಲ್ಲಿ. ಆ ಸೈನ್ ನೋಡ್ದ, ಈ ಸೈನ್ ನಾನು ಎಲ್ಲೋ ನೋಡಿದ್ದೀನಲ್ಲ, ಎಲ್ಲೋ ನೋಡಿದ್ದೀನಲ್ಲ ಅಂತ ನೆನಪು. ಆ ನೆನಪಿನ ಬಂತು. ಅವನು ಕಾಡಲ್ಲಿ ಕಲ್ಲುಗಳ ಮೇಲೆ ಸೈನ್ ಮಾಡ್ತಿದ್ನಲ್ಲ, ಅದು ನೆನಪಿಗೆ ಬಂತು. ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಬರ್ತಿದ್ನಲ್ಲ, ಅದು ನೆನಪಿಗೆ ಬಂತು. ಓಹೋ, ನಮ್ಮ ಒಟ್ಟಿಲಿ ಕುರಿ ಮೇಯಿಸ್ಕೊಂಡಿದ್ನಲ್ಲ, ನನ್ನ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಕೇಳಿದ್ನಲ್ಲ, ನಾನು ಎಡಗಾಲಲ್ಲಿ ಒದ್ದು ಆಚೆಗೆ ಬಿಸಾಕಿದ್ನಲ್ಲ, ಅವನೇ ನೋಡು ಇವನು. ಅವನು ಸುಮ್ಮನೆ ಪ್ರೆಸಿಡೆಂಟ್ ಆಗಲಿಲ್ಲ, ಛಲ ಇತ್ತು ಅವನಲ್ಲಿ. ಆ ಛಲ ಅವನನ್ನು ಆ ಎತ್ತರಕ್ಕೆ ಕರ್ಕೊಂಡೋಯ್ತು. ಮಕ್ಕಳೇ, ನಿಮ್ಮಲ್ಲೂ ಅಷ್ಟೇ ಭಗವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನೀವೆಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳು. ನೀವು ಛಲದಿಂದ ಕಲಿತರೆ, ಚೆನ್ನಾಗಿ ಓದಿ ಅಭ್ಯಾಸವನ್ನು ಮಾಡಿದರೆ, ಜ್ಞಾನವನ್ನು ಗಳಿಸ್ಕೊಂಡ್ರೆ, ನೀವು ಸಹ ಎತ್ತರಕ್ಕೆ ಏರೋ ಸಾಧ್ಯತೆ ಇದೆ. ಆ ಅವಕಾಶವನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈಗ ನಿಮ್ಮನ್ನೆಲ್ಲ ಊಟದ ವಿರಾಮಕ್ಕೆ ಬಿಡ್ತಾ ಇದ್ದೇವೆ.